ಯಾವ ದೇವಶಿಲ್ಪಿ ಕಾಡಿದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ? ಈ ಹಾಡು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಡಾಕ್ಟರ್ ಶ್ರೀ ವಿಷ್ಣುವರ್ಧನ್ ಅವರು. ನಂತರ ನಮ್ಮ ಮನದಲ್ಲಿ ಬರೋದೇ ಈ ಸುಂದರ ನಟಿ ಆಮಿನಿ. ಆಮಿನಿ ಇವರ ಮೂಲ ಹೆಸರು ಮಂಜುಳಾ. ಬೆಂಗಳೂರಿನ ವಿಜಯನಗರದವರು. ತಂದೆ ಮಾದಪ್ಪ ಚಿತ್ರರಂಗದಲ್ಲಿ ವಿತರಕರಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ತಾಯಿ ಒಬ್ಬ ಗೃಹಿಣಿ. ಹಿರಿಯ ಮಗಳಾಗಿ ಹುಟ್ಟಿದ ಆಮಿನಿ ಅವರಿಗೆ ತಂಗಿ ಹಾಗೂ ತಮ್ಮ ಕೂಡ ಇದ್ದಾರೆ. ವಿಜಯನಗರದ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ತಮ್ಮ ವಿದ್ಯಾಭ್ಯಾಸ ಮಾಡಿ ನಂತರ ಬಣ್ಣದ ಸೆಳೆತ ಇದ್ದಿದ್ದರಿಂದ ಚಿತ್ರರಂಗದ ಕಡೆಗೆ ವಾಲಿದರು. ತಮಿಳಿನ ಖ್ಯಾತ ನಟ ಶ್ರೀರಾಮರಾಜನ್ ಅವರೊಂದಿಗೆ ತೆಮ್ಮಂಗು ಪಾಟುಕ್ಕಾರನ್ ಚಿತ್ರದಿಂದ ಬೆಳ್ಳಿ ಪರದೆಗೆ ಪಾದಾರ್ಪಣೆ ಮಾಡಿದರು. ನಂತರ ತೆಲುಗಿನ ಖ್ಯಾತ ನಿರ್ದೇಶಕ ಶ್ರೀ ಇ.ವಿ.ವಿ. ಸತ್ಯನಾರಾಯಣ ಅವರ ನಿರ್ದೇಶನದ ಜಮ್ಮಲಕಡಿ ಪಂಬ ಎಂಬ ಚಿತ್ರದ ಮೂಲಕ ತೆಲುಗಿನ ಚಿತ್ರರಂಗವನ್ನು ಪ್ರವೇಶಿಸಿ ಮನೆ ಮಾತಾದರು. ನಂತರ ಶ್ರೀ ಜಗಪತಿ ಬಾಬು ಅವರೊಂದಿಗೆ ಶುಭ ಲಗ್ನಂ, ಶ್ರೀ ಕಮಲ್ ಹಾಸನ್ ಅವರೊಂದಿಗೆ ಶುಭ ಸಂಕಲ್ಪಂ, ಶ್ರೀ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಮಿಸ್ಟರ್ ಪೆಳ್ಳಾಂ ಹಾಗೂ ಇನ್ನಷ್ಟು ಹಲವಾರು ಚಿತ್ರದಲ್ಲಿ ನಟಿಸಿ ನಂದಿ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಅಪ್ಪಾಜಿ ಹಾಗೂ ಬಾಳಿನ ಜ್ಯೋತಿ ಎಂಬ ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದಾರೆ. 90ರ ದಶಕದಲ್ಲಿ ರೋಜಾ, ರಂಭಾ, ರಮ್ಯಾ ಕೃಷ್ಣ ಎಂಬ ನಟಿಮಣಿಯರ ಜೊತೆಗೆ ನಟನೆಯಲ್ಲಿ, ನೃತ್ಯದಲ್ಲಿ ಉತ್ತಮ ಪೈಪೋಟಿ ಕೊಟ್ಟು ತಾನೂ ಒಬ್ಬ ಅತ್ಯುತ್ತಮ ಅಭಿನೇತ್ರಿ ಎಂದು ನಿರೂಪಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 2 ಮಕ್ಕಳ ತಾಯಿಯಾಗಿ ಸಂಸಾರವನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿರುವ ಆಮಿನಿ ನಮ್ಮ ಕನ್ನಡದ ಮತ್ತೊಂದು ಹೆಮ್ಮೆಯ ನಟಿ ಸೌಂದರ್ಯ ಅವರ ಆತ್ಮೀಯ ಗೆಳತಿ ಕೂಡ. ಆಮಿನಿ ಅವರ ಬದುಕಿನ ಕಥೆಗೆ, ಅವರ ನೆನಪಿನ ದೋಣಿಯ ಪಯಣಕ್ಕೆ, ಈ 101 ನೆನಪಿನ ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಮತ್ತೆ 101 ನೆನಪು ಹೈದರಾಬಾದ್ ಸರಣಿಯಲ್ಲಿ ಈಗ ನಾನು ನಮ್ಮ ಏನಂತ ಹೇಳಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ ಅಂತ ಹೇಳ, ಯಾವ ದೇವಶಿಲ್ಪಿ ಕಡೆದನೋ ನಿನ್ನ ಅಂತ ಹೇಳ, ನಮ್ಮ ದಾದಾ ಜೊತೆ ಅಪ್ಪಾಜಿ ಸಿನಿಮಾದಲ್ಲಿ ನಟಿಸಿ ಅದ್ಭುತವಾದ ಕನ್ನಡಿಗರ ಮನಸ್ಸಿನಾಗಿದ್ದು, ಕನ್ನಡ ಮಾತ್ರ ಅಲ್ಲ ತಮಿಳು, ತೆಲುಗು, ದಕ್ಷಿಣ ಭಾರತದಲ್ಲೇ ಒಂದು ಹೆಸರು ಮಾಡಿರುವ ನಮ್ಮ ಕನ್ನಡದ ಹುಡುಗಿ ಆಮಿನಿ ಮೇಡಮ್ ಅವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿಗೆ ನಾನು ಬರೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಕನ್ನಡದ ವಿನೋದ್ ಆಳ್ವ ಸರ್, ತೆಲುಗಿನ ವಿನೋದ್ ಕುಮಾರ್ ಅವರು. ಯಾಕೆಂದರೆ ಮ್ಯಾಮ್ನ ಕನೆಕ್ಟ್ ಮಾಡಿಕೊಟ್ಟು ಇಂಟರ್ವ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ವಿನೋದ್ ಆಳ್ವ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು, ರೆಸ್ಪೆಕ್ಟ್ಸ್ ಟು ಯು. ಎಸ್, ಸಾಕಷ್ಟು ವಿಚಾರಗಳು ಆಮಿನಿ ಮೇಡಮ್ ಅವ್ರ ಬಗ್ಗೆ, ನಮ್ಮ ಕನ್ನಡದವರು, ನಮ್ಮ ಬೆಂಗಳೂರು ಹುಡುಗಿ, ಆದರೆ ಇಡೀ ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿದ್ದಾರೆ. ಅವರ ಜೀವನ, ಅವ್ರ ಬಾಲ್ಯಕ್ಕೆಲ್ಲ ಹೋಗೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಜೀವನನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸ್ವಾಗತ, ಸುಸ್ವಾಗತ. 101 ನೆನಪು. ಈಗ ನನ್ನ ಜೊತೆಗಿದ್ದಾರೆ ನಿಮ್ಮ ಪ್ರೀತಿಯ ಆಮಿನಿ ಮಾಡೋರು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ, ನಿಮ್ಮನ್ನ ಮಾತಾಡಿಸಿ. ನಿಮ್ಮ ಹೈದರಾಬಾದ್ನಲ್ಲಿ ನಿಮ್ಮ ಜೊತೆ ಮಾತಾಡ್ತಿರೋದು, ಅದು ಕನ್ನಡದಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತಿರೋದು ತುಂಬ ಖುಷಿ ಆಯಿತು. ನನಗೂ ಅಷ್ಟೇ ಖುಷಿ ಆಗ್ತಿದೆ. ಯಾಕಂದ್ರೆ ನಮ್ಮ ಹೈದರಾಬಾದಲ್ಲಿ ನೀವು ಕನ್ನಡದವ್ರು ಬಂದು ಇಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇರೋದು, ಇಂಟರ್ವ್ಯೂ ತಗೊಳ್ತಾ ಇರೋದು ನನಗೂ ತುಂಬ ಖುಷಿ ಆಗ್ತದೆ. ಪ್ರಾಬಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮದು ಫಸ್ಟ್ ಎವರ್ ಇಂಟರ್ವ್ಯೂ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ದಟ್ ಆಪರ್ಚುನಿಟಿ ಮಾ. ಆ್ಯಂಡ್ ಥ್ಯಾಂಕ್ ಯು ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ನ ಕನೆಕ್ಟ್ ಮಾಡ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ. ಎಸ್ ಮ್ಯಾಮ್, ನನಗೀಗ ಆಮಿನಿ ಬಗ್ಗೆ ಮಾತಾಡೋದಕ್ಕೆ ಯಾಕೋ ಮನಸ್ಸು ಬರುತ್ತಿಲ್ಲಮ್ಮ, ನಾನು ಮಾತಾಡಲ್ಲ. ನಾನು ಮಂಜುಳಾ ಅವ್ರ ಬಗ್ಗೆ ಮಾತಾಡಬೇಕು. ಹೆಂಗ್ ಗೊತ್ತು ಮಂಜುಳಾ ಅಂತ? ನಿಮ್ಮ ಹತ್ರ ಬರೋದಕ್ಕೆ ಮುಂಚೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡ್ಬಂದಿದ್ವಿ. ಸ್ನೇಹಿತರೆ, ಮ್ಯಾಮ್ನ ಮೂಲ ಹೆಸರು ಮಂಜುಳಾ ಅಂತ. ಅವರ ತಂದೆ ಅಪ್ಪಟ ನಮ್ಮ ಕನ್ನಡಿಗ, ನಮ್ಮ ಬೆಂಗಳೂರಿನವರು, ಡಿಸ್ಟ್ರಿಬ್ಯೂಟರ್ ಆಗಿದ್ರು. ತಂದೆಯವ್ರ ಹೆಸರು ಮಾದಪ್ಪ, ಮಾದೇಶ್ವರ ಪಿಕ್ಚರ್ಸ್ ಅಂತ ಇಲ್ಲೇ ಗಾಂಧಿನಗರದಲ್ಲಿ ಆಫೀಸ್ ಇತ್ತು. ಅಮ್ಮ ಹೌಸ್ ವೈಫ್. ನೀವು, ನಿಮ್ಮ ಬ್ರದರು? ನಾನು, ನಮ್ಮ ಬ್ರದರು, ಒಬ್ಬ ಸಿಸ್ಟರ್. ಸೊ ನಿಮ್ದೇ ಒಂದು ಪುಟ್ಟ ಪ್ರಪಂಚ. ಹೇಗಿದ್ರಿ ಅಮ್ಮ ಬಾಲ್ಯದಲ್ಲಿ? ಹೇಗಿದ್ರಿ? ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ನಾನು ಭಾಷಣ್ ಸರ್ಕಲ್ ಅಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿದೆ.
ಆಮೇಲೆ 10th ಫಿನಿಶ್ ಆದಮೇಲೆ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ವಿಜಯನಗರ ಇದೆ, ಅಲ್ಲಿ ಈಗಲೂ ಇದೆಯಲ್ಲ, ಓಕೆ, ಅಲ್ಲಿ ಕಾಲೇಜ್ ಒಂದು ವರ್ಷ ಮಾಡಿದೆ ಅಷ್ಟೇ. ಅಂದ್ರೆ ಆಮೇಲೆ ಬಂದ್ಬಿಟ್ಟೆ ಇಲ್ಲಿ, ಡಿಸ್ಕಂಟಿನ್ಯೂ ನಾನೇ ಹೇಳ್ಕೊಂಡ್ಬಂದ್ಬಿಟ್ಟೆ. ನಾನೇ ಬಂದ್ಬಿಟ್ಟೆ, ಯಾರು ಹೇಳ್ಕೊಂಬರ್ಲಿಲ್ಲ. ನನಗೆ ಇಷ್ಟ ಆಯ್ತು ಈ ಫೀಲ್ಡ್, ಅಷ್ಟೇ, ಆ ಟೈಮ್ ಹೇಳ್ಕೊಂಡ್ಬಂದ್ಬಿಡ್ತು. ಎಸ್ ಅಪ್ಪ ಅಮ್ಮ, ಅಪ್ಪಗೆ ಅಷ್ಟು ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಂದ್ರೆ ಬೇಡ ಇಷ್ಟನೇ ಇಲ್ಲ. ಅಪ್ಪ ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ, ಆಮೇಲೆ ಅಪ್ಪ ಸಿನಿಮಾದಲ್ಲಿ ಇದ್ರೂ ಏನು ಗೊತ್ತಿಲ್ಲ, ಅಪ್ಪನಿಗೆ ಇದೆಲ್ಲ ಇಷ್ಟ ಆಗಲ್ಲ. ಮನೇಲಿ ನಾವು ಹೆಣ್ಮಕ್ಳು ತುಂಬ ಇದಾಗಿರಬೇಕು, ಮಾಡ್ರನ್ ಆಗಿರೋದು ಇಷ್ಟ ಆಗಲ್ಲ ಅಪ್ಪನಿಗೆ. ಆ ಥರನೇ ಬೆಳೆಸಿದ್ರು ನನ್ನ. ತುಂಬ ಮನೇಲಿ ಒಂಥರ ಒಂದು ಹೋಮ್ಲಿ ಆಗಿರಬೇಕು ಹೆಣ್ಮಕ್ಳು, ಆ ಥರ ಬೆಳೆಸಿದ್ರು. ಆದರೂ ನನ್ನ ಮನಸ್ಸಲ್ಲಿ ಎಲ್ಲೋ ಚಿಕ್ಕ ವಯಸ್ಸಿಂದ ಆ ಫೈರ್ ಇತ್ತು, ನಾನು ಸಿನಿಮಾ ಆರ್ಟಿಸ್ಟ್ ಆಗಬೇಕು ಎಲ್ಲೂ ಹೇಳಲಿಲ್ಲ. ನನಗೆ ಆದರೆ ಹೀರೋಯಿನ್ ಆಗಬೇಕು ಅಂತ. ಅದನ್ನು ಚಿಕ್ಕ ವಯಸ್ಸಿಂದ ಏನಾದರೂ ಒಂದು ಮೂವಿಗೆ ಹೋದರೆ ಹೀರೋಯಿನ್ ಫೋಕಸ್ ಮಾಡಿ ನೋಡ್ತಿದ್ದೆ. ಅವರು ಪಬ್ಲಿಕಲ್ಲಿ ಅವ್ರು ಹೇಗಿರ್ತಾರೆ ಅದೆಲ್ಲ ಗೊತ್ತಿಲ್ಲ, ಬಟ್ ಆ ಸಿನಿಮಾದಲ್ಲಿ ಅವರು ಆ ಹೀರೋಯಿನ್ ಪಾತ್ರ ನೋಡಿದ್ರೆ ಅದೇ ಥರ ಒಂದು ಸೀನ್ ಆದರೂ ಮಾಡ್ತಿದ್ದೆ ನಾನು. ಅದೊಂಥರ ಹುಚ್ಚು ಅಂತ ಪ್ಯಾಷನ್, ಏನು ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ. ಅದೊಂದು ಮನಸ್ಸಲ್ಲಿ ಅಳವಡಿಸ್ಕೊಂಬಿಟ್ಟೆ ನಾನು ಹೀರೋಯಿನ್ ಆಗಬೇಕು ಅಂತ. ಅಮ್ಮ ಏನನ್ನೋರು? ಅಮ್ಮನಿಗೂ ಗೊತ್ತಿಲ್ಲ. ನಾನು ಮನೇಲಿ ಸುಮ್ಮನೆ ಕನ್ನಡಿ ಮಿರರ್ ಮುಂದೆ ನಿಂತ್ಕೊಂಡು ಮಾಡೋದು, ಇಲ್ಲಾಂದರೆ ರೂಮ್ ಬಾಗ್ಲು ಹಾಕ್ಕೊಂಡು ನಾನೇ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಒಂದ್ಸತಿ ನಮ್ಮಮ್ಮ ಅದನ್ನು ನೋಟ್ ಮಾಡಿಬಿಟ್ರು. ಅಂಗಡಿ ಎಲ್ಲೋ ಆಚೆ ಹೋಗಿದ್ದೆ, ಬಂದಾಗ ಏನೋ ಒಳಗಡೆ ಸೌಂಡ್ ಕೇಳಿಸ್ತಿದೆ ನೋಡಿ, ನಮ್ಮಮ್ಮ ಕಿಟಕಿಯಲ್ಲಿ ನೋಡ್ಬಿಟ್ಟು ಏನು ಮಾಡ್ತಿದ್ಯಾ ನೀನು ಅಂದರೆ ಹೇಳಿದೆ ನಾನು. ಆವಾಗ ಓಪನ್ ಅಪ್ ಆಯಿತು, ನಾನು ಹೇಳಿದೆ ಈ ಥರ ನನಗೆ ಇಷ್ಟ ಅಮ್ಮ ಅಂತ. ಅಮ್ಮನೂ ಬೇಡ ಅಂದರು, ನಿಮ್ಮ ಅಪ್ಪ ಒಪ್ಕೊಳ್ಳಲ್ಲ. ಇನ್ನೊಂದು ಅಮ್ಮನಿಗೆ ಮೇನ್ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ, ಯಾಕಂದರೆ ನಾನು ತುಂಬ ಶೈ ಫೀಲು, ಪಬ್ಲಿಕಲ್ಲಿ ಯಾರ ಹತ್ರ ತುಂಬ ಮಾತಾಡಲ್ಲ, ಯಾರ ಹತ್ರ ಜೊತೆ ಸೇರಲ್ಲ. ನೀನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತೀಯಲ್ಲ, ನಿನ್ಗೆ ಸೆಟ್ ಆಗಲ್ಲ ಅದು ಸಿನಿಮಾ ಇಂಡಸ್ಟ್ರಿ, ನೀನೆಲ್ಲೋ ಕ್ಯಾಮ್ರಾ ಮುಂದೆಗಡೆ ಮಾಡ್ತೀಯ ನೀನು, ಬೇಡಮ್ಮ ಅಂದರು. ಆಮೇಲೆ ಇಲ್ಲಮ್ಮ ನಾನು ಮಾಡ್ತೀನಿ, ಇಲ್ಲಿ ಮಾಡಲಿಲ್ಲ ಅಂದರೆ ಅಲ್ಲಿ ಮಾಡಲ್ವ ನಾನು. ಯಾರಾದರೂ ಬಂದಾಗ ಡ್ಯಾನ್ಸ್ ಮಾಡಿದ್ರು ಮಾಡ್ತಿರ್ಲಿಲ್ಲ ನಾನು, ಅಷ್ಟು ತುಂಬ ಶೈ ಫೀಲ್. ಸೊ ಅಮ್ಮನಿಗೆ ಅದಕ್ಕೆ ನಂಬಿಕೆ ಇರಲಿಲ್ಲ. ಅಮ್ಮನಿಗೆ ಇಷ್ಟನೇ, ಬಟ್ ನಂಬಿಕೆ ಇಲ್ಲ ನನ್ನ ಮೇಲೆ. ನಮ್ಮ ಫಾದರ್ಗೆ ಇಷ್ಟನೇ ಇಲ್ಲ. ಮದುವೆ ಮಾಡಿಸ್ಬಿಡ್ತೀನಿ ಅಂತಿದ್ರಂತಲ್ಲ, ನಿನ್ಗೆ ನಿನಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಮದುವೆ ಮಾಡ್ಕೊಮ್ಮ, ನಾನು ದುಡ್ಡೆಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ನಿನಗೋಸ್ಕರ, ನಾನು ಮದುವೆ ಮಾಡ್ತೀನಿ ಅಂದರು. ನೀನು ಮದುವೆ ಮಾಡಿದ್ರೆ ನಾನು ಏನು ಹಾಕೊಂಡು ಸತ್ತೋಗ್ತೀನಿ ಅಂತ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಪ್ಪನ. ನಾನು ಸತ್ತೋಗ್ತೀನಿ, ನನ್ನ ಮದುವೆ ಎಲ್ಲ ಬೇಡ. ಓದೋದು ಇಂಟ್ರೆಸ್ಟ್, ಬಟ್ ನನಗೆ ಇದು ತುಂಬ ಇಂಟ್ರೆಸ್ಟ್ ಇದೆ. ಓದೋದು ಇಂಟ್ರೆಸ್ಟ್, ಇದು ಅಟ್ರಾಕ್ಷನ್ ಇದು. ಹೌದು, ಅದೇ ಕರೆಕ್ಟ್. ಅಟ್ರಾಕ್ಷನ್ ನಾನು ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಮತ್ತೆ ಬ್ಯಾಕ್ ಟು ಬಂದು ಓದ್ತೀನಿ ಅಂತ. ಎಸ್, ಅಂದ್ರೆ ನಿಮ್ಮ ಡೆಬ್ಯೂ ಆಗಿದ್ದು ಒಂದು ತಮಿಳ್ ಫಿಲಮ್ ಅಲ್ಲಿ, ನಮ್ಮ ರಾಮರಾಜನ್ ಸರ್ ಅವ್ರ ಜೊತೆಗೆ ನೀವು ಡೆಬ್ಯೂ ಆಗೋದು. ಬಟ್ ಕನ್ನಡ ಯಾಕೆ ಟ್ರೈ ಮಾಡಲಿಲ್ಲ ನೀವು ಡೆಬ್ಯೂ ಆಗೋದು? ಅಲ್ಲಿ ಒಂದ್ಸತಿ ಒಂದು ಚಿಕ್ಕ ವಿಷಯ ಅಲ್ಲಿ ಹೇಳ್ಬೇಕು. ಅಲ್ಲಿ ನನಗೆ ಅವಾಗ ಜಸ್ಟ್ 15 ಇಯರ್ಸ್. ನಾನು 15 ಇಯರ್ಸ್ಗೆ ನಾನು ಈ ವಿಷಯ ಫಸ್ಟ್ ಓಪನ್ ಆದ ತಕ್ಷಣ ನಮ್ಮ ತಂದೆಯವರು ಅಪ್ಪ ಸ್ವಲ್ಪ ಗೊತ್ತಲ್ಲ, ಯಾರೋ ಒಬ್ಬರನ್ನ ಸಿನಿ ಫೀಲ್ಡಲ್ಲಿ ಯಾರಿಗೂ ಗೊತ್ತಿರೋರನ್ನ ಹೇಳಿ, ಸರಿ ನಿನ್ಗೆ ಇಂಟ್ರೆಸ್ಟ್ ಅಲ್ವಾ ನೋಡೋಣ ಇಲ್ಲೇ ಟ್ರೈ ಮಾಡೋದು ಫಸ್ಟ್ ಕಳಿಸಿದ್ರು. ಎಲ್ಲಿ ನಮ್ಮ ಸಿದ್ಲಿಂಗಯ್ಯ ಸರ್ ಅವರು, ಮುರಳಿ ಸರ್ ಅವ್ರ ಫಾದರ್. ಇಲ್ಲಿ ಗಾಂಧಿನಗರದಲ್ಲಿ ಒಂದು ಆಫೀಸ್ ಇತ್ತು, ಅವ್ರ ಹತ್ರ ಹೋದೆ. ಅವ್ರು ನೋಡಿ, ಏನು ಬರೀ ನೀನು ಎಷ್ಟು ಚಿಕ್ಕ ಹುಡುಗಿ ಇನ್ನೂ ನೀನು, ಅಂದರೆ ನಾನು 15 ಇಯರ್ಸ್ ತನಕ ಇರಲಿಲ್ಲ, 13 ಇಯರ್ಸ್ ತರ ಸಣ್ಣಕ್ಕೆ ಒಂಥರ ಸ್ವಲ್ಪ ಇದು ಚೂಡಿದಾರ ಹಾಕೊಂಡು ಒಂಥರ ತುಂಬ ಚಿಕ್ಕ ಹುಡುಗಿ ಥರ ಇದೆ. ಏನಮ್ಮ ನಿನ್ಗೆ ಇನ್ನೂ ವಯಸ್ಸಿದೆ, ತುಂಬ ಟೈಮ್ ಇದೆ, ಚೆನ್ನಾಗಿ ಓದು, ಆಮೇಲೆ ನೀನು ಟ್ರೈ ಮಾಡು ಅಂದರು. ನನಗೆ ಎಲ್ಲ ಕೋಪ ಬಂತು, ಇವ್ರೇನು ಹಿಂಗೆ ಅಂದ್ಬಿಟ್ರಲ್ಲ. ಅಂದರೆ ನಾನು ಏನು ಇನ್ನೂ ದೊಡ್ಡವಳು ಆಗಿಲ್ವಾ, ಇನ್ನೂ ಮೆಚುರಿಟಿ ಬಂದಿಲ್ವಾ ಅಂದ್ಬಿಟ್ಟು ನಾನು ಅದಕ್ಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಜಾಸ್ತಿ ತಿನ್ನೋದು, ದಪ್ಪ ಆಗಬೇಕು ನಾನು, ಪರ್ಸನಾಲಿಟಿ ಬರಬೇಕು ಆ ಥರ ಅಷ್ಟೇ. ಇನ್ನು ಅಲ್ಲಿ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಸ್ವಲ್ಪ ಟ್ರೈ ಮಾಡೋಣ ಅಂತ. ಸೊ ಇಲ್ಲಿ ತಮಿಳ್ ಹೇಗೆ ಬಂದ ಅಂದರೆ, ಅಪ್ಪ ಬಂದ್ಬಿಟ್ಟು ಫಸ್ಟು ಬೇಡ ಅಂತ ಏನಿದ್ರು, ಆಮೇಲೆ ಇಲ್ಲ ನೀನು ಸಾಧನೆ ಮಾಡ್ತೀಯಾ ಅಂತ ಸಪೋರ್ಟ್ ಮಾಡಿದ್ರಂತೆ ತಂದೆ ನಿಮಗೆ? ಹೌದು, ಫಸ್ಟ್ ಏನು ಅಂದ್ರೆ ಬೇಡ ನೀನು ಎಲ್ಲಂದ್ರಲ್ಲಿ ಹೋಗ್ಬೇಡ, ನನಗೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಚೆನ್ನೈಯಲ್ಲಿ ತುಂಬ ಜನ ಗೊತ್ತು, ನಾನು ಫ್ಯಾಮಿಲಿ ಫ್ರೆಂಡ್ ಅವರು, ನೀನು ಅಲ್ಲಿಗೂ ಅವ್ರ ಮೂಲದಿಂದ ಟ್ರೈ ಮಾಡು. ಇನ್ನೊಂದು ಏನಂದರೆ ತಮಿಳಲ್ಲಿ ಇಂಟ್ರೊಡಕ್ಷನ್ ಮಾಡೋದಕ್ಕೆ ತುಂಬ ಅವಾಗ ಸ್ಪೇಸ್ ಇತ್ತು, ತುಂಬ ನಮ್ಮ ಕನ್ನಡದವ್ರು ಹೋಗ್ತಿದ್ರು. ಬೇರೆ ಲ್ಯಾಂಗ್ವೇಜಿಂದ ಬರೋರೆಲ್ಲ ಅವ್ರಿಗೆ ಅಲ್ಲಿ ತುಂಬ ಅವಕಾಶ ಕೊಡ್ತಿದ್ರು. ಹೌದು, ತಮಿಳು. ಅದಕ್ಕೋಸ್ಕರ ಆ ಒಂದು ವಿಷಯಕ್ಕೋಸ್ಕರ ಅಲ್ಲಿ ಹೋಗಿತ್ತು.
ಓಕೆ, ಅಲ್ಲಿ ಹೋದ್ಮೇಲೆ ಹೇಗೆ ಈ ಪಿಕ್ಚರ್ ಹೇಗೆ ಸೆಲೆಕ್ಟ್ ಆದ್ರಿ? ಆ ಫಿಲ್ಮ್ ನೇಮ್ ಏನಮ್ಮ? ತೆಮ್ಮಾಂಗು ಪಾಟಕಾರನ್. ತೆಮ್ಮಾಂಗು ಪಾಟಕಾರನ್. ಓಕೆ. ಆಕ್ಚುಲಿ ಕರಕಾಟಕಾರನ್ ಅಂತ ನೀವೇ ಹೀರೋಯಿನ್ ಆಗ್ಬೇಕಾಗಿತ್ತು ನಾನು ಅಂತಲ್ಲ? ಹೀರೋಯಿನ್ ಆಗ್ಬೇಕಾಗಿತ್ತು, ಅದ್ರಲ್ಲಿ ಹೋಗಿ ಸೆಲೆಕ್ಟ್ ಆಗ್ಬಿಟ್ಟೆ ನಾನು. ಕೇಳ್ಪಟ್ಟೆ, ಸಾರಿ. ಇಲ್ಲ ಸೆಲೆಕ್ಟ್ ಆದೆ ನಾನು. ಅದ್ ಯಾರೋ ಒಬ್ರು ಕಮಿಷನ್ ರವಿ ಅಂತ ಸ್ಟಿಲ್ ಫೋಟೋಗ್ರಾಫರ್ ಇದ್ರು, ಅವರು ಸ್ಟಿಲ್ಸ್ ತೆಗೆದು ಚೆನ್ನಾಗಿ ಹೋಗಿ. ಆದ್ರೂ ನನ್ನ ರೆಕಮೆಂಡ್ ಮಾಡಿದ್ದು ನಳಿನಿ ಮೇಡಮ್ ಇದಾರಲ್ಲ, ಆರ್ಟಿಸ್ಟ್ ನಳಿನಿ ಮೇಡಮ್, ಅವರು ಅವ್ರ ಸಿಸ್ಟರ್ ಅವ್ರ ಹಸ್ಬೆಂಡು ಈ ಕೋಆರ್ಡಿನೇಟ್ ಮಾಡ್ತಿದ್ರು. ಅವರು ತಗೊಂಡೋಗಿ ನಾನು ಇಂಟ್ರೊಡ್ಯೂಸ್ ಮಾಡಿ ಸೆಲೆಕ್ಟ್ ಆಗ್ಬಿಟ್ಟೆ. ಬಟ್ ಅವ್ರು ಏನು ಅಂದರೆ ನನಗೆ ಅವರು ನಳಿನಿ ಮೇಡಮ್ ಅಲ್ಲ, ಅವರ ಸಿಸ್ಟರ್ ಹಸ್ಬೆಂಡ್, ಅವ್ರ ಹೆಸರೇನೋ ಇದೆ ಮರ್ತೋದೆ. ಅವ್ರು ಹೇಳಿದ್ರು ನನಗೆ ಅಗ್ರಿಮೆಂಟ್ ಹಾಕ್ಕೋಬೇಕು 5 years. ನಾನು ಹೇಳ್ದಂಗೆಲ್ಲ ನೀವು ಅಂದರೆ ಯಾವ ಸಿನಿಮಾ ಆದ್ರೂ ನನ್ನ ಕೇಳಿದ್ರೆ ನೀವು ಒಪ್ಕೋಬಾರ್ದು, 5 years ಆಗೋವರೆಗೂ ನನ್ನ ಜೊತೆನೇ ಇರಬೇಕು, ಕಾಂಟ್ರಾಕ್ಟ್ ಥರ. ಸೊ ನಾನು ಇರ್ತೇನೆ ಎಲ್ಲ ಮಾಡಿದೆ, ಬಟ್ ಅಗ್ರಿಮೆಂಟ್ ಬೇಡ ಅಂದೆ. ಅದು ಅವ್ರು ಒಪ್ಕೊಳ್ಳಿಲ್ಲ. ಸೊ ನಮ್ಮಮ್ಮ ಅಂದರು, ಬೇಡ, ನಿನ್ನ ತಲೆಯಲ್ಲಿ ನೀ ಹೀರೋಯಿನ್ ಆಗಬೇಕು ಅಂತಿದ್ರೆ ಹೆಂಗೋ ಆಗ್ತೀಯಾ, ಆ ಥರ ಹೋಗಿ ಲಾಕ್ ಆಗೋದು ಬೇಡ, ನಮ್ಗೆ ಗೊತ್ತಿಲ್ಲ ಅವ್ರು ಬೇರೆ ಏನು ಅಗ್ರಿಮೆಂಟ್ ಆಗ್ತಾರೋ ನಮಗೆ ಗೊತ್ತಿಲ್ಲ. ಅಪ್ಪ ಅವಾಗಲೇ ಸಿಕ್ಕಾಗ್ಬಿಟ್ಟಿದ್ರು ಬೇರೆ ಬೆಂಗಳೂರಲ್ಲಿ. ಅಪ್ಪನಿಗೆ ಸ್ವಲ್ಪ ಶುಗರ್ ಎಲ್ಲ ಇತ್ತು, BP ಎಲ್ಲ ಇತ್ತು. ಸರ್ ಅಪ್ಪ ಬಂದದೆಲ್ಲ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಇನ್ನು ತಮ್ಮ ಚಿಕ್ಕವನು, ನಮ್ಗೆ ಅಷ್ಟು ಯಾರು ಬ್ಯಾಕಪ್ ಇಲ್ಲ, ನಮಗೆ ಎಲ್ಲೋ ಹೋಗಿ ನೀನು ಲಾಕ್ ಆಗೋದು ಬೇಡ, ನಮ್ಗೆ ಗೊತ್ತಿಲ್ಲ, ಬೇರೆ ಲ್ಯಾಂಗ್ವೇಜ್ ಬೇರೆ ಇನ್ನೂ ಅಷ್ಟು ಗೊತ್ತಿಲ್ಲ ನಮ್ಗೆ, ಅವಾಗವಾಗ ಕಲ್ತ್ಕೊಳ್ತಾ ಇದೆ, ಅದಕ್ಕೆ ಬೇಡ ಅಂದ್ಬಿಟ್ವಿ. ಅಲ್ಲಿ ಏನು ಬೇಡ ಅಂದ ತಕ್ಷಣ ಅಲ್ಲಿ ಕಟ್ ಮಾಡಿಬಿಟ್ರು ಅದು ಹೀರೋಯಿನ್ ಕರಕಾಟಕಾರನ್. ಆಮೇಲೆ ಅವ್ರು ಮಾಡಿದ್ರು, ಕನಕ ಮೇಡಮ್ ಮಾಡಿದ್ರು. ಸೊ ಅದು ದೇವ್ರದಿಂದ ನೆಕ್ಸ್ಟ್ ಸಿನಿಮಾಗೆ ಅದೇ ಡೈರೆಕ್ಟರ್ ಹತ್ರ ನಾನು ಸೆಲೆಕ್ಟ್ ಆದೆ. ಅದೇ ರಾಮರಾಜನ್ ಸರ್, ಅದೇ ಡೈರೆಕ್ಟರ್ ಗಂಗೆ ಅಮರನ್ ಸರ್. ಸೂಪರ್. ಆ ಸಿನಿಮಾ ಎಕ್ಸ್ಪೀರಿಯನ್ಸ್, ಎನಿ ಮೆಮೊರೀಸ್? ಏನು ಫಸ್ಟ್ ಶಾಟ್ ಏನು ಫೇಸ್ ಮಾಡಿದ್ರಿ? ಫಸ್ಟ್ ಶಾಟ್ ದೇವಸ್ಥಾನದಲ್ಲಿ ತೆಗೆದ್ರು, ಮದುರೆಯಲ್ಲಿ ಫಸ್ಟ್ ಶಾಟು. 2 ಜಡ ಹಾಕೊಂಡು, ಒಂದು ಲಂಗ ದಾವಣಿ ಹಾಕೊಂಡು, ಒಂದು ಚಿಕ್ಕ ಹುಡುಗಿ, ಅದರಲ್ಲೂ ಇನ್ನು ಮೆಚುರಿಟಿ ಆಗದೆ ಇರೋಂಥ ಹುಡುಗಿ ನಾನು ಅದರಲ್ಲಿ. ಆ ಥರ ಫುಲ್ ಲವ್ ಸಬ್ಜೆಕ್ಟ್, ಅಂದರೆ ವಿಲೇಜ್ ಲವ್ ಸಬ್ಜೆಕ್ಟ್. ನಿಮಗೆ ಅಂದರೆ ನಿಮ್ಮ ಆಸೆ, ಬಹಳ ವರ್ಷದ ಆಸೆ ಹೀರೋಯಿನ್ ಆಗಬೇಕು ಅಂತ. ಸೊ ಮೇಕಪ್ ಹಾಕಿ, ಕಾಸ್ಟ್ಯೂಮ್ ಆಗಿ, ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಆ ಮೂಮೆಂಟ್ ಹೆಂಗಿತ್ತು? ಅಯ್ಯೋ, ಅದು ಹೇಳಕ್ಕಾಗಲ್ಲ ಸರ್. ಅದು ಯಾಕಂದ್ರೆ ನಾನು ಅನ್ಕೊಂಡಿದ್ ಗುರಿ ಸಾಧಿಸ್ದೆ. ನಾನು ಆ ಏಮ್ ಅನ್ಕೊಂಡು ನನ್ಗೇನಾದ್ರು ದುಡ್ಡು ಸಂಪಾದನೆ ಮಾಡ್ಬೇಕು, ಬಿಲ್ಡಿಂಗ್ ಈ ತರ ಎಲ್ಲ ಇಲ್ಲ, ನಾನು ಹೀರೋಯಿನ್ ಆಗ್ಬೇಕು ಅಷ್ಟೇ. ಹೀರೋಯಿನ್ ಆಗ್ಬೇಕು, ಎಲ್ಲರೂ ಒಂದು ಆಟೋಗ್ರಾಫ್ ತಗೋಬೇಕು, ರೆಕಗ್ನೈಸ್ ಮಾಡ್ಬೇಕು, ಅದೊಂಥರ ಪ್ಯಾಷನ್ ಇತ್ತಲ್ಲ, ಅದು ನನ್ಗೆ ನೆರವೇರ್ತಲ್ಲ. ತುಂಬಾ ನಾನು ಅನುಭವಿಸಿ, ನಾನು ತುಂಬಾ ದೇವರಿಗೆ ಥ್ಯಾಂಕ್ಸ್ ಹೇಳಿ, ನಾನು ಇಷ್ಟ ಪಟ್ಟು ಮಾಡಿದ್ದ ಅದು ಒಂದು ಕ್ಯಾರೆಕ್ಟರ್, ಆ ಸಿನಿಮಾ. ಅದರಲ್ಲಿ ಎಲ್ಲರೂ ಅದೇ ಹೇಳಿದ್ರು ಫಸ್ಟ್ ಡೇನೆ, ನೀನು ಕ್ಯಾಮ್ರಾ ಭಯ ಇಲ್ವಾ, ಬಂದ ತಕ್ಷಣ ಮಾಡ್ಬಿಟ್ಟೆ ಇಲ್ಲ. ನಮ್ಮಮ್ಮ ಅಷ್ಟು ಹೇಳೋರು, ಆದ್ರೆ ಕ್ಯಾಮ್ರಾ ಅಂತ ಹೋದ ತಕ್ಷಣ ನಾನು ಪಬ್ಲಿಕ್ ಯಾವುದು ನೋಡಲಿಲ್ಲ, ನಾನು ಫಸ್ಟ್ ಟೇಕೆ ಓಕೆ ಮಾಡಿದೆ. ಎಲ್ಲರೂ ನೀನು ಇಷ್ಟು ಧೈರ್ಯ ಹೆಂಗ, ನೀನು ಆಲ್ರೆಡಿ ಮಾಡಿದ್ಯಾ ಅಂದ್ರೆ, ಇಲ್ಲ ಮೇಡಮ್, ನಾನು ಇದೇ ಫಸ್ಟ್ ಟೈಮ್ ಅಂದರೆ. ಪರವಾಗಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಥರ ಮಾಡ್ತಿದ್ಯಾ ಅಂದರೆ ಅಷ್ಟು ಇಷ್ಟ ನನಗೆ. ಪ್ಯಾಷನ್ ನನಗೆ ಯಾರು ಕಣ್ಣು ಕಾಣಿಸಲ್ಲ, ಅಲ್ಲಿ ಕ್ಯಾಮ್ರಾ ಮುಂದೆ ಹೋದರೆ ನಾನು ಮಾಡಬೇಕಷ್ಟೇ ಅವ್ರು ಹೇಳೋದನ್ನ. ರಾಮರಾಜನ್ ಸರ್ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಒಳ್ಳೆಯವರು. ಫಸ್ಟ್ ಸಿನಿಮಾ ಆದ್ರೂ ನನಗೆ ತುಂಬ ಎನ್ಕರೇಜ್ ಮಾಡಿ, ನಾನು ಸ್ವಲ್ಪ ಭಯ ಡ್ಯಾನ್ಸ್ ಅಂದವಾಗ ಅಂತ ಡ್ಯಾನ್ಸ್ ಮಾಸ್ಟರ್ ಏನಾದರೂ ಡ್ಯಾನ್ಸರ್ಸ್ನ ಬೈತಿದ್ರೆ ನನಗೆ ಭಯ ಆಗ್ತಿತ್ತು. ಯಾಕಂದರೆ ಅಯ್ಯೋ ನಮ್ಮನ್ನು ಬೈತಾರ, ನೀನೇನು ಭಯ ಬೀಳ್ಬೇಡ, ನಮ್ಮನ್ನು ಭಯಲ್ಲ, ನೀನು ಹೀರೋಯಿನ್ ಏನು ಭಯಲ್ಲ, ನೀನು ಆರಾಮಾಗಿ ಮಾಡು ಅನ್ನೋರು ಅಂತರ ಸ್ವಲ್ಪ ಆ ಭಯ ಇತ್ತು ನನಗೆ. ಈಗಲೂ ಇದೆ ಒಂಥರ. ಒಂದು ಕ್ಯಾರೆಕ್ಟರ್, ಹೊಸ ಕ್ಯಾರೆಕ್ಟರ್ ಒಳಗಡೆ ಹೋಗ್ತೀನಿ ಅಂದಾಗ ಫಸ್ಟ್ ಡೇ ಸ್ವಲ್ಪ ಭಯ ಇರುತ್ತೆ, ನನಗೆ ಹೆಂಗ್ ಮಾಡ್ತೀನಿ ಏನು ಅಂತ. ಅದು ಆವಾಗ್ಲಿಂದ ಇದೆ ಭಕ್ತಿ. ಯಾಕಂದ್ರೆ ನಾವು ಇನ್ನೂ ಚೆನ್ನಾಗಿ ಮಾಡ್ಬೇಕು. ಅವಾಗ ಹೊಸ ಹುಡುಗಿ ಅಂತ ಚೆನ್ನಾಗಿ ಮಾಡ್ಬೇಕು. ಇವಾಗ ಸೀನಿಯರು ಈನಮ್ಮ ಈ ತರ ಮಾಡ್ತಿದ್ದೆ ಅಂದ್ಬಿಟ್ರೆ ನಾವು ಎಲ್ಲಿಟ್ಕೊಳ್ಳೋದು ಮಕಾನ. ಅದಕ್ಕೋಸ್ಕರ ಚೆನ್ನಾಗಿ ಮಾಡಬೇಕು, ಪ್ರೂವ್ ಮಾಡ್ಕೋಬೇಕು ಅನ್ನೋದು ಒಂಥರ ಇವಾಗಲೂ ಅದೇ ಇಂಟ್ರೆಸ್ಟ್ ಇದೆ ಸರ್. ಫ್ಯಾಂಟಾಸ್ಟಿಕ್ ಮಾ. ಈ ಸಿನಿಮಾ ಶೂಟಿಂಗಲ್ಲಿ ಅಂತ ಕಾಣುತ್ತೆ, ಒಂದು ಟ್ರಾಜಿಕ್ ನಡೆಯುತ್ತೆ. ಅಂದರೆ ನೀವು ಶೂಟ್ ಮಾಡ್ತಾ ಇರ್ತೀರಾ, ನಾವು ಸಿನಿಮಾಗಳಲ್ಲಿ ತೋರಿಸ್ತೀವಿ ಆ ದೃಶ್ಯಗಳನ್ನ ಅಥವಾ ಆ ಸೀನ್ಸ್ಗಳನ್ನ, ಬಟ್ ಅದು ನಿಮ್ಮ ರಿಯಲ್ ಲೈಫಲ್ಲೇ ಆಗಿದೆ. ಅದು ಈ ಸಿನಿಮಾ ಶೂಟಿಂಗ್, ಯಾವ ಸಿನಿಮಾ ಶೂಟಿಂಗ್ ಗೊತ್ತಿಲ್ಲ. ಫಾದರ್ದು ಒಂದು ಅಂದರೆ ಟ್ರಾಜಿಡಿ ಏನಾಯ್ತು? ಇಲ್ಲ, ಈ ಸಿನಿಮಾ ಮಾಡಿದ್ಮೇಲೆ ಒಂದು ಇನ್ನೊಂದು ತಮಿಳ್ ಸಿನಿಮಾ, ಇನ್ನೊಂದು ಮಾಡೋವಾಗಲೇ ಇನ್ನೊಂದು ತಮಿಳ್ ಸಿನಿಮಾ ಬಂತು. ಅದರಲ್ಲಿ ಮಾಡ್ತಾ ಇದ್ದೆ, ತಮಿಳಲ್ಲ ತೆಲುಗು, ನಿಜಾಮಾಬಾದ್, ಇಲ್ಲೇ ನಿಜಾಮಾಬಾದಲ್ಲಿ ಶೂಟ್. ಅದು ತೆಲುಗು ಅಂದರೆ ಅದು ಯಾವುದು ಹೊಸಬ್ರು. ಸೊ
ಸರಿ ಅದು ತೆಲುಗು ಮಾಡ್ತಿದೀವಲ್ಲ ಅಂತ ನಾನು ಬಂದೆ. ಬಟ್ ಪ್ಯಾಡಿಂಗ್ ಆರ್ಟಿಸ್ಟ್ ದೊಡ್ಡ ದೊಡ್ಡವ್ರು ಇದ್ರು ಅದರಲ್ಲಿ, ಕೋಟಾ ಶ್ರೀನಿವಾಸರಾವ್ ಅವೆಲ್ಲ. ಅದಕ್ಕೋಸ್ಕರ ನಾನು ಹೀರೋಯಿನ್ ಅದರಲ್ಲಿ. ಸೊ ಬಂದ್ವಿ. ನನ್ಗೆ ಇಲ್ಲಿ ತೆಲುಗು ಲ್ಯಾಂಗ್ವೇಜ್ ಗೊತ್ತು, ಬಟ್ ಇಲ್ಲಿ ಯಾರು ನಮಗೆ ಗೊತ್ತಿಲ್ಲ, ಫೆಮಿಲಿಯರ್ ಅಲ್ವಲ್ಲ. ಇಲ್ಲಿ ಬಂದ್ಮೇಲೆ ಅವಾಗ ಫೋನ್ಸ್ ಇದೆಲ್ಲ ಅಷ್ಟು ನಮ್ಗೆ ಇಲ್ವಲ್ಲ ಸರ್, ಕಮ್ಯುನಿಕೇಶನ್ ತುಂಬಾ ಕಮ್ಮಿ ಅಲ್ವಾ. ಅಪ್ಪನಿಗೆ ಅವಾಗ ಸ್ವಲ್ಪ ಸೀರಿಯಸ್ ಆಗಿತ್ತು. ಬಟ್ ಈ ಥರ ಇಷ್ಟು ಬೇಗ ಒಟ್ಟೋಗ್ತಾರೆ ಅನ್ನೋದೆಲ್ಲ ಗೊತ್ತಿಲ್ಲ ನಮಗೆ, ಅಷ್ಟು ಐಡಿಯಾನೂ ಇಲ್ಲ. ನಾನು ಆರಾಮಾಗಿ ಮಾಡ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ ಅದು ನಾನು ಹೋಗ್ಬಿಟ್ರೆ ಅವತ್ತು ಶೂಟಿಂಗ್ ನಿಂತೋದ್ರೆ ಫುಲ್ ಶೆಡ್ಯೂಲ್ ಪ್ಯಾಕಪ್ ಆಗುತ್ತೆ. ಎಲ್ಲರೂ ಮತ್ತೆ ಆರ್ಟಿಸ್ಟ್ ಸಿಗಲ್ಲ. ಅವ್ರೇನು ಮಾಡಿ ಪ್ರೊಡ್ಯೂಸರು ಹೇಳಿದ್ರೆ ಹುಡುಗಿ ಒಟ್ಟೋಗ್ತಾಳೆ ಅಂದ್ಬಿಟ್ಟು ಮುಚ್ಚಿಕ್ಬಿಟ್ರು ನನಗೆ. ಅದು ನಮ್ಮ ಬ್ರದರು ಕಳಿಸಿದಾರೆ ಅಲ್ಲಿಂದ, ಈ ಥರ ಅಪ್ಪ ಎಕ್ಸ್ಪೈರ್ ಅಂತ. ಅದನ್ನ ಅವರು ನಮ್ಗೆ ಹೇಳಲೇ ಇಲ್ಲ. ಫೋನ್ ಹೇಳಿದ್ದಾರೆ ಅಲ್ಲಿ ಹೋಟೆಲಲ್ಲಿ ಫೋನ್ ಮಾಡಿ ಹೇಳಿದಾರೆ, ಅವ್ರು ಹೇಳಲೇ ಇಲ್ಲ. ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಹೇಳ್ತಾರೆ ನಿಮ್ಮ ಅಪ್ಪನಿಗೆ ಮೈ ಹುಷಾರಿಲ್ಲ ಅಂತ ಹೇಳಿದ್ರು. ಹೋಗಿದ್ದಾರೆ ಅಂತ ಹೇಳೇ ಇಲ್ಲ ಸರ್ ನನಗೆ. ಹುಷಾರಿಲ್ಲ ಅಂದ ತಕ್ಷಣ ನಾನು ಎಂದೆ ಇಮಿಡಿಯೇಟ್ ಅಯ್ಯೋ ನಾನು ಹೋಗ್ಬೇಕಂದ್ರೆ ಇಮಿಡಿಯೇಟ್ ಅವ್ರ ಫ್ಲೈಟ್ ಅದು ಅದೇ ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದು ಕೂಡ. ಇಮಿಡಿಯೇಟ್ ನಾನು ನಮ್ಮ ತಾಯಿ ನಮ್ಮ ಜೊತೆ ಬಂದಿದ್ರು ಅಮ್ಮ. ನಮ್ಮ ಬ್ರದರ್ ಹೋಗ್ಬಿಟ್ಟಿದ್ದ. ನಮ್ಮ ಬ್ರದರು ನಮ್ಮ ಸಿಸ್ಟರ್ ಅಲ್ಲೇ ಇದ್ರು ಬ್ಯಾಂಗ್ಳೂರಲ್ಲಿ. ಆಮೇಲೆ ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿತ್ತು. ಯಾಕಂದ್ರೆ ಅವಾಗಲೇ 3 days ಆಗ್ಬಿಟ್ಟಿತ್ತಲ್ಲ. ಎಷ್ಟು ದಿವಸ ಅಂದ್ರೆ ಕಮ್ಯುನಿಕೇಶನ್ ಇಲ್ಲ. ಇವ್ರು ಯಾರು ಅಲ್ಲೂ ಅವ್ರಿಗೆ ನಮ್ಗೆ ಹೇಳಲಿಲ್ಲ. ಅವ್ರಿಗೆ ತಂದೆ ಮುಖ ನೋಡಕ್ಕೆ ಇಲ್ಲ, ನೋಡಲೇ ಇಲ್ಲ ಸರ್. ನಾನು ಹೋದ್ಮೇಲೆ ಎಲ್ಲ ಮುಗಿಸ್ಬಿಟ್ಟಿದ್ರು, ಎಷ್ಟು. ಯಾಕಂದ್ರೆ ಅಪ್ಪನಿಗೆ ಆಲ್ರೆಡಿ ಸ್ವಲ್ಪ ಮೈ ಹುಷಾರಿರ್ಲಿಲ್ವಲ್ಲ, ಅದು ತುಂಬ ಹೊತ್ತು ಇಟ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಒಂದು ದಿವಸ ಎಲ್ಲ ವೆಯ್ಟ್ ಮಾಡಿದ್ರು. ನೆಕ್ಸ್ಟ್ ಡೇ ಇನ್ನು ನೋಡಿ ಅಪ್ಪನ ಇದು ಮಾಡಿಬಿಟ್ರು. ನನಗೆ ವಿಷಯ ತಿಳಿಸೋಕ್ಕೂ ಆಗಲಿಲ್ಲ ಅವರು. ನಾನು ಅವ್ರಿಗೇನು ಹೇಳೋಕ್ಕಾಗಲಿಲ್ಲ, ನನಗೂ ಏನೂ ಗೊತ್ತಿಲ್ಲ. ನಮ್ಮ ಬ್ರದರ್ ಏನುಗಳು ಎಲ್ಲ ಗೊತ್ತಿದ್ದು ಬಂದಿಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ಹೋದ್ಮೇಲೆ ಅವ್ನು ಬೈತಿದ್ದಾನೆ. ಆಮೇಲೆ ನಾನು ಹೇಳ್ದೆ ಈ ಥರ ಅಮ್ಮ ಹೇಳಿದ್ರು ಅಂದರೆ ಅವಾಗ ಯಾರನ್ನೂ ಏನು ಅನ್ನೋಕ್ಕಾಗಲ್ಲ. ಅವರು ಯಾರು ಪ್ರೊಡ್ಯೂಸರ್ಸ್ ನಮಗೆ ಗೊತ್ತಿಲ್ಲ. ಆಮೇಲೆ ಇನ್ನು ವಿಧಿ ಅಷ್ಟೇ ಅಂದ್ಕೊಂಡು ನಿಮ್ಗೆ ಇದು ತುಂಬಾ ಆಘಾತ ಆಗ್ಬಿಟ್ಟು ತುಂಬಾ ಆಘಾತ ಆಯ್ತು ಅವತ್ತು. ಅದು ಆಘಾತದಲ್ಲೇ ನನಗೆ ಒಳ್ಳೆ ನಡೆದಿದೆ ಅಂದ್ರೆ ನಮ್ಮಪ್ಪ ಬ್ಲೆಸ್ಸಿಂಗ್ಸು ಇದೇ ವಿ ಸತ್ಯನಾರಾಯಣ ಸರ್ದು. ನಾನು ಅಳ್ತಾ ಇರೋವಾಗಲೇ ನನ್ನ ಫೋಟೋಸ್ ಅವ್ರಿಗೆ ಹೋಗಿದೆ. ಅವರು ಫೋನ್ ಮಾಡಿ ಅವ್ರಿಗೆ ಬರಕ್ಕೆ ಹೇಳಿ ಅಂದರೆ ನಾನು ಬೆಂಗಳೂರಲ್ಲಿದ್ದೀನಿ, ನಾನು ಫೋನ್ ಮಾಡಿ ಇಲ್ಲ ಸರ್ ನಮ್ಮ ತಾಯಿ ಇಲ್ಲ ಮೇಡಮ್ ಒಂದೇ ಒಂದು ದಿವಸ ಬಂದ್ಬಿಟ್ಟು ಹೋಗಿ ಅಂತ. ಸರ್ ನಮ್ಮಮ್ಮ ಹೇಳಿದ್ರು ಬಾ ಹೋಗೋಣ ಅಂದರು. ನಾನು ಅಂದೆ ಇಲ್ಲಮ್ಮ ನನಗೆ ಇಂಟ್ರೆಸ್ಟ್ ಇಲ್ಲ, ಹೋದ್ರು ಏನಿದೆ ನೋಡ್ತಾರೆ, ಆಮೇಲೆ ಏನಾದ್ರು ಇಲ್ಲ ಅಂದ್ಬಿಟ್ಟು ಇನ್ನೂ ಇದಾಗುತ್ತೆ ನನಗೆ, ಬೇಡ ನನಗೆ ಇವಾಗಿರೋ ಪರಿಸ್ಥಿತಿ ನಾನು ಹೋಗಲ್ಲ ನಾನು ಅಂದೆ. ಆಮೇಲೆ ಸರಿ ಬಾ ಅಪ್ಪನ ಬ್ಲೆಸ್ಸಿಂಗ್ಸ್ ನೀನು ಸೆಲೆಕ್ಟ್ ಆಗ್ತೀಯಾ ಅಂತ ನಮ್ಮಮ್ಮ ಏನು ಬಾಯಲ್ಲಿ ಹೇಳಿದ್ರು ಹತ್ಕೊಂಡೇ ಬಂದೆ. ನಾನು ಬಂದಮೇಲೆ ಬಟ್ ವಿಷಯ ಹೇಳಿದ್ವಿ ಇ ವಿ ಸರ್ಗೆ, ಈ ಥರ ಅಪ್ಪ ಹೋಗಿದ್ದಾರೆ ಅಂತ, ಸ್ವಲ್ಪ ಡಲ್ಲಾಗಿರ್ತಾರೆ ತಪ್ಪಾಗಿ ತಿಳ್ಕೊಬೇಡ ಅಂತ. ಪರವಾಗಿಲ್ಲ ಬರೋಕ್ಕೆ ಹೇಳಿ ಅವ್ರಿಗೆ, ನಾನು ಜಸ್ಟ್ ನೋಡ್ಬೇಕಷ್ಟೇ ಅಂತ. ಹೋದ ತಕ್ಷಣ ಅವರು ಮೇಕಪ್ ಎಲ್ಲ ಆಗೋದು, ವಿಡಿಯೋ ಟೆಸ್ಟ್ ಎಲ್ಲ ಆಗೋದು, ಇಮಿಡಿಯೇಟ್ ಅಡ್ವಾನ್ಸ್ ಕೊಟ್ಟು ಸೆಲೆಕ್ಟ್ ಆಗೋದು. ಚಂಬಲಕಡಿ ಪಂಬ ಅದು ನನ್ನ ಲೈಫ್. ಅಲ್ಲಿಂದ ನನ್ನ ಟರ್ನ್ ಆಗಿದ್ದು ನನ್ನ ಲೈಫ್. ತಮಿಳಲ್ಲಿ ಮಾಡಿದ್ರು ನನಗೊಂದು ಹಿಟ್ ಮೂವಿ ಅಂತ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಎಲ್ಲ ನನ್ನ ಜರ್ನಿ ಚೆನ್ನಾಗಿದೆ. ನರೇಶ್ ಸರ್. ಸೊ ಆ ಮೆಮೊರೀಸ್ ಏನ್ ಮಾಡಿದ್ರಿ ಫಸ್ಟ್ ಶಾಟ್ ಅದರಲ್ಲಿ ಜಂಬಲಕಡಿ ಬೊಂಬಲಿ? ಲೆಜೆಂಡರಿ ಡೈರೆಕ್ಟರ್ ಅವಾಗ ಅವರು ನರೇಶ್ ಸರ್ ಅವಾಗ ಫುಲ್ ದೊಡ್ಡ ಹೀರೋ. ಸೊ ಅದರಲ್ಲಿ ಆರ್ಟಿಸ್ಟ್ ಎಲ್ಲರೂ ದೊಡ್ಡ ಆರ್ಟಿಸ್ಟ್, ನಾನು ಒಬ್ಳೇ ಹೊಸಬ್ಳು. ಸೊ ಅಷ್ಟು ಮಧ್ಯೆ ಜನದಲ್ಲಿ ನಾನು ಮಾಡೋ ಸ್ವಲ್ಪ ನನಗೆ ಅದು ಏನು ಅನಿಸ್ಲಿಲ್ಲ. ನಾನು ಪ್ರೂವ್ ಮಾಡ್ಕೋಬೇಕು, ನಾನು ಚೆನ್ನಾಗಿ ಮಾಡಬೇಕು ಅಷ್ಟೇ, ಅದೇ ಇರ್ತದೆ ನನ್ನ ಮನಸ್ಸಲ್ಲೇ. ಫಸ್ಟ್ ದಿವಸ ಶಾರ್ಟೇ ನನಗೆ ಒಳ್ಳೆ ಸೀನ್ಸ್. ಸೆಕೆಂಡ್ ಡೇ ಒಂದು ಸಿಗ್ಗಾರ್ ವಿಡಿಯೋ ಸೀನ್ ಕೊಟ್ಟರು. ನಾನು ಅದೆಲ್ಲ ಸರ್ ನಾನು ಸ್ವಲ್ಪ ಬರಲ್ಲ ಅಂದರೆ, ನೀನೆಲ್ಲ ಪ್ರಾಕ್ಟೀಸ್ ಮಾಡಿ ಬರುತ್ತೆ ಅಂದರೆ, ಬಟ್ ಅದು ತುಂಬ ಮಸ್ಟ್ ಅದು ಆ ಸೀನ್ಗೆ ಅದು ಮಾಡಬೇಕು ಎಲ್ಲ. ನಾನು ತುಂಬ ಧೈರ್ಯದಿಂದ ಎಲ್ಲ ಮಾಡಿದೆ ಸರ್. ಒಳ್ಳೊಳ್ಳೆ ಸೀನ್ಸ್ ಅದರಲ್ಲಿ. ಹೀರೋಯಿನ್ ಅದಂದರೆ ಹೀರೋ ಡಾಮಿನೇಟ್ ಮಾಡೋ ಕ್ಯಾರೆಕ್ಟರ್ ಅದು. ಸೊ ಒಳ್ಳೆ ಅದು ಸಿನಿಮಾ ಆಲ್ ಸೆಂಟ್ರಲ್ 100 days ಹೋಯ್ತು, ಒಳ್ಳೆ ಹೆಸರು ಬಂತು ಅಂದ ಬ್ಯುಸಿ ಆದ. ಇವಾಗ ನಾನು ಆಗ್ಲೇ ಹೇಳಿದೆ ಮಂಜುಳಾ ಅವ್ರ ಜೀವನ ಮಾತಾಡೋಣ ಅಂತ. ನಿಮ್ಮ ನಿಜವಾದ ಹೆಸರು ಮಂಜುಳಾ. ಈ ಮಂಜುಳಾ ಆಮ್ನಿ ಆಗಿದ್ದು ಯಾವಾಗ, ಹೇಗೆ, ಯಾರು ಅದನ್ನ ಹೆಸರಿಟ್ಟಿದ್ದು? ಮಂಜುಳಾ ನಮ್ಮ ಮನೇಲಿ ಇಟ್ಟಿದ್ದು ಸರ್. ಅಮ್ಮ ನಮ್ಮ ತಂದೆ ತಾಯಿ ಇಟ್ಟರೆ ಹೆಸರದು. ಮನೇಲಿ ಮಂಜು ಅಂತಾರೆ, ಮಂಜಾ ಅಂತಾರೆ, ತುಂಬ ಪ್ರೀತಿ ಬಂದರೆ ಮಂಜಾ ಅಂತಾರೆ, ಇಲ್ಲ ಮಂಜುಳಾ ಅಂತಾರೆ, ಈ ಥರ ಕೂಗ್ತಾ ಇರ್ತಾರೆ. ಡಿಫ್ರೆಂಟ್ ಸ್ಟೈಲಲ್ಲಿ ಕೂಗ್ತಾರೆ. ಬಟ್ ಸಿನಿಮಾಗೆ ಬಂದಮೇಲೆ ತಮಿಳಲ್ಲಿ ಅವರು ಮೀನಾಕ್ಷಿ ಅಂತ ಇಟ್ಟಿದ್ರು, ಯಾರು ಗಂಗೇಮ್ರನ್ ಸರ್. ಬಟ್ ಅದು ಇನ್ನೂ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಅಷ್ಟರಲ್ಲಿ ನಾನು ತೆಲುಗುಗೆ ಬಂದನಲ್ಲ. ವಿ ಸತ್ಯನಾರಾಯಣ ಸರ್ ಬಂದು ನನಗೆ ಹೇಳಲೇ ಇಲ್ಲ,
ನೆಕ್ಸ್ಟ್ ಡೇ ಪ್ರೆಸ್ಸಲ್ಲಿ ಆಮ್ನಿ ಅಂತ ಅವರೇ ಹೇಳ್ಬಿಟ್ರು. ನನಗೆ ಅರ್ಥ ಆಗಲ್ಲ ಸರ್, ಆಮ್ನಿ ಅಂದರೆ ನನಗೂ ತೆಲುಗು ಅಷ್ಟು ಗೊತ್ತಿಲ್ವಲ್ಲ ಸರ್, ತೆಲುಗಲ್ಲಿ ಆಮ್ನಿ ಅಂದರೆ ಏನು ಸರ್ ಅಂದರೆ ಅವಾಗ ಹೇಳಿದ್ರು, ಎಲ್ಲ ಒಳ್ಳೆ ಹೆಸರು ಅದು, ಈ ಅರ್ಥ ಗೊತ್ತಿಲ್ಲ ನನಗೆ, ತುಂಬ ಒಳ್ಳೆ ಹೆಸರು ಇಟ್ಟಿದ್ದಾರೆ ನಿನಗೆ ಅಂತ ಎಲ್ಲರೂ ಹೇಳಿದ್ರು. ಸೊ ಅಲ್ಲಿಂದ ಕಂಟಿನ್ಯೂ ಆಯಿತು. ನನಗೆ ಮೀನಿಂಗ್ ಯಾವಾಗ ಗೊತ್ತಾಯ್ತು ಅಂದರೆ ಹಲೋ ಬ್ರದಲ್ಲಿ ಮಾಡಿದ್ವಲ್ಲ ಅವಾಗ ಇವರು ನಾಗಾರ್ಜುನ್ ಸರ್ ಕೇಳಿದ್ರು, ఆమ్ని ಅಂದರೆ ನಿನಗೆ నీకు తెలుసా దాని అర్థము తెలుసా దాని మీనింగ్ తెలుసా ಅಂತ ಹೇಳಿದ್ರು. ನನಗೆ ಇಲ್ಲ ಸರ್ ನನಗೆ ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದೆ. ಸ್ಪ್ರಿಂಗ್ ವಸಂತಂ ನೇಚರ್ ಅದು ತುಂಬ ಒಳ್ಳೆ ಹೆಸರು ನಿಂದು ಅಂತ ಹೇಳಿದ್ರು. ಅವಾಗೇ ನನಗೆ ಗೊತ್ತು ಅದ್ರ ಹೆಸರು ಅಷ್ಟು ಒಳ್ಳೆ ಹೆಸರು ಇಟ್ಟಿದ್ದಾರ ಅಂದ್ಬಿಟ್ಟು. ಸೊ ಅದು ಲಕ್ಕಿಯಾಗಿ ಅದು ವರ್ಕೌಟ್ ಆಯಿತು, ಹಂಗೆ ಅದು ಕಂಟಿನ್ಯೂ ಆಯಿತು ಆಮ್ನಿ. ಆ್ಯಂಡ್ ನಿಮ್ಮ ಮಿಸ್ಟರ್ ಪೆಳ್ಳಾಮ್ ಸಿನಿಮಾ ನಮ್ಮ ಬಾಪು ಸರ್ ಡೈರೆಕ್ಟ್ರು, ಎಂಥ ಲೆಜೆಂಡ್ರಿ ಡೈರೆಕ್ಟ್ರು. ಯು ಆರ್ ಸೋ ಡೆಸ್ಟಿನ್ ಮಾ. EVV ಸರ್, ಬಾಪು ಸರ್, ಎಂತೆಂಥ ಡೈರೆಕ್ಟರ್ಗಳು ಬ್ಲೆಸ್ ಮಾಡಿದ್ದಾರೆ ನಿಮಗೆ. ಸೊ ಆ ಸಿನಿಮಾ ಐ ಥಿಂಕ್ ನಂದಿ ಅವಾರ್ಡು ಬಂತು ಅಂತ ಫಸ್ಟ್ ಟೈಮ್. ಸೊ ನೀವು ಆಂಧ್ರ ವಾಟ್ ಎವರ್ ಇವತ್ತಿನ ತೆಲಂಗಾಣ ಆಂಧ್ರ ಎಲ್ಲ ಕಡೆಗೂ ಮನೆ ಮಾತಾಗ್ಬಿಟ್ರಿ ಆಮ್ನಿ ಅಂದರೆ. ಸೊ ಬಾಪು ಸರ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ ಅದೆಲ್ಲ ಒಂದು ಸ್ಕೂಲ್ ಸರ್. ನಾವು ಹೇಗೆ ಒಂದು ಸ್ಕೂಲ್ ಹೋದರೆ ಒಂದೊಂದು ಸ್ಟಡಿ ನಾವು ಹೆಂಗೆ ಸ್ಟಡಿ ಮಾಡ್ತೀವೋ ಆ ಥರ ಅವ್ರ ಹತ್ರ ಒಂದು ಸಿನಿಮಾ ಮಾಡೋದ್ರಿಂದ ಅದ್ರ ಫುಲ್ ಕಲ್ತ್ಕೊಳ್ಳೋದು ತುಂಬ ಕಲ್ತ್ಕೊಳ್ತೀವಿ. ಇವಾಗ ಅದು ನನಗೆ ಹೆಲ್ಪ್ ಆಗ್ತಿದೆ. ಅವ್ರ ಹತ್ರ ಕಲ್ತ್ಕೊಂಡಿರೋ ಅದು ಶಿಸ್ತಾಗಲಿ, ಆ್ಯಕ್ಟಿಂಗ್ ಆಗಲಿ, ನಾವು ಯಾವ ಥರ ಮಾಡಬೇಕು, ಕ್ಯಾಮ್ರಾ ಫೇಸ್ ಹೇಗೆ ಮಾಡಬೇಕು, ಎಲ್ಲ ತುಂಬ ಕಲ್ತ್ಕೊಳ್ತೀವಿ ನಾವು. ಸೊ ಅದೆಲ್ಲ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ಅದೇ ಥರ ಒಳ್ಳೆ ಮೂವಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು. ಫಸ್ಟ್ ಟೈಮ್ ನನಗೆ ಅವಾರ್ಡ್ ಬಂತು. ಅವಾರ್ಡ್ ಬಂದಾಗ ಯಾವಾಗ ನಾನು ಹೀರೋಯಿನ್ ಆದಾಗ ನಾನು ಅಷ್ಟು ಸಂತೋಷಪಟ್ಟನು. ಮತ್ತು ಹಿಟ್ಟಾದಾಗ ಅದೇ ಥರ. ಥರ್ಡ್ ಟೈಮ್ ನಾನು ತುಂಬ ಸಂತೋಷಪಟ್ಟಿದ್ದೆ ಅವಾರ್ಡ್ ಬಂದಾಗ. ನನಗೆ ಫೋನ್ ಬಂತು, ನಾನು ಚೆನ್ನೈಯಲ್ಲಿದ್ದೆ, ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಬಂದಿದ್ದೆ. ನಮ್ಮ ಅಜ್ಜಿಯವರು ತೀರೋಗ್ಬಿಟ್ಟಿದ್ರು. ಅವ್ರನ್ನ ನೋಡ್ಕೊಂಡು ಬಂದ ತಕ್ಷಣ ನನಗೆ ಫೋನ್, ಈ ಥರ ನಿನಗೆ ಅವಾರ್ಡ್ ಬಂದ, ನಾನು ನಿನ್ನ ಕುಡ್ದಾಗ್ಬಿಟ್ಟು ನಾನು ಅವಾರ್ಡ್ ಬರೋ ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗ್ಬಿಟ್ಟು ನನಗೆ ನಂಬಿಕೆ ಇಲ್ಲ. ಅದು ಒಂಥರ ಅದೊಂದು ಖುಷಿ, ಅದು ಯಾರ ಹತ್ರ ಅದೇ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಸೊ ತುಂಬ ನಾನು ಬ್ಲೆಸ್ಡ್, ದೇವ್ರ ದಯದಿಂದ ಎಲ್ಲ ಒಳ್ಳೇದು ನಡೆಯಿತು ಸರ್. ಒಳ್ಳೆ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದೆ ನಾನು. ಆ್ಯಂಡ್ ಆಮ್ನಿ ಅವರೇ ಕ್ವಾಲಿಫಿಕೇಶನ್ ಏನು, ಕಾಲೇಜ್ ಮಾಡಲಿಲ್ಲ ಅಂತ ಅಷ್ಟೇ. ಫಸ್ಟ್ ಇಯರ್ PUC ಮಾಡಿದೆ ಸರ್, ಬಂದ್ಬಿಟ್ಟೆ ನಾನು ಇಲ್ಲಿಗೆ. ಸಿನಿಮಾ ಇಡ್ಲಿ ವಡೆ ಹೇಳ್ಕೊಂಬಂದ್ಬಿಟ್ಟು ಆ್ಯಕ್ಚುಲಾಗಿ ನಾನು ಎಲ್ಲರೂ 15 ಇಯರ್ಸಲ್ಲಿ ಮಾಡ್ತಾರೆ 10th. ನಾನು 14 ಇಯರ್ಸ್ಗೆ 10th ಮುಗಿಸ್ಬಿಟ್ಟೆ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹಾಸ್ಪಿಟಲ್ ಇದ್ದರು ನಮ್ಮ ಬ್ರದರ್ಗೋಸ್ಕರ. ಸ್ವಲ್ಪ ಅವ್ರಿಗೆ ಹುಷಾರಾಗದೆ ಇದು ಒಂಥರ ಏನಂತಾರೆ, ಏನೋ ಒಂಥರ ಕೈ ಕಾಲ ಇಳ್ಕೊಂಡ್ಬಿಟ್ಟು ಅವ್ರನ್ನ ಹಾಸ್ಪಿಟಲ್ ಸೇರಿಸ್ಬಿಟ್ಟಿದ್ರು ಅಮ್ಮನ್ನ. ಜನ್ನಿ ಆಗುತ್ತಲ್ಲ ಆ ಥರ. ಆವಾಗ ನಮ್ಮ ಚಿಕ್ಕಮ್ಮನೇ ನನ್ನ ನೋಡ್ಕೊಳ್ತಾ ಇದ್ರು. ನಾನು ಅವಾಗ ಪುಟ್ಟ ಹುಡುಗಿ 3 ಇಯರ್ಸ್ ಬೇಬಿ. ನಾನು ಮನೇಲಿ ತುಂಬ ತೀಟೆ ಮಾಡ್ತೀನಿ ಅಂತ ತೊಗೊಂಡೋಗಿ ಸ್ಕೂಲ್ ಸೇರಿಸ್ಬಿಟ್ರು. ಏನೂ ನೋಡಲಿಲ್ಲ. ಆ್ಯಕ್ಚುಲಿ 5 ಇಯರ್ಸ್ 4 ಇಯರ್ಸ್ ಸೇರಿಸ್ತಾರೆ, ನಾನು 3 ಇಯರ್ಸ್ಗೆ ತೊಗೊಂಡೋಗಿ ಸೇರಿಸ್ಬಿಟ್ರು. ಅದು ಹಂಗೆ ಕಂಟಿನ್ಯೂ ಆಯಿತು. ಸೊ ಅದು ನಾನು 14 ಇಯರ್ಸ್ಗೆ 10th ಮುಗಿಸ್ಬಿಟ್ಟೆ. 15 ಇಯರ್ಸ್ಗೆಲ್ಲ ನಾನು ಫಸ್ಟ್ ಇಯರ್ PUC. ಏನು ಕಾಂಬಿನೇಷನ್ ಇತ್ತು? ನಾನು ಕಾಮರ್ಸ್ ಸ್ಟೂಡೆಂಟ್. ಓಕೆ. ಹಾಂ. ಸೊ ಆಮೇಲೆ ಬಂದ್ರಿ, ಸಿನಿಮಾಗೆ ಬಂದ್ರಿ. ಚೆನ್ನಾಗಿ ತುಂಬ ಹೈ ಸ್ಟೂಡೆಂಟ್ ಅಲ್ಲ, ತುಂಬ ಲೋ ಅಲ್ಲ, ನಾನು ಮೀಡಿಯಮಾಗಿ ಚೆನ್ನಾಗಿ ಓದ್ತಿದ್ದೆ. ಯಾಕಂದರೆ ಯಾವ್ದು ನನ್ನ ಇದರಲ್ಲಿ ಯಾವ್ದು ತೊಗೊಂಡ್ರು ಅದರಲ್ಲಿ ಸಕ್ಸಸ್ ಆಗಬೇಕು, ಚೆನ್ನಾಗಿ ಮಾಡಬೇಕು, ಕೆಟ್ಟ ಹೆಸರು ತೊಗೋಬಾರ್ದು ಅನ್ನೋದು ನಾನು ಯಾವಾಗಲೂ ಅದು ಸ್ಟಡೀಸಲ್ಲಿ ಇತ್ತು ನನಗೆ. ಆ್ಯಂಡ್ ಅಪ್ಪ ಹೋದ್ಮೇಲೆ ಗೊತ್ತಿದ್ದೇನೋ ಆಟೋಮೆಟಿಕಲಿ ಮನೆ ಹಿರಿ ಮಗಳಾಗಿ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು. ಎಸ್, ಅಫ್ಕೋರ್ಸ್ ಎಲ್ಲ ನಾನೇ ನೋಡ್ಕೊಂಡೆ. ಯಾಕಂದರೆ ಅಪ್ಪ ಇರಲಿಲ್ಲ, ತಮ್ಮ ಚಿಕ್ಕವನು, ತಂಗಿ ಚಿಕ್ಕವಳು, ಅಮ್ಮ ಅನ್ಎಜುಕೇಟೆಡ್. ಅಮ್ಮನಿಗೆ ಅಷ್ಟು ಲೌಕ್ಯ ಗೊತ್ತಿಲ್ಲ. ಈ 10 ರೂಪಾಯಿ ಇದ್ದರೆ 20 ರೂಪಾಯಿ ಖರ್ಚು ಮಾಡೋ ಕೈ ಇತ್ತು ನಮ್ಮ ಅಮ್ಮಂದು. ಸೊ ಎಲ್ಲ ನಾನೇ ನೋಡ್ಕೊಳ್ಬೇಕಾಗಿ ಬಂತು. ಸೊ ಆ ಒಂದು ಅಂದರೆ ಆರ್ಟಿಸ್ಟ್ ಆಗೋದು ಜನರಲಿ ಏನು ಹೇಳ್ತಾರಮ್ಮ, ಒಬ್ಬ ಕಲಾವಿದೆಗೆ ಅಥವಾ ಯಾರೇ ಕಲಾವಿದನಿಗೆ, ಆರ್ಟಿಸ್ಟ್ಗೆ ಮೈಂಡ್ ಫ್ರೀ ಇರಬೇಕು, ಅವರೆಲ್ಲ ಆರಾಮಾಗಿ ಬರೀ ಹೋಗಿ ಕಾನ್ಸಂಟ್ರೇಟ್ ಮಾಡಿ ಆ್ಯಕ್ಟ್ ಮಾಡಬೇಕಾದ್ರೆ ಆಮ್ನಿ ಅವ್ರ ವಿಚಾರದಲ್ಲಿ ಹಂಗೆ ಇರಲಿಲ್ಲ. ಎಲ್ಲವೂ ನಿಮ್ಮ ಹೆಗಲ ಮೇಲೆ ಇತ್ತು. ಸೊ ಒಂದು ಪಕ್ಕ ಟೆನ್ಷನ್ ಇರ್ತಿತ್ತು, ಒಂದು ಮನೆ ಟೆನ್ಷನ್ ಇರ್ತಿತ್ತು, ಒಂದು ಪಕ್ಕ ನನಗೆ ಕಮಿಟ್ಮೆಂಟ್. ಈಗಲೂ ಅದೇ ನನಗೆ ಹಂಗೆ ಕಂಟಿನ್ಯೂ ಆಯಿತು. ಅದು ಆಫ್ಟರ್ ಮ್ಯಾರೇಜ್ ಮಕ್ಕಳು ಈಗಲೂ ಅದೇ ಇದೆ. ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೇನೆ, ಮನೆಗೆ ಫೋನ್ ಮಾಡಿ ಏನು ಓದಿದ್ರಾ, ಏನು ಮಾಡಿದ್ರಿ, ಏನು ಸ್ಕೂಲ್ಗೆ ಹೋದ್ರಾ, ಹೋಮ್ವರ್ಕ್ ಮಾಡಿದ್ರಾ, ಈಗಲೂ ಅದು ಕಂಟಿನ್ಯೂ ಆಗ್ತಾನೆ ಇದೆ ನನಗೆ. ಇದು ನಾನು ಮಾತಾಡ್ತೀನಿ, ನಿಮ್ಮ ಮಕ್ಕಳು ವಿಚಾರದಲ್ಲಿ ನಾನು ಮಾತಾಡಬೇಕಾದ್ರೆ ಮುಂದಕ್ಕೆ ಮಾತಾಡ್ತೀನಿ. ನೀವು ಎಷ್ಟು ಒಂದು ಒಳ್ಳೆ ಹೆಣ್ಮಗಳು ಅಂತಂದರೆ, ಯು ಆರ್ ಸಚ್ ಎ ನೈಸ್ ಸೋಲ್ ಅಂತಂದರೆ,
ನಾನು ಕೆಲವು ರಿಸರ್ಚ್ ಮಾಡಿದಾಗ ನನಗೆ ವಿಷಯ ಸಿಕ್ಕಿದ್ದು, ಓನ್ಲಿ ದ ಗ್ರ್ಯಾಟಿಟ್ಯೂಡ್ ರೆಸ್ಪೆಕ್ಟ್ಸ್ ಟುವರ್ಡ್ಸ್ ಯುವರ್ ಗುರು EVV ಸತ್ಯನಾರಾಯಣ ಗಾರು ಅವ್ರಿಗೋಸ್ಕರ ಹಲೋ ಬ್ರದರ್ ಅನ್ನೋ ಒಂದು ಸಿನಿಮಾದಲ್ಲಿ ನಾಗಾರ್ಜುನ ಅವ್ರ ಜೊತೆಗೆ ಅಮಾಂಗ್ ವಿತ್ ಅದರ್ 2 ಆರ್ಟಿಸ್ಟ್ ರಂಭಾ ಮೇಡಮ್ ಅವರು, ಆಮೇಲೆ ನೀವು ಇಂದ್ರಜಾ ಅವರು ಒಂದು ಸಾಂಗ್ ಅಪಿಯರೆನ್ಸ್ ಮಾಡ್ತೀರ, ಒಂದು ಸ್ಪೆಷಲ್ ಅಪಿಯರೆನ್ಸ್. ಯಾಕೆಂದ್ರೆ ನೀವು ಅಷ್ಟೊತ್ತಿಗೆ ನಂದಿ ಅವಾರ್ಡ್ ವಿನ್ನರ್, ಎ ಬಿಗ್ ಆಕ್ಟ್ರೆಸ್. ಆದರೂ ಓನ್ಲಿ ಫಾರ್ EVV ಸತ್ಯನಾರಾಯಣ ಸರ್ ಆ್ಯಂಡ್ ಅಫ್ಕೋರ್ಸ್ ನಾಗಾರ್ಜುನ ಅವರು ಅದಿದ್ದೇ ಇರುತ್ತೆ. ಸೊ ನೀವು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬಹುಶಃ ಎಲ್ಲೋ ನಿಮ್ಮ ಈ ಒಳ್ಳೆತನನೇ ಸ್ವಲ್ಪ ಜನ ಅಡ್ವಾಂಟೇಜ್ಗಳು ತಗೊಂಬಿಟ್ರಾ? ಇಲ್ಲ, ಅಡ್ವಾಂಟೇಜ್ ತಗೊಳಕ್ಕೇನು ಇಲ್ಲ ಸರ್. ಯಾಕಂದ್ರೆ ನಾನು ಅದ್ರಲ್ಲಿ ಹೇಳಿದ್ರು ಎಲ್ಲರೂ, ನೀನು ಈ ಸಿನಿಮಾ ಅಲ್ಲ, ಇನ್ ಜನರಲಿ ಐ ಆಮ್ ಟಾಕಿಂಗ್. ಜನರಲ್ ಇಲ್ಲ, ನಾನು ಯಾರಿಗೂ ಅಷ್ಟು ಮಾಡಲಿಲ್ಲ. ಯಾಕಂದರೆ ನಾನು EV ಸತ್ಯನಾರಾಯಣ ಸರ್ಗೋಸ್ಕರನ ನಾನು ಮಾಡಿದ್ದು ಆ ಸಾಂಗು. ಇನ್ನು ಹೇಳ್ದಂಗೆ ನಾಗಾರ್ಜುನ ಸರ್ ಕಾಂಬಿನೇಷನು. ಮತ್ತೆ ಆ ಥರ ಎಲ್ಲೂ ನಾನು ಮಾಡಲಿಲ್ಲ. ಆಮೇಲೆ ಮಾಡಿದ್ದು ನಾನು ಇವರು ಕೃಷ್ಣಾರೆಡ್ಡಿ ಸರ್ ಅವ್ರಿಗೂ ಒಂದು ಮುದ್ದು ಪಾಪ ಅಂತ ಒಂದು ಸಾಂಗ್ ಬಾಲಕೃಷ್ಣ ಸರ್ ಜೊತೆ ಮಾಡಿದೆ. ಬಟ್ ಅದು ಎಕ್ಸ್ಪೋಸಿಂಗ್ ಏನಿಲ್ಲ, ಅದೂ ಅಷ್ಟೇ ಒಳ್ಳೆ ಸಾಂಗ್. ಅದು ಅವ್ರಿಗೋಸ್ಕರ ಮಾಡಿದೆ, ಡೈರೆಕ್ಟರ್ ಸರ್ಗೋಸ್ಕರ. ನಿಮ್ಮ ಕೃಷ್ಣಾರೆಡ್ಡಿ ಸರ್ ಅಂದ ತಕ್ಷಣ ಶುಭಲಗ್ನ ಬಗ್ಗೆ, ಶುಭಲಗ್ನ, ಮಾವಿ ಚಿಗುರು, ಜಗಪತಿ ಬಾಬು ಸರ್ ಜೊತೆ ಕಾಂಬಿನೇಷನ್. ಸೊ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಆಂಧ್ರದಲ್ಲಿ. ಸೊ ಅದ್ರ ಬಗ್ಗೆ SV ಕೃಷ್ಣಾರೆಡ್ಡಿ ಅವ್ರ ಬಗ್ಗೆ ಏನು ಹೇಳ್ತೀರಮ್ಮ? ತುಂಬ ಒಳ್ಳೆ ಡೈರೆಕ್ಟರ್ ಸರ್, ತುಂಬ ಸಾಫ್ಟ್ ನೇಚರ್ ಅವರು. ನನಗೆ ಈ ಥರ ಒಳ್ಳೆ ಒಂದು, ನಾನು EV ಸತ್ಯನಾರಾಯಣ ಸರ್ ನನಗೊಂದು ಲೈಫ್ ಕೊಟ್ಟರೆ, ಇವ್ರು ಇನ್ನೊಂದು ತಿರುಗು ಲೈಫ್ ಕೊಟ್ಟರು ನನಗೆ. ಯಾಕಂದರೆ ಲೈಫ್ ಲಾಂಗ್ ಮರೆಯೋದಾದಂಥ ಒಂದು ಸಿನಿಮಾ ಮಾಡಿದೆ ನಾನು, ಅದು ಶುಭಲಗ್ನ. ಈಗಲೂ ಈ ಆಂಧ್ರ ಆಗಲಿ ತೆಲಂಗಾಣ ಆಗಲಿ, ಇವನ್ ಎಲ್ಲಿ ನಮ್ಮ ಕರ್ನಾಟಕ ಸೈಡ್ ತೆಲುಗುನವ್ರಿದ್ರು ಎಲ್ಲಿ ಹೋದ್ರೂ ನನ್ನ ಕಂಡುಹಿಡೋದು ಫಸ್ಟು ಶುಭಲಗ್ನ ಹೀರೋಯಿನ್ ಅಲ್ವಾ ನೀವು, ಅದು ಗಂಡನ ಮಾರ್ತಿರಲ್ಲ ಆ ಹೀರೋಯಿನ್ ಅಲ್ವಾ ನೀವು ಅಂತ ಈ ಥರ ಕಂಡುಹಿಡಿತಾರೆ, ರೆಕಗ್ನೈಸ್ ಮಾಡ್ತಾರೆ. ಚಿಕ್ಕ ಮಕ್ಕಳು ರೆಕಗ್ನೈಸ್ ಮಾಡ್ತಾರೆ, ಯಾಕಂದರೆ TV ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರಲ್ಲ. ಸೊ ಅದು ನನಗೆ ಮರೆಯೋಕ್ಕಾಗದೇ ಇರೋಂಥ ಒಳ್ಳೆ ಸಿನಿಮಾ ನನಗೆ ಅವರು ಮಾಡಿಕೊಟ್ರು. ಅದರಲ್ಲೂ ನನಗೆ ಬೆಸ್ಟ್ ಸಿನಿಮಾಗೂ ಅವಾರ್ಡ್ ಬಂತು, ಬೆಸ್ಟ್ ಮೂವಿ ಅದು. ಮಾವಿ ಚಿಗುರು, ಇದೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡಿದೆ ಸರ್. ವೆರಿ ಬೆಸ್ಟ್ ಡೈರೆಕ್ಟರ್ ಅವ್ರು. ಏನಂದರೆ ನನ್ನ ಹತ್ರ ಏನು ಪ್ರತಿಭೆ ಇದೆಯೋ ಅದನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮಾಡಿಸೋರು. ಅವ್ರು ಏನು ಕಂಡಿಡಿದ್ರು ಹೆಂಗೆ ಕಂಡಿಡಿದ್ರು ಗೊತ್ತಿಲ್ಲ, ನನಗೆ ಆ ಕ್ಯಾರೆಕ್ಟರ್ ಕೊಟ್ಟು ಆಮೇಲೆ ಮಾಡಬೇಕು ಅಂತ ನನ್ನ ಹತ್ರ ಮಾಡಿಸಿದ್ರು. ಅದು ನನಗೆ ಪ್ಲಸ್ ಆಯಿತು. ಇವಾಗ ಹೇಗಿದ್ದಾರೆ SV ಕೃಷ್ಣಾರೆಡ್ಡಿ ಅವರಮ್ಮ? ಈಗ ಮಾಡ್ತಿದ್ದಾರೆ ಸರ್. ಇವಾಗ ಮೊನ್ನೆ ಒಂದು ಸಿನಿಮಾ ಮಾಡಿದ್ರು, ಮಾತಾಡ್ತಾರೆ ಅವಾಗ ಚೆನ್ನಾಗಿ. ಎಸ್, ಇಷ್ಟೆಲ್ಲ ನಿಮ್ಮದು ಸಿನಿಮಾ ಜರ್ನಿ ನಡೀತಾ ಇರಬೇಕಾದ್ರೆ ನಮ್ಮ ಕನ್ನಡಕ್ಕೆ ಬರೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಯಾಕೆಂದರೆ ನೀವು ಬೆಳೆದಿರೋ ಊರು, ಅದರಲ್ಲೂ ನಮ್ಮ ದಾದಾ ಸಿನಿಮಾ ಮೂಲಕ, ಅಪ್ಪಾಜಿ ಮೂಲಕ ಬಂದ್ರಿ. ಅಂದರೆ ನಿಮ್ಮ ಹಾಡು ಇವತ್ತಿಗೂ ನಿಮ್ಮ ಹಾಡುಗಳ ಸೂಪರ್ ಡೂಪರ್ ಹಿಟ್. ಈಗಲೂ ಕನ್ನಡದವ್ರು ಯಾರಾದ್ರು ಅಂದರೆ ನೀವು ಕನ್ನಡದಲ್ಲಿ ಮಾಡಿದ್ದೀರಂತ. ಹೌದು, ಯಾವ ಮೂವಿ ಅಂದರೆ ಅಪ್ಪಾಜಿ ಇದ್ರೆ ಅಪ್ಪಾಜಿನ ಅಂತಾರೆ. ಏನೇ ಕನ್ನಡತಿ ಸಾಂಗ್ ನೋಡಿದ್ರ ಅದು ನೀವಾ ಅಂತಾರೆ, ನೀವಾ ಮೇಡಮ್ ಅಂತಾರೆ. ಅಂದ್ರೆ ಆ ಸಾಂಗ್ ಎಲ್ಲರಿಗೂ ಗೊತ್ತು. ಅದು ಆಮೇಲೆ ಯಾವ ದೇವಶಿಲ್ಪಿ ಕಡೆದೂ ಅದು ನಿಮ್ಮ ಬ್ಯೂಟಿಗೆ ಹಂಗೆ ವರ್ಣಿಸ್ದಂಗಿದೆ ವಿಷ್ಣು ಸರ್ ಹಾಡನ್ನ. ಸೂಪರ್ ಸಾಂಗ್, ಸೂಪರ್ ಫಿಲಮ್. ವಿಷ್ಣು ಸರ್ ಬಗ್ಗೆ ಕೆಲವು ಮಾತುಗಳು, ಆ ಮೆಮೊರೀಸ್. ಸಚ್ ಎ ವಂಡರ್ಫುಲ್ ಪರ್ಸನ್ ಸರ್ ಅವರು. ನನಗೆ ಚಿಕ್ಕ ವಯಸ್ಸಿನ ಅವ್ರ ಸಿನಿಮಾದಲ್ಲಿ ನೋಡಿದ್ದೀನಲ್ಲ ನಾನು, ಬಟ್ ಅವ್ರ ಜೊತೆ ಮಾಡ್ತೀನಿ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಾನು ತೆಲುಗುಲಿ ಇಷ್ಟು ಸಿನಿಮಾ ಮಾಡಿದ್ರು, ನಾನು ತುಂಬಾ ಸಿನಿಮಾ ನೋಡಿರೋದು ಕನ್ನಡ ಮೂವೀಸ್. ಬೆಳೆದಿದ್ದೆ ಅಲ್ವಲ್ಲ, ಅಲ್ಲಿ ಬೆಳೆದು ಅವ್ರನ್ನೆಲ್ಲ ನೋಡಿದ್ರೆ ಅವರೆಲ್ಲ ಒಂದು ಕನಸು ನನಗೆ. ಅವರೆಲ್ಲ ಒಂಥರ ಡ್ರೀಮ್ ಹೀರೋಸ್. ಅವ್ರನ್ನೆಲ್ಲ ಮಾಡ್ತೀವ ಅಂತ. ರಾಜ್ಕುಮಾರ್ ಸಾರು, ಆಮೇಲೆ ವಿಷ್ಣುವರ್ಧನ್ ಸರ್, ಶ್ರೀನಾಥ್, ಇವರೆಲ್ಲ ಸಿನಿಮಾ ತುಂಬ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ನಾನು ಅವ್ರ ಜೊತೆ ಮಾಡೋ ತುಂಬ ನನಗೆ ಒಂಥರ ಎಕ್ಸೈಟ್ಮೆಂಟು. ಅವ್ರ ಹತ್ರ ಮಾತಾಡೋಕ್ಕೊಂದು ಭಯ ಅದ. ಬಟ್ ಅವರು ತುಂಬ ಮಗು ಥರ ಮಗುನ ಮಾತಾಡ್ಸೋ ಥರ ಮಾತಾಡೋರು. ತುಂಬ ಚೆನ್ನಾಗಿ ನಮ್ಮಿಬ್ಬರು ಒಳ್ಳೆ ಕೆಮಿಸ್ಟ್ರಿ ಇತ್ತು ಸಿನಿಮಾ ಮಾಡೋವಾಗ. ತುಂಬ ಅಡ್ಜಸ್ಟ್ಮೆಂಟ್ ಆಗಿ ಮಾತಾಡ್ಕೊಂಡು ಮಾಡೋದು ಸರ್. ಏನು ನನಗೆ ಟೆನ್ಷನ್ ಆಗ್ತಿರ್ಲಿಲ್ಲ, ಅಯ್ಯೋ ಸೀನಿಯರ್ ಅಲ್ವಾ ಅಂತ ಭಯ ಏನಿರ್ತಿರ್ಲಿಲ್ಲ. ನಮ್ಮ ಡಿ ಬಾಬು ಸರ್ ಡೈರೆಕ್ಟರ್, ಡಿ ರಾಜೇಂದ್ರ ಬಾಬು ಅವ್ರು ತುಂಬ ಇದು ನಮ್ಮ ಆರ್ಟಿಸ್ಟ್ ಹತ್ರ ತುಂಬ ಕ್ಲೋಸ್ ಆಗಿಬಿಡೋರು. ಅವರು ನಮಗೆ ಆಕ್ಟ್ ಮಾಡೋಕೆ ಈಸಿಯಾಗಿ ಆಗ್ತಿತ್ತು. ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್. ಅವ್ರು ಹಿಂಗೆ ಮಾಡಿ ತೋರಿಸೋರು ಕೆಲವು ಸಂದರ್ಭಗಳಲ್ಲಿ. ಬಾಬು ಸರ್, ಡಿ ಬಾಬು ಸರ್ ಆರ್ಟಿಸ್ಟ್ಗಳಿಗೆ, ಅಂದ್ರೆ ನಾಟ್ ಇಮ್ ವಿಷಯದಲ್ಲಿ ಅಂತಲ್ಲ, ಇನ್ ಜನರಲಿ ಒಂದು ಆರ್ಟಿಸ್ಟ್ಗೆ ಏನೋ ಗೊತ್ತಾಗ್ತಿಲ್ಲ ಅಂದಾಗ ಅವರೇ ಮಾಡಿ ತೋರಿಸೋರಂತೆ, ಈ ತರ ಬರಬೇಕು ಅಂತ. ವಂಡರ್ಫುಲ್ ಡೈರೆಕ್ಟರ್. ಅಂಡ್ ನೆಕ್ಸ್ಟ್ ಬಾಳಿನ ಜ್ಯೋತಿ ಮಾಡಿದ್ರಿ, ಬಾಳಿನ ಜ್ಯೋತಿ ನಮ್ಮ ಕ್ರಾಂತಿ ಕುಮಾರ್ ಸರ್.
ಸೊ ಅಲ್ಲೂ ಸೇಮ್ ಎಕ್ಸ್ಪೀರಿಯನ್ಸ್ ವಿಷ್ಣು ಸರ್ ಜೊತೆ. ಅವರು ಕ್ರಾಂತಿ ಕುಮಾರ್ ಸರ್ ನನಗೆ ಆಲ್ರೆಡಿ ತೆಲುಗುಲಿ ಅವ್ರ ಜೊತೆ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಅದು ತೆಲುಗು ಅಲ್ವಾ, ಸೊ ಈಸಿಯಾಗಿತ್ತು. ಸೇಮ್ ವಿಷ್ಣುವರ್ಧನ್ ಸಾರು, ಬಟ್ ಕ್ಯಾರೆಕ್ಟರ್ ಅದು ತುಂಬ ವೆಯ್ಟ್ ಕ್ಯಾರೆಕ್ಟರ್ ಅದು. ಅವಾಗ ಅವರು ವಾಣಿಶ್ರೀಮ್ಮ ಮಾಡಿದ ಕ್ಯಾರೆಕ್ಟರ್ ಅದು ನನಗೊಂದು ಸವಾಲಾಗಿತ್ತು. ಸೊ ನಾನು ಹಾಗೆ ಥರ ಮಾಡಬೇಕು, ಆ ಕ್ಯಾರೆಕ್ಟರ್ ನ್ಯಾಯ ಕೊಡಬೇಕು ನಾನು ಅಂದ್ಬಿಟ್ಟು ತುಂಬ ಇಂಟ್ರೆಸ್ಟಾಗಿ ಮಾಡಿದೆ, ತುಂಬ ಭಯಭಕ್ತಿಯಿಂದ ಮಾಡಿದೆ. ಆ ಕ್ಯಾರೆಕ್ಟರ್ ಚೆನ್ನಾಗಿ ಬಂತು, ಒಳ್ಳೆ ಸಿನಿಮಾ. ಅದಾದ್ಮೇಲೆ ಯಾಕಮ್ಮ ನಮ್ಮ ಕನ್ನಡ ಸಿನಿಮಾಗಳು ನೀವು ಜಾಸ್ತಿ ಆಮೇಲೆ ಬಂತು ಸರ್, ನನಗೆ ಆಫರ್ಸ್ ಬಂತು, ನನಗೆ ಅನಂತ್ ನಾಗ್ ಸರ್ ಜೊತೆ ಅವ್ರದ್ದೆಲ್ಲ ಬಂತು. ಬಟ್ ಅವಾಗೆಲ್ಲ ಅವರು ಫುಲ್ ದೊಡ್ಡ ದೊಡ್ಡ ಹೀರೋಸ್ ಅಲ್ವಾ, ಬಂತು. ಬಟ್ ನನಗೆ ಇಲ್ಲಿ ಎಲ್ಲ ಹೀರೋಯಿನ್ ಓರಿಯೆಂಟೆಡ್ ಮೂವೀಸ್ ಅಲ್ವಾ, ಒಂದೊಂದು ಮೂವಿಗೂ ನನಗೆ 40-45 ಡೇಸ್ ಅಟ್ ಎ ಟೈಮ್ ಕೊಡ್ಬೇಕು. ನಾನು ಇಲ್ದಿರೋ ಒಂದು ಸೀನ್ ಇರ್ತಿರ್ಲಿಲ್ಲ. ಸೊ ನಾವು ಅಲ್ಲಿ 2 ದಿವಸ 3 ದಿವಸ ಕೊಟ್ಟರೆ ಆಗಲ್ವಲ್ಲ. ಸೊ ಇದರಿಂದ ಆ ಥರ ಮಿಸ್ ಆಗ್ಬಿಡ್ತು ನನಗೆ, ತುಂಬಾ ಮಿಸ್ ಆಗಿರೋದೇ ಜಾಸ್ತಿ. ಮಲಯಾಳಂ ಮೂವೀಸ್ ಅದೇ ಥರ ಮಿಸ್ ಆಯಿತು, ಕನ್ನಡ ಮೂವೀಸ್ ಅದೇ ಥರ ಮಿಸ್ ಆಯಿತು. ಟೋಟಲ್ ಎಷ್ಟು ಸಿನಿಮಾ ಮಾಡಿದಿರಮ್ಮ ಒಟ್ಟೆಲ್ಲ? ಇಲ್ಲ 100 ಆಗಿರುತ್ತೆ ಎಲ್ಲ ಲ್ಯಾಂಗ್ವೇಜ್, ಕನ್ನಡ, ತಮಿಳ್, ತೆಲುಗು, ಹೀರೋಯಿನ್ ಆಗಿ. ಅದೇ ಕನ್ನಡ, ತಮಿಳ್, ತೆಲುಗು, ಮಲಯಾಳ. ನಿಮ್ಮ ಫಸ್ಟ್ ಇನ್ನಿಂಗ್ಸ್ ಅಂತೂ ಅದ್ಭುತವಾದದ್ದು. ಇಲ್ಲಿ ಇನ್ನೊಂದು ಮಾತಾಡಲೇಬೇಕಾಗಿರೋ ಸಿನಿಮಾ ಶುಭ ಸಂಕಲ್ಪ. ಮತ್ತೆ ವಾಟ್ ಎ ಬಿಗ್ ಮೆರಿಟ್, ಎಂತ ಡೈರೆಕ್ಟರ್ ಮಾ. ಕೆ ವಿಶ್ವನಾಥ್ ಸರ್, ಅದೇ ಹೇಳಿದಲ್ಲ, ಅದೊಂದು ದೊಡ್ಡ ಸ್ಕೂಲು, ಅದೊಂದು ಕಾಲೇಜ್. ನೀವು ಸೋ ಡೆಸ್ಟಿನ್ ನೋಡಿ, ಈ ದೇವ್ರು ನಿಮ್ಮನ್ನ ಎಷ್ಟು ಚೆನ್ನಾಗಿ ಕೂರಿಸ್ತಾ ಅಂದ್ರೆ, ನಿಮ್ಗೆ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇತ್ತು, ಹೀರೋಯಿನ್ನೇ ಆಗ್ಬೇಕು ಅಂತ ಆಸೆ ಇತ್ತು. ಒಂದೊಂದೊಂದು ಯೂನಿವರ್ಸಿಟಿ ನಿಮ್ಗೆ ಪಾಠ ಹೇಳ್ಕೊ. ಹೌದು, ನಿಜವಾಗ್ಲೂ ಎಲ್ಲ ಒಂದು ನನಗೊಂದು ಯೂನಿವರ್ಸಿಟಿನೇ ಅದು. ಹೇಳ್ಬೇಕಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ಕಲ್ತ್ಕೊಂಡೆ. ಅಂದ್ರೆ ಒಂದು ಆರ್ಟಿಸ್ಟ್ಗೆ ಏನೇನು ಬೇಕು, ಏನು ಕಲ್ತ್ಕೋಬೇಕು, ಏನೇನು ಎಲ್ಲ ಅಲ್ಲಿ ನನಗೆ ಸಿಕ್ತು. ಅಲ್ಲಿ ಹೋದ್ರೆ ಇವಾಗ ನಾರ್ಮಲ್ ಆಗಿ ಮಾಡೋದು ಬೇರೆ ಸರ್, ಅಲ್ಲಿ ಹೋದ್ರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಇನ್ನೊಂದು ಕಮಲ್ ಹಾಸನ್ ಸರ್ ಜೊತೆ ಕಾಂಬಿನೇಷನ್, ಅದು ಬಾಲು ಸರ್ ಪ್ರೊಡ್ಯೂಸರ್, ಅದಲ್ಲ SP ಬಾಲಸುಬ್ರಹ್ಮಣ್ಯಂ ಅವರು ಪ್ರೊಡ್ಯೂಸರ್. ಸೊ ಮೂರು ಜನ ಕಾಂಬಿನೇಷನ್ ಮಾಡೋವಾಗ ನನಗೆ ನಿಜವಾಗ್ಲೂ ಹೇಳ್ದಂಗೆ ಒಂದು ದೊಡ್ಡ ಯೂನಿವರ್ಸಿಟಿಲಿ ಹೋಗಿ ಓದ್ದಂಗೆ ಇತ್ತು. ನನಗೆ ತುಂಬ ವಿಷಯ ಕಲ್ತ್ಕೊಂಡೆ ನಾನು. ಅದರಲ್ಲೂ ನನಗೆ ಅವಾರ್ಡ್ ಬಂತು. ಅದರಲ್ಲೂ ಕಮಲ್ ಸರ್ ಜೊತೆ ಫಸ್ಟ್ ಟೈಮ್ ಮೀಟಿಂಗ್ ಹೇಗೆ, ಏನು ಸೀನ್ ಮಾಡಿದ್ರಿ? ಆದ್ರೆ ಫಸ್ಟ್ ಡೇನೇ ನಡಗ್ಬಿಟ್ಟಿದ್ದೆ ಸರ್, ಯಾಕಂದ್ರೆ ಎಲ್ಲ ದೊಡ್ಡ. ನಾನು ಇನ್ನೊಂದು ಕೇಳ್ಪಟ್ಟೆ, ನಿಜವಾಗ್ಲೂ ಹೊಡೆದ್ಬಿಟ್ಟಿದ್ರಂತೆ ಕಮಲ್ ಸರ್ ನೀವು? ಅದು ಒಂದು ಸೀನ್ ಅದ್ರಲ್ಲಿ ಬಂದಾಗ ಹೊಡಿಯಮ್ಮ ಅವನಿಗೆ ಅಂತ ಅವ್ರು ಹೇಳ್ತಾರೆ ಡೈರೆಕ್ಟರ್ ಸರ್. ಹೊಡೆದಾಗ ನಾನು ಏನು ಮಾಡಿದೆ, ಭಯ ನನಗೆ ಚೆನ್ನಾಗಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಹೊಡೆದ್ಬಿಟ್ಟಿದ್ದೆ. ಸಾರ್ ಏನು ಹೇಳಿಲ್ಲ. ಆಮೇಲೆ ಶಾರ್ಟ್ ಆದ್ಮೇಲೆ ಶಾರ್ಟ್ ಓಕೆ ಆಗ್ಬಿಡ್ತಾವೆ, ಪಕ್ಕಕ್ಕೆ ಕರೆದು ಹೊಡಿಬೇಕು ಅಂದರೆ ನಿಜವಾಗ್ಲೂ ಹೊಡಿಬಾರ್ದಮ್ಮ, ಆ್ಯಕ್ಟ್ ಮಾಡಬೇಕಮ್ಮ, ಇಲ್ಲಿ ನೋಡು ಬರೇ ಬಂದ್ಬಿಟ್ಟಿದೆ ಅಂದರು. ಸರ್ ನನಗೆ ಸ್ವಲ್ಪ ಭಯ ಸರ್, ಅದಕ್ಕೋಸ್ಕರ ಹೊಡೆದ್ಬಿಟ್ಟೆ ಅಂದೆ. ಅವಾಗಿಂದ ಸ್ವಲ್ಪ ಆ ಥರ ಸ್ವಲ್ಪ ನೋಡ್ಕೊಂಡು ಮಾಡೋದು. ಸೊ ಕಮಲ್ ಸರ್ನ ನೋಡಿದಾಗ ಆ ಮೂಮೆಂಟ್ ಅಂದರೆ ಎಂಥವ್ರಿಗೇ ಆಗಲಿ, ಕಮಲ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಮೆರಿಟು. ಸೊ ಹೇಗಿತ್ತು ನಿಮ್ಮ ಆ ಟೈಮ್, ಹೇಗಿತ್ತು? ಅಮ್ಮ ಎಷ್ಟು ಖುಷಿ ಪಟ್ಟಿದ್ರು ಅದನ್ನೆಲ್ಲ? ಅಯ್ಯೋ ಅಮ್ಮನಿಗೆ ಯಾರ ಜೊತೆ ಮಾಡ್ತೀನಿ, ಯಾರ ಜೊತೆ ಅದು ಇಲ್ಲ ಸರ್. ಅಮ್ಮನಿಗೆ ನನ್ನ ಮಗಳಿಗೆ ಹೀರೋಯಿನ ಮಾಡ್ತಿದ್ದಾಳೆ ಅಷ್ಟೇ, ಅದೇ ಹೇಳ್ತಿದ್ದೀನಿ. ಅಮ್ಮನಿಗೆ ಅಷ್ಟು ಜ್ಞಾನ. ಅವ್ರಿಗೆ ಯಾರ ಜೊತೆನ ನನ್ನ ಮಗಳಿಗೆ ಹೀರೋಯಿನ್ ಆಗಲಿಲ್ಲ, ಹೀರೋಯಿನ್ ಮಾಡ್ತೇವೆ, ಈಗಲೂ ಮಾಡ್ತಾ ಇರ್ಬೇಕು, ಬ್ಯುಸಿ ಆಗಿರ್ಬೇಕು, ನನ್ನ ಮಗಳು ಶೂಟಿಂಗ್ ಹೋಗ್ತಾ ಇರ್ಬೇಕು, ಅದೊಂದೇ ನಮ್ಮ ಅಮ್ಮನಿಗೆ. ಈಗಲೂ ನಮ್ಮಮ್ಮ ನಾನು ಶೂಟಿಂಗ್ ಹೋಗ್ತೇನೆ, ನಮ್ಮಮ್ಮ ನನಗಂತ ಫಸ್ಟ್ ನಮ್ಮಮ್ಮನ ಮಗದಲ್ಲಿ ಫೇಸ್ ಅಷ್ಟು ಗ್ಲೋ ಇರುತ್ತೆ. ಹೌದು, ಅವ್ರು ಶೂಟಿಂಗ್ ಬಂದ ಮನೆ 2 ದಿವಸ ಮನೆ ಇದ್ರೆ, ಯಾಕಮ್ಮ ಶೂಟಿಂಗ್ ಹೋಗಿಲ್ವಾ ಅಂತಾರೆ. ಅಷ್ಟು ನಮ್ಮಮ್ಮ ನನಗಿಂತ ತುಂಬ ಪ್ಯಾಷನ್ ನಮ್ಮಮ್ಮ. ಅವ್ರಿಗೆ ಯಾರ ಜೊತೆ ಮಾಡ್ತೀನೋ ಅದೆಲ್ಲ ಇಲ್ಲ, ನನ್ನ ಮಗಳಿಗೆ ಬ್ಯುಸಿ ಆಗಿರಬೇಕು, ಶೂಟಿಂಗ್ ಮಾಡ್ತಾ ಇರಬೇಕು. ಎಸ್. ಇನ್ನೊಂದು ಸ್ನೇಹಿತರೆ, ನಮ್ಮ ಕನ್ನಡ ಇಲ್ಲಿ ಆಂಧ್ರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಕರ್ನಾಟಕದಲ್ಲೂ ಕೆಲವ್ರಿಗೆ ಗೊತ್ತಿದೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ವಿಷಯ, ಆಮ್ನಿ ಮ್ಯಾಮ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಮತ್ತೊಬ್ಬ ಹೆಮ್ಮೆಯ ಕನ್ನಡತಿ ಸೌಂದರ್ಯ ಮೇಡಮ್ ಅವರ ಕ್ಲೋಸ್ ಫ್ರೆಂಡ್. ತುಂಬ, ಯಾಕೆಂತಂದ್ರೆ ನೀವಿಬ್ರು ವೆರಿ ತಿಕ್ ಅಂಡ್ ತುಂಬಾ ಕ್ಲೋಸ್. ನೀವು ಫ್ರೆಂಡ್ಸ್ ಆಗೋದಕ್ಕೆ ನಮ್ಮ ಕನ್ನಡ ಕಾರಣ ಅಂತ, ಕನ್ನಡದಲ್ಲಿ ಮಾತಾಡ್ಕೋಬಹುದು ಅಂತ. ಆಕ್ಚುಲಿ ಅದರಿಂದ ಆಯ್ತು, ಯಾಕಂದ್ರೆ ನಾನು ನನಗೆ ಕನ್ನಡ ಹಾಡಂದ್ರೆ ಇಷ್ಟ, ಅವಳಿಗೂ ಕನ್ನಡ ಹಾಡಂದ್ರೆ ಇಷ್ಟ. ಇಬ್ರು ಶಾರ್ಟ್ ಮುಗೀತು ಅಂದ್ರೆ ಸಾಕು, ಪಕ್ಕದಲ್ಲಿ ಚೇರ್ ಹಾಕೊಂಡು ಇಬ್ರು ಕನ್ನಡ ಹಾಡು ಆಡ್ತಾ ಇದ್ವಿ ಇಬ್ರು. ಅವಳು ಯಾವ್ದೊಂದು ಕನ್ನಡ ಹಾಡು, ನಾನೊಂದು ಕನ್ನಡ. ಯಾವ ಹಾಡು ಜನರ ಜ್ಞಾಪಕ? ಯಾವ ಹಾಡು ಆಡ್ತಿದ್ರಿ? ತುಂಬಾ ಅನಂತ್ ನಾಗ್ ಸರ್ದು, ಆಮೇಲೆ ಶ್ರೀನಾಥ್ ಸರ್ದು, ವಿಷ್ಣುವರ್ಧನ್ ಸರ್ದು, ರಾಜ್ಕುಮಾರ್ ಸರ್ ಎಲ್ಲ ಈ ಮೆಲೋಡಿ ಸಾಂಗ್ಸ್ ತುಂಬಾ ಹೇಳ್ತಾ ಇದ್ವಿ. ನಮ್ಮ ಸೌಂದರ್ಯ ಮೇಡಮ್ಗೋಸ್ಕರ ಆಮಿನಿ ಮೇಡಮ್ ಇಂದ ಈ ಸಾಂಗ್ ಡೆಡಿಕೇಶನ್. ದಿಸ್ ಇಸ್ ಫಾರ್ ಸೌಂದರ್ಯ ಮ್ಯಾಮ್. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡೆನು ಚಿನ್ನ, ಇನ್ನು ಎಂದೆಂದಿಗೂ ನಿನ್ನ ಎಂದೆಂದಿಗೂ.
ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೌಂದರ್ಯ ಮ್ಯಾಮ್. ವಿ ರಿಯಲಿ ಲವ್ ಯು, ವಿ ಮಿಸ್ ಯು. ಐ ಮಿಸ್ ಯು. ಅವಳು ನನಗೆ ಅವಳ ಬಗ್ಗೆ ಹೇಳಿದ್ರೆ ಸ್ವಲ್ಪ ನಾನು ಎಮೋಷನಲ್ ಆಗಿಬಿಡ್ತೀನಿ, ಬಟ್ ಈಗ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಿದ್ದೀನಿ. ಪ್ರತಿ ಒಂದು ಇಂಟರ್ವ್ಯೂಲಿ ಅವಳ ಬಗ್ಗೆ ಮಾತಾಡಿದ್ರೆ ಹತ್ಬಿಡ್ತೀನಿ ನಾನು ಕೇಳ್ಪಟ್ಟೆ. ಅಂದರೆ ನೀವು ಸಚ್ ಎ ಪ್ಯೂರ್ ಸೋಲ್ ಪಾಪ. ನೀವು ಹೇಳ್ಕೊಂಡಿದ್ದೀರಾ, ನಾನು ಕೆಲವು ಇಂಟರ್ವ್ಯೂನಲ್ಲೂ ನೋಡಿದ್ದೆ ನಿಮ್ದದು. ದೇವ್ರೆ, ಯಾಕೆ ಅವಳನ್ನ ಕರ್ಕೊಂಡೆ, ನನ್ನ ಕರ್ಕೊಂಬರ್ಬಾರ್ದಾಗಿತ್ತು? ನಿಜವಾಗ್ಲೂ ಸರ್, ಅದು ನಾನು ಫೀಲ್ ಮಾಡಿದ್ದೀನಿ. ಯಾಕಂದರೆ ಅವಾಗ ನನಗಿನ್ನೂ ಮಕ್ಕಳಾಗಿರಲಿಲ್ಲ, ನಾನು ಇದಾಗೇ ಇದ್ದೆ. ಅವಾಗ ನಾನು ಅವಳ ಆದ ತಕ್ಷಣ ಎಷ್ಟೋ ಸಾರಿ ಅಂತಿದ್ದೆ, ಯಾಕೆ ದೇವ್ರೆ ನನ್ನ ಕರ್ಕೋಬೋದಲ್ಲ ಅವಳು. ಯಾಕಂದರೆ ಅವಳು ಅಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಏನೂ ಅನುಭವಿಸಿಲ್ಲ, ಇನ್ಮೇಲೆ ಅನುಭವಿಸ್ಬೇಕು ಅನ್ನೋ ಟೈಮಲ್ಲಿ ಹೊಟ್ಟೋದ್ಲ ಅವಳು ಏನೂ ಅನುಭವಿಸಿಲ್ಲ. ಅವಳಿಗೆ ಸ್ವೀಟ್ಸ್ ಅಂದರೆ ಇಷ್ಟ, ಊಟ ಅಂದರೆ ತುಂಬ ಇಷ್ಟ, ಬಟ್ ಕಂಟ್ರೋಲಾಗಿ ತಿಂತಿದ್ಲು ಅವಳು. ಕಂಟ್ರೋಲ್. ಅವ್ರ ಫಾದರು ಸಾಕು ಮಗ ಸ್ವಲ್ಪ ತಿನ್ನು ಅನ್ನೋರು. ಅಷ್ಟು ಪಾಪ ಅದನ್ನೆಲ್ಲ ಅನುಭವಿಸ್ದಂಗೆ ಎಲ್ಲ ಕಂಟ್ರೋಲ್ ಆಗಿದ್ದು ಎಲ್ಲ ಅಷ್ಟು ಹೆಸರು ಮಾಡಿದ್ಲು, ಚೆನ್ನಾಗಿ ಸಂಪಾದನೆ ಮಾಡಿದ್ಲು. ಬಟ್ ಒಳ್ಳೆ ಲೈಫ್ನ ಅನುಭವಿಸುವಾಗ ಹೊಟ್ಟೋದ್ಲಲ್ಲ ಅನ್ನುವಾಗ ನಂಗೆ ತುಂಬ ಕಷ್ಟ ಆಯ್ತು. ಇನ್ನೊಂದು ತುಂಬ ಸೌಂದರ್ಯ ಅವಳು. ಸೌಂದರ್ಯ ಹೆಸರಿಗೆ ಹೇಳ್ದಾಗೆ ಇರೋಳು ಅವಳು. ಒಂಥರ ಹೇಳ್ಬೇಕಂದ್ರೆ ದೇವತೆ ಥರ ಇರೋಳು. ಆಕ್ಟ್ರೆಸ್ ಸೌಂದರ್ಯ ಆಗಿ ನಮಗೆ ಗೊತ್ತಮ್ಮ, ಆದರೆ ಫ್ರೆಂಡ್ ಆಗಿ, ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹೆಂಗಿದ್ರು ಸೌಂದರ್ಯ ಮ್ಯಾಮ್? ತುಂಬ ಒಳ್ಳೆಯವಳು ಸರ್, ತುಂಬ ಸಾಫ್ಟ್ ನೇಚರು, ತುಂಬ ಒಳ್ಳೆಯವಳು. ಅವಳಿಗೆ ಸಿನಿಮಾದಲ್ಲಿ ಮಾಡಬೇಕಾ, ಬಟ್ ಎಲ್ಲೂ ಎಕ್ಸ್ಪೋಸ್ ಮಾಡಿ ನನಗೆ ಅಡ್ವೈಸ್ ಮಾಡೋಳು, ಏನು ಮಾಡಬೇಡ ಕಣೆ, ಅದೆಲ್ಲ ಯಾಕೆ ಮಾಡ್ತೀಯ ನೀನು, ನಾಳೆ ನಮ್ಮ ಹಸ್ಬೆಂಡ್ ಬಂದರೆ ನಾವೆಲ್ಲ ಏನು ಹೇಳ್ಬೇಕಾಗುತ್ತೆ, ಅದೆಲ್ಲ ಮಾಡಬೇಡ ಅನ್ನೋಳು. ನಾನು ಆಲ್ರೆಡಿ ಎಕ್ಸ್ಪೋಸ್ ಮಾಡಿದ್ದೀನಿ, ನಾನು ಮಾಡಲೇಬೇಕಂದ್ರೆ ನನಗೆ ಅದು ರೂಢಿ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ವಿ. ಈ ಥರ ಇಬ್ಬರು ಮಾತಾಡ್ಕೊಳ್ತಿದ್ವಿ. ಅವಳು ನನಗೆ ತುಂಬ ಈ ಥರ ಅಡ್ವೈಸ್ ಮಾಡೋಳು. ಕನ್ನಡದಲ್ಲೇ ಮಾತಾಡ್ತಿದ್ವಿ ಇಬ್ರು. ಅದರಲ್ಲಿ ತುಂಬ ಕನೆಕ್ಟ್ ಆಗಿದ್ದು ನಾವು. ಅವ್ರ ಫಾದರ್ ಹೋದಾಗ ಫೋನ್ ಮಾಡಿ, ಅವ್ರ ಫಾದರ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ. ಅವರು ಅಮರ್ ಇದ್ದಾರೆ, ಕೇಳಬೇಕು ಅಂತ ಕೇಳಿದ್ರು ಈ ಥರನೇ ಇಲ್ಲೇ ಅನ್ನಪೂರ್ಣ ಇದು ಪದ್ಮಾಲಯ ಸ್ಟುಡಿಯೋ ಅಲ್ಲಿ ಶೂಟಿಂಗ್ ನಡೀತಾ ಇದೆ ನಂದು, ಅಣ್ಣ ಚೆಲ್ಲಿಲು ಅಂತ. ನಾನು ಸೌಂದರ್ಯ ಆ್ಯಕ್ಟ್ ಮಾಡ್ತಿದ್ವಿ. ಕೂತ್ಕೊಂಡು ಇದು ನೈಟಲ್ಲಿ ಮಾತಾಡ್ತಾ ಇರುವಾಗ ಊಟ ಮಾಡ್ತಾ ಇದ್ವಿ. ನಾನು ಯಾವಾಗಲೂ ಅವ್ರ ಶೂಟಿಂಗ್ ಅವ್ರ ಜೊತೆನೇ ಇರ್ತಿದ್ದೆ ನಾನು. ಅವಾಗ ಅಮ್ಮನಿ ನನ್ನ ಮಗನ ಮದುವೆ ಮಾಡ್ಕೊಳ್ತೀಯ, ನಮ್ಮ ಮನೆಗೆ ಸಸಿಯಾಗಿ ಬರ್ತೀಯ ಅದನ್ನ. ಸರ್ ಜೋಕ್ ಮಾಡಬೇಡಿ ಸರ್ ಅಂದೆ ನಾನು. ಅಂಕಲ್ ಅಂತಿದ್ದೆ, ಜೋಕ್ ಮಾಡಬೇಡಿ ಅಂಕಲ್ ಅಂದೆ. ಇಲ್ಲಮ್ಮ, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಯಾಕೆ ಸರ್ ನಾನು ಆರ್ಟಿಸ್ಟ್ ಹೆಂಗೆ ಮದುವೆ ಮಾಡ್ತಾ, ಯಾಕೆ ನನ್ನ ಮಗಳು ಆರ್ಟಿಸ್ಟ್ ಅಲ್ವಾ, ನಾನು ಅದೆಲ್ಲ ಇಲ್ಲ, ಅದಕ್ಕೋಸ್ಕರನೇ ಕೇಳ್ತಾ ಇರೋದು. ನೀನು ನನ್ನ ಮಗಳ ಹತ್ರ ಎಷ್ಟು ಕ್ಲೋಸ್ ಆಗಿದೆಯಾ, ನಮ್ಮ ಮನೆಗೆ ನೀನು ಸೊಸೆಯಾಗಿ ಬಂದರೆ ಚೆನ್ನಾಗಿರ್ತೀಯಾ ನಮ್ಮ ಹತ್ರ ಎಲ್ಲ, ನೀವು ಅಂತ ಹೇಳೋ ಅಂದ್ರೆ ನನಗೆ ಏನು ಅರ್ಥ ಆಗಲಿಲ್ಲ. ಇಬ್ಬರು ನೀನು ಸೀರಿಯಸ್ ಆಗಿ ಕೇಳ್ತಿದ್ದಾರಾ ಏನು ಅಂತ. ನನ್ನ ಪಕ್ಕದಲ್ಲಿ ಇನ್ನೊಂದು ಶಕುಂತಲಾ, ತೆಲಂಗಾಣ ಶಕುಂತಲಾ ಅಂತ ಅವ್ರ ಪಕ್ಕದಲ್ಲೇ ಇದ್ದರು. ಅವರು ಕೇಳಿಸ್ಕೊತಾ ಇದ್ರು ಎಲ್ಲ. ಆಮೇಲೆ ನಾನು ಏನೋ ಜೋಕ್ ಮಾಡಿ ನಾನು ಬಿಟ್ಬಿಟ್ಟೆ, ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಅವ್ರು ಏನಕ್ಕೆ ಕೇಳಿದೋ ಗೊತ್ತಿಲ್ಲ, ಅಷ್ಟು ನಾವು ಒಂದು ಬಾಂಡಿಂಗ್ ಇದ್ವಿ ನಾವು. ಬಟ್ ಸೌಂದರ್ಯ ಅವ್ರ ತಂದೆ ಅಂದ್ರೆ ತುಂಬಾ ಇಷ್ಟ ಆಯ್ತಲ್ಲ? ತುಂಬ ಇಷ್ಟ. ಅವ್ರ ತಂದೆ ಹೇಳೋದನ್ನೇ ಕೇಳೋಳು ಅವಳು. ಅವ್ರು ಏನು ಹೇಳಿದ್ರೆ ಒಂದು ಚಿಕ್ಕ ಹುಡುಗಿ ಥರ, ಸ್ಕೂಲ್ಗೆ ಹೋಗೋ ಹುಡುಗಿ ಥರ ಅವ್ರ ತಂದೆನೇ ಎಲ್ಲ ನೋಡ್ಕೊಳ್ತಿದ್ದು. ಆಮೇಲೆ ಅಮ್ಮರು ನೋಡ್ಕೊಳ್ತಾ ಇದ್ರು. ಆಮೇಲೆ ಅವರಿಬ್ರು ಅಣ್ಣ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಂದೆ ಮಗಳ ಥರ ಅವನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡು ಅವಳು ಆ ಹುಡುಗಿನ ಒಂಥರ ಎಲ್ಲೂ ಬಿಡ್ತಿರ್ಲಿಲ್ಲ ಸರ್. ಆ ಹುಡುಗಿನ ಒಂಥರ ತುಂಬ ಪ್ಯಾಂಪರಿಂಗ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋ, ಒಂದು ಆ್ಯಕ್ಟಿಂಗ್ ಒಂದೇ ಮಾಡೋಳು ಅವಳು, ಬೇರೆ ಏನು ಗೊತ್ತಿಲ್ಲ. ಎಲ್ಲ ಅವ್ರ ತಂದೆ ಇರೋವಾಗ ತಂದೆ ನೋಡ್ಕೊಳ್ಳೋರು, ಆಮೇಲೆ ಅಮರ್ ನೋಡ್ಕೊಳ್ಳೋರು. ಆಮೇಲೆ ಅಮರ್ಗೆ ಮದುವೆ ಆಯಿತು, ಅವರು ಎಲ್ಲ ಚೆನ್ನಾಗಿದ್ರು ಅವ್ರ ಫ್ಯಾಮಿಲಿ. ಆಮೇಲೆ ಸೌಂದರ್ಯ ಮ್ಯಾಮ್ ಅವ್ರು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಇಲ್ಲಿ ಪ್ರಶಾಂತಿ ಕುಟೀರ ಗೆಸ್ಟ್ ಹೌಸಲ್ಲೇ ಇರ್ತಾ ಇದ್ರಂತವ? ಹೌದು, ಅವ್ರಿಗಿನ್ನ ಸೆಂಟಿಮೆಂಟ್ ಆಗೋದು. ನಾನು ಪ್ರಶಾಂತ್ ಕುಟೀರ ಕೆಳಗಡೆ ರೂಮಲ್ಲಿ ಇರ್ತಿದ್ದೆ, ಅವಳು ಮೇಲ್ಗಡೆ ರೂಮಲ್ಲಿ ಇರ್ತಿದ್ಲು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನನಗೆ ರೂಮ್ ಸೆಟ್ ಆಗಲಿಲ್ಲ, ಏನೋ ಸ್ವಲ್ಪ ನನಗಲ್ಲಿ ಕಿರಿಕಿರಿ ಆಯಿತು ಅಲ್ಲಿ. ಆಮೇಲೆ ನಾನು ಶಿಫ್ಟ್ ಆಗಿಬಿಟ್ಟೆ ನಾನು ಹೋಟೆಲ್ಗೆ. ಅವಳು ಆಗಲೇ ಇಲ್ಲ, ಅಲ್ಲೇ ಇದ್ಲು. ಯಾಕಂದರೆ ಅವಳಿಗೆ ಅದು ಆ ರೂಮ್ ಸೆಂಟಿಮೆಂಟ್, ಅದಕ್ಕೋಸ್ಕರ. ಆ ಮದುವೆ ಆದಮೇಲೆ ಅವಳು ಬಿಟ್ಬಿಟ್ಲು ಅದನ್ನು. ಸೊ ಸೌಂದರ್ಯ ಅವರ ಈ ಒಂದು ಟ್ರ್ಯಾಜಿಡಿ ಆಗಿದ್ದ ದಿವಸ ನಿಮ್ಗೆ ಹೇಗೆ ಗೊತ್ತಾಯಿತು? ಎಲ್ಲಿದ್ರಿಮ್ಮ ನೀವು? ನಾನು ಇಲ್ಲಿ ಹೈದ್ರಾಬಾದ್ ಶೂಟಿಂಗ್ ಇದ್ದೆ. ನಾನು ಹರಿಕೃಷ್ಣ ಸರ್ ಅಲ್ಲ, ಬಾಲಕೃಷ್ಣ ಸರ್ ಅವ್ರ ಬ್ರದರ್, ಅವರು ಹೀರೋ. ಅದರಲ್ಲಿ ನಾನು ಮಾಡ್ತಿದ್ದೆ. ಮಾಡೋವಾಗ ಸಡನ್ ಈ ಥರ ಹೇಳಿದ ತಕ್ಷಣ ನನ್ನ ಆಮೇಲೆ ಸುಮ್ಮನೆ ಹೇಳ್ಬೇಡಿ, ಏನು ಹೇಳ್ತಿದ್ದೀರಾ ನೀವು, ಸೌಂದರ್ಯ ಹೋಗೋದೇನೋ. ನಾನು ಬೈದ್ಬಿಟ್ಟೆ ಯಾರೋ ಬಂದು ಹೇಳಿದ್ರೆ. ಇಲ್ಲ ಮೇಡಮ್ ಅಂತ ಹೇಳಿದ್ರೆ ನಾನು ಅಲ್ಲೇ ಒಂಥರ ಕುಸ್ತು ಬಿದ್ದುಬಿಟ್ಟೆ. ನಾನು ಏನು ಅರ್ಥ ಆಗಲಿಲ್ಲ. ಮೀನಾ ಹಂಗೆ ನೋಡ್ತಾ ಇದ್ದಾಳೆ. ಆಮೇಲೆ ಯಾರೋ ಬಂದು ಕೇಳಿದ್ರೆ ನಾನು ಬಿಕ್ಕಿ ಅಳ್ತಾ ಇದ್ದೀನಿ ನಾನು. ಮೀನಾ ನನ್ನ ಹಂಗೆ ನೋಡ್ತಾ ಮೀನಾಗೂ ಫೀಲ್ ಇದೆ,
ಬಟ್ ನಿಮ್ಮನ್ನ ನೋಡಿ ಅವ್ರು ಶಾಕ್ ನನಗೆ ನನ್ನ ನೋಡು ಅವಳು ಶಾಕ್ ಆಗ್ಬಿಟ್ರು ಅವರು. ನನ್ಗೆ ಬಿಕ್ಕಿ ಹೇಳ್ತಾ ಇದ್ದೆ. ನನ್ನ ಕ್ಯಾಮ್ರಾ ಫೇಸ್ ಮಾಡಿ ಏನು ಹೇಳಕ್ ಆಗ್ತಿಲ್ಲ, ನನ್ಗೆ ಏನು ಬರ್ತಾ ಇಲ್ಲ. ಅವಾಗೇ ನಾನು ಅಂದೆ, ದೇವ್ರೆ ನನ್ ಕರ್ಕೊಂಡು ಹೋಗ್ಬೋದಲ್ಲ, ಯಾಕೆ ಅವಳನ್ನ ಕರ್ಕೊಂಡೋದೆ ದೇವ್ರೆ ನೀನು, ಏನಿವಾಗ ಅಂತ ಅಷ್ಟು ಬೇಜಾರಾಗ್ಬಿಡ್ತು. ನಾನು ನಂಬಕ್ಕಾಗ್ಲಿಲ್ಲ ಸರ್ ಅದನ್ನ. ಆಮೇಲೆ ನಾನು ಹೋಗೋಕ್ಕಾಗಲಿಲ್ಲ. ಶೂಟ್ ಅಂತಲ್ಲ, ನನಗೆ ಅಲ್ಲಿ ಹೋಗಿ ಅದನ್ನ ನೋಡೋಕ್ಕಾಗಲಿಲ್ಲ. ಅದನ್ನೆಲ್ಲ ನೋಡೋಕ್ಕೆ ನನ್ನ ಧೈರ್ಯ ಬರಲಿಲ್ಲ. ಎಲ್ಲರೂ ಹೇಳಿ ಹೋಗ್ಲಿಲ್ಲ. ನನಗೆ ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಸರ್ ನೋಡೋಕ್ಕೆ. ನನ್ನ ಮನೇಲಿ ಯಾರಾದರೂ ಹೋದ್ರೆ, ನಮ್ಮ ಸ್ವಂತದವ್ರು ಹೋದ್ರೆ ನಾನು ಹೋಗಲ್ಲ. ಇನ್ನು ಅವಳು ಅಷ್ಟು ಕ್ಲೋಸು, ಆ ಭೀಕರ ನೋಡೋಕ್ಕೆ ನನಗೆ ಆಗಲಿಲ್ಲ. 1 ತಿಂಗಳು ಆದಮೇಲೆ ಮನೆಗೆ ಹೋಗಿದ್ದೆ. ಅವರ ಅಮ್ಮನ್ನ ನೋಡ್ಕೊಂಡು ಬಂದೆ. ಮನೇಲಿ ಒಬ್ಬರೇ ಇದ್ರು. ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ದೊಡ್ಡ ಫೋಟೋ, ಅವರಪ್ಪ ಈ ಕಡೆ ಅವರ ಅಮರ್, ಮಧ್ಯದಲ್ಲಿ ಅವಳು. 3 ಜನ ಅಲ್ಲಿ ಫೋಟೋ ಇಟ್ಟಿದ್ದಾರೆ. ಅದನ್ನು ಒಂಥರ ಕರಳೆಲ್ಲ ಕಿತ್ಕೊಂಡು ಬಂದ್ಬಿಡ್ತು ನನಗೆ. ಎಷ್ಟು ಒಳ್ಳೆ ಫ್ಯಾಮ್ಲಿ ಇತ್ತಲ್ಲ, ಇವರು ಹಿಂಗಾಗ್ಬಿಟ್ರಲ್ಲ. ಅವಳು ಅವ್ರ ಅಪ್ಪ ಸತ್ತೋದಾಗಲೇ ಅವಳು ಏನು ಹೇಳಿದೆ, ನಾನು ಒಂದು ಪಿಲ್ಲರ್ ಹೊಟ್ಟೋಯ್ತು ಅಮ್ಮಿ, ನಾವು 4 ಪಿಲ್ಲರ್, ಅಪ್ಪ ಅಮ್ಮ ನಾನು ಅಮ್ಮರು, ಅದ್ರಲ್ಲಿ ಒಂದು ಪಿಲ್ಲರ್ ಹೊಟ್ಟೋಯ್ತು ಅಂತ ಹತ್ತೋಳು. ಅವ್ಳ ಮೇನ್ ಪಿಲ್ಲರ್ ಅವಳೇ ಹೊಟ್ಟೋಗ್ಬಿಟ್ಲು. ಅವ್ರಮ್ಮನ ಒಂಟಿ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರು 3 ಜನನು. ಅವ್ರಮ್ಮನ ನೋಡೋಕ್ಕಾಗಲಿಲ್ಲ ಸರ್ ನಿಜವಾಗ್ಲೂ. ಆಮೇಲೆ ಹತ್ಕೊಂಡು, ಬಟ್ ತುಂಬ ಅವರು ದೇವರೇ ಅವ್ರಿಗೆ ಧೈರ್ಯ ಕೊಟ್ಟಿದ್ರು. ಇವಾಗ ಒಂದು 2 ಇಯರ್ಸ್ 3 ಇಯರ್ಸ್ ಏನೋ ಅವರು ಹೊಟ್ಟೋದ್ರಂತೆ ಪಾಪ. ನಾನು ಜಗಪತಿ ಬಾಬು ಸರ್ ಹೇಳಿದ್ರು ನನಗೆ, ಅವರು ಹೊಟ್ಟೋದ್ರು. ಅವ್ರ ತಂದೆಯವರು ತೀರೋದಾಗ ನಿಮ್ಮ ಹತ್ರ ಸೌಂದರ್ಯ ಅವರು ತುಂಬಾ ಫೀಲ್ ಮಾಡ್ಕೊಂಡಿದ್ರಮ್ಮ? ಫೀಲ್ ಮಾಡ್ಕೊಂಡು ಫೋನ್ ಮಾಡಿ, ನಾನು ಶೂಟಿಂಗ್ ಔಟ್ಡೋರಲ್ಲಿ ಇದ್ದೆ. ಅವಳ ಮೇಲೆ ಅವಳು ಹೋದ ತಕ್ಷಣ ಅವಳು ಬ್ಯಾಂಗ್ಳೂರ್ ತಗೊಂಡು ಹೊಟ್ಟೋದ್ರಲ್ಲ, ಬಂದಮೇಲೆ ನಾನು ಫೋನ್ ಮಾಡಿದ್ರೆ ನೀನು ಬಾರೆ ಮಾತಾಡಬೇಕು, ನನಗೆ ಯಾರ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ ಬಾ ಅಂದರೆ ಪ್ರಶಾಂತ್ ಕುಟೀರ್ಗೆ ಹೋದೆ. ನಾನು ಹೋಟೆಲಲ್ಲಿದ್ದೆ ಇಲ್ಲಿ ಗೋಲ್ಕೊಂಡದಲ್ಲಿ. ಅಲ್ಲಿಂದ ಪ್ರಶಾಂತ್ ಕುಟೀರ್ ನೈಟ್ ಶೂಟ್ ಮುಗಿಸ್ಕೊಂಡು ಹೋದ ತಕ್ಷಣ ಹಂಗೆ ತಪ್ಕೊಂಡು ಹತ್ಬಿಟ್ಟು ಆಮೇಲೆ ಅವಾಗೆ ಹೇಳಿದ್ಲು, ಒಂದು ಪಿಲ್ಲರ್ ಹೊಟ್ಟೋಯ್ತು ಅಮ್ಮಿ, ಹೆಂಗಿರ್ತೀವೋ ಗೊತ್ತಿಲ್ಲ ಅಂತ. ಏನೋ ಧೈರ್ಯ ಇಟ್ಕೋ, ಎಲ್ಲ ಅಪ್ಪ ಬ್ಲೆಸ್ಸಿಂಗ್ಸ್ ನಿನ್ಗೆ ಯಾವಾಗಿರುತ್ತೆ ಅಂತ ಧೈರ್ಯ ಹೇಳ್ಬಿಟ್ಟು ಬಂದೆ. ಆಮೇಲೆ ಅಲ್ಲಿಂದ ಇನ್ನೂ ದೊಡ್ಡ ಹೀರೋಯಿನ್ ಆದ್ಲು ಅವಳು. ಅವಳೇ ಇಲ್ಲ, ಬ್ಯಾಡ್ ಲಕ್. ನಿಮ್ಮನ್ನ ಆಮ್ನಿ ಅಂತಾನೆ ಕರಿತಿದ್ದಮ್ಮ? ಆಮ್ನಿ ಅಂತಾನೆ ಕರಿತಿದ್ದೆ. ನೀವೇನ್ ಕರಿತಿದ್ರಿ? ನಾನು ಸೌಂದರ್ಯ ಅಂತ ಕರಿತಿದ್ದೆ. ಅವಳ ಹೆಸರು ಸೌಮ್ಯ, ಬಟ್ ನಾವು ಸಿನಿಮಾದಲ್ಲಿ ಅದೇ ರೂಢಿ ಆಗಿತ್ತಲ್ಲ, ಸೊ ಸೌಂದರ್ಯ ಅಂತ. ನನ್ನ ಸೀನಿಯರ್ ಸ್ಕೂಲಲ್ಲಿ, ನಾವಿಬ್ರು ಒಂದೇ ಸ್ಕೂಲು, ಒಂದೇ ಏರಿಯಾ. ನಮ್ಮ ಸ್ಕೂಲ್ ಸೌಮ್ಯ ಅಂತಾನೆ, ನನ್ಗಿಂತ 2 ವರ್ಷ ದೊಡ್ಡವರು ಅವರು. ನನ್ನ ಸೀನಿಯರ್ ನಮ್ಮ ಸ್ಕೂಲಲ್ಲಿ KECS ಅಂತ ನಮ್ಮ ಏರಿಯಾದಲ್ಲೇ ಇದ್ದಿದ್ದವರು, ಪ್ಯಾಲೇಸ್ ಸ್ಕೂಟಲ್ಲಿ. ಆಮೇಲಿಂದ ಅವರು ಶಿಫ್ಟ್ ಆದರು. ಸೊ ಗ್ರೇಟ್ ಸೋಲ್ ಸೌಂದರ್ಯ ಅವರು, ನಿಜವಾಗ್ಲೂ. ಎಸ್ ಮಾ, ಹೀಗೆ ನಿಮ್ಮ ಚಿತ್ರ ಜೀವನ ನಡೀತಾ ಇರಬೇಕಾದ್ರೆ ಮದುವೆ ಅನ್ನೋ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಬರ್ತದೆ. ಅಂದರೆ ಯು ಆರ್ ಇನ್ ಎ ವೆರಿ ಪೀಕ್ ಟೈಮ್. ಆ ಟೈಮ್ನಲ್ಲೇ ಒಂದು ಮದುವೆ ಆಗೋಣ ಅಂತ ನೀವು ಸೆಟ್ಲ್ ಆದರೆ, ಅದು ಒಂದು ಬೇರೆ ಧರ್ಮದ ಮದುವೆ. ನೀವು ಎಲ್ಲೂ ಕೂಡ, ನೀವು ನನಗೆ ಗೊತ್ತಿರೋ ಹಾಗೆ ತುಂಬ ದೈವ ಭಕ್ತೆ, 1 hour ದಿವಸಕ್ಕೆ ಪೂಜೆ ಮಾಡೇ ಮಾಡ್ತೀರಾ ನೀವು. ಬಟ್ ಆದರೂ ನೀವು ಯಾವುದು ಜಾತಿ ಮತ ಅಂತ ನೋಡಿದವರಲ್ಲ, ಎಲ್ಲ ಧರ್ಮನ ಗೌರವಿಸ್ತೀರಾ ನೀವು. ಈಗಲೂ ಕೂಡ ಯು ಆರ್ ಸೋ ಗ್ರೇಟ್. ಅದಕ್ಕೆ ನಿಮ್ಮನ್ನ ಯು ಆರ್ ಒನ್ ಆಫ್ ದ ಪ್ಯೂರೆಸ್ಟ್ ಸೋಲ್ ಅಂತ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ದೆ. ಅದಕ್ಕೆ ನೀವು ಅದೆಲ್ಲ ನಿಮಗೆ ಇಲ್ವೇ ಇಲ್ಲ. ಅಂದರೆ ನಿಮ್ಗೆ ಯಾರಿಗೂ ಇಂಪೋಸ್ ಮಾಡಲ್ಲ, ಬಟ್ ನೀವು ಯಾವುದನ್ನು ದ್ವೇಷಿಸಲ್ಲ ಅಥವಾ ಯಾವುದನ್ನು ಬೇಡ ಅಂತ ಹೇಳಲ್ಲ. ಸೊ ಮದುವೆ ಅನ್ನೋ ಡಿಸಿಷನ್ನು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತು ಆ ಟೈಮ್ನಲ್ಲಿ ನೀವು ತಗೊಂಡಿದ್ದು? ಯಾಕೆಂದ್ರೆ ಕೆರಿಯರ್ ಅಲ್ಲಿ ಅದು ರಿಲಿಜನ್ ನನಗೆ ಅಡ್ಡಿ ಬರಲಿಲ್ಲ ಸರ್. ನನಗೆ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ, ಅದು ಬೇಕಲ್ವ ಮೇನ್ ನಮಗೆ. ಅದು ನೋಡಿ ನಾನು ಒಪ್ಕೊಂಡೆ. ನನಗೆ ರಿಲಿಜಿಯನ್ನು ಅದೇ ಯಾವುದು ನನಗೆ ಅಡ್ಡಿ ಬರಲಿಲ್ಲ. ಅದು ನನಗೆ ದೊಡ್ಡದಾಗಿ ತಪ್ಪಾಗಿ ಅನಿಸ್ಲಿಲ್ಲ ನನಗೆ ಅದು. ಸೊ ಅವರು ನಿಮ್ಮ ಸಿನಿಮಾ ಪ್ರೊಡ್ಯೂಸರ್ ಅಂತ ಕಾಣುತ್ತಲ್ಲ? ತಮಿಳ್ ಫಿಲ್ಮ್ ಪ್ರೊಡ್ಯೂಸರ್. ಓಕೆ. ಮ್ಯಾರೇಜ್ ಆದ್ಮೇಲೆ ಎಷ್ಟು ವರ್ಷ ಬ್ರೇಕ್ ತಗೊಂಡಿದ್ರಿ ಸಿನಿಮಾ ಇಂಡಸ್ಟ್ರಿಯಿಂದ? ಒಂದು 5 ವರ್ಷ ಅಷ್ಟೇ, ಒಂದು 4 ಇಯರ್ಸ್ ಅಷ್ಟೇ, 4-5 ಇಯರ್ಸ್ ಅಷ್ಟೇ. ಆಮೇಲೆ ಮತ್ತೆ ರೀಎಂಟ್ರಿ ಆಗ್ಬಿಟ್ಟೆ. ಅವಾಗೂ ಮದ್ವೆ ಆಗಿರೋದಲ್ಲಿ ಅವ್ರ ಮದರ್ ಸೌಂದರ್ಯ, ಅವ್ರ ತಾಯಿಯವ್ರು ಫೋನ್ ಮಾಡ್ತಿದ್ರು. ಸೌಂದರ್ಯ ಮಾಡ್ತಾನೆ ಇರ್ತಿಲ್ಲ ನನ್ನ ಫೋನಲ್ಲಿ, ಏನ್ ಮಾಡ್ತಿದ್ಯಾ ಮನೇಲಿ ಬೇಜಾರಾಗ್ತಿಲ್ವಾ ಹಾಗೆ ಅಂತ. ಇಲ್ಲ ಕಣೆ ಅಂತ ಈ ತರ ಮಾತಾಡ್ತೇವೆ. ಒಂದ್ಸತಿ ಅವಳು ಸ್ವಂತ ಮೂವಿ ತೆಗೆದ್ರಲ್ಲ, ಅವ್ರದ್ದು ಓನ್ ಬ್ಯಾನರ್ ಅಲ್ಲಿ, ದ್ವೀಪ. ಅವಾಗ ಅಲ್ಲಿ ಸೋಮನಾಥ್ಪುರದಲ್ಲಿ ಶೂಟಿಂಗ್. ಅವಾಗ ನಾನು ಫೋನ್ ಮಾಡಿ, ನೀನು ಬಾ, ನನಗೆ ಒಬ್ಬಳೇ ಇದ್ದೀನಿ, ಯಾರು ಇಲ್ಲ ಕಣೆ, ಬಾ ನನ್ನ ಜೊತೆಯಲ್ಲಿ ಸ್ವಲ್ಪ ಇಲ್ಲಿ ಅಂದರೆ, ನಾನು ಅವಾಗ ಹೋಗೋಕ್ಕಾಗಲಿಲ್ಲ. ಅವಾಗ ಬರ್ತೀನಿ ಅಂದಾಗ ಹೋಗೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ಆಮೇಲೆ ನಾನು ಇನ್ನು ಇರೋಕ್ಕಾಗಲಿಲ್ಲ ಮನೇಲಿ, ಸ್ವಲ್ಪ ಮತ್ತೆ ರೀಎಂಟ್ರಿ ಆಗ್ಬಿಟ್ಟೆ. ಆ ರೀಎಂಟ್ರಿ ಆದಾಗಲೇ ಸೌಂದರ್ಯ ಸತ್ತೋಗಿತ್ತು. ಓ ಶಟ್. ಬಟ್ ನೀವು ರೀಎಂಟ್ರಿ ಆಗ್ತೀರಾ ಅಂತ ಗೊತ್ತಾಗಿತ್ತು ಅವ್ರಿಗೆ? ಗೊತ್ತಾಯಿತು. ಒಂದ್ಸತಿ ಏರ್ಪೋರ್ಟಲ್ಲಿ ಮೀಟ್ ಆಗಿದ್ವಿ ಇಬ್ಬರು. ಏರ್ಪೋರ್ಟಲ್ಲಿ ಇಬ್ಬರು ಮೀಟ್ ಆಗಿದ್ವಿ, ಮಾತಾಡ್ಸಿದ್ವಿ.
ಕಾಲ್ಗೆ ಕಾಲುಂಗ್ರ ಎಲ್ಲ ಹಾಕೊಂಡಿದ್ಲು, ನೋಡೋಕ್ಕೆ ಚಂದ ಇದ್ಲು, ಮಾಂಗಲ್ಯ ಚೆಲ್ಲ ಹಾಕೊಂಡಿದ್ಲು. ಅವಳು ಮದ್ವೆಗೆ ಹೋಗಿದ್ದೆ ನಾನು, ಬೆಂಗಳೂರಲ್ಲಿ ಮದ್ವೆಗೆ ಹೋಗಿದ್ದೆ. ಅಲ್ಲ ಅವ್ರ ಮದ್ವೆಗೆ ಬಂದಿದ್ದೆ. ಒಂದ್ ದಿವ್ಸ ಎಲ್ಲ ಅವ್ರ ಮದ್ವೆಯಲ್ಲಿ ಅವಳ ಜೊತೆನೇ ಇದ್ದೆ ನಾನು. ಆಮೇಲೆ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು, ಅಮರು ಬಿಡ್ಲಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೇಕು. ಅಮರು ತುಂಬಾ ಕ್ಲೋಸ್ ಆಗಿ ಇದ್ರು, ಅವ್ರು ಮಾಡ್ಕೊಂಡೇ ಬಂದೆ ನಾನು. ಆಮೇಲೆ ಈ ಥರ ಅದಾದ್ಮೇಲೆ ಏರ್ಪೋರ್ಟಲ್ಲಿ ಒಂದ್ಸತಿ ಮೀಟ್ ಮಾಡಿ, ಅದೇ ಲಾಸ್ಟ್ ಅವಳ ಮಕ್ಕ ನೋಡಿದೆ ನಾನು. ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿತ್ತು ಅಂದರೆ, ಯಾಕೆಂದರೆ ಇಲ್ಲಿ ಅಳಿಯ ಒಂದು ಕಡೆ ಆದರೆ ನಿಮ್ಮ ತಾಯಿಗೆ ನಿಮ್ಮ ಫ್ಯಾಮ್ಲಿಗೆ ನೀವು ಮನೆ ಮಗ ಇದ್ದಂಗೆ, ಒಂಥರ ದೊಡ್ಡ ಮಗ ಇದ್ದಂಗೆ. ಇದನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಒಬ್ಬರು ವ್ಯಕ್ತಿ ಬೇಕಾಗಿತ್ತಲ್ಲಿ. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಎ ಹಸ್ಬೆಂಡ್ ಅಂತ ಬೇಕಾಗಿರಲಿಲ್ಲ ಅಲ್ಲಿ ಇನ್ನೊಬ್ಬ ಮಗ ಆಗಿರೋರು ಒಬ್ಬ ದೊಡ್ಡ ಸ್ಥಾನದಲ್ಲಿ ಬೇಕಾಗಿತ್ತು. ಸೊ ಕ್ಯಾನ್ ಯು ಶೇರ್ ಎನಿಥಿಂಗ್ ಅಬೌಟ್ ದಟ್? ಅವರು ನಮ್ಮ ಹಸ್ಬೆಂಡ್ ತಾನೇ ಹೇಳ್ತಾ ಇರ್ತಾರೆ. ಅವರು ತುಂಬಾ, ಯಾಕಂದ್ರೆ ನಮ್ಮ ಫ್ಯಾಮಿಲಿಲಿ ಎಲ್ಲ ಒಂದು ಒಳ್ಳೇದು ಕೆಟ್ಟದಕ್ಕೆ ಅವ್ರು ನೋಡಿದ್ದಾರೆ. ಖಾಜಾ ಮೈದೀನ್ ಅಂತ. ಬಟ್ ಅವ್ರ ಜೊತೆ, ಅವ್ರ ಮನೇಲಿ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ರು, ಚೆನ್ನಾಗಿ ಅಂದರೆ ಒಂದು ಫ್ಯಾಮಿಲಿಲಿ ಏನಾದ್ರು ಅಂದ್ರೆ ಓಡ್ ಬರೋರು ಅವರು. ನನ್ನ ತಮ್ಮನಿಗಾಗಲಿ, ನನ್ನ ತಂಗಿಗಾಗಲಿ, ನಮ್ಮ ತಾಯಿಗೆ, ಹಾಸ್ಪಿಟಲ್ ಆಗಲಿ, ಎಲ್ಲ ಇದ್ರಲ್ಲಿ ಅವರು ನಮಗೆ ಹೆಲ್ಪ್ ಆಗಿರ್ತಿದ್ರು. ನಮ್ಮ ಕುಟುಂಬ ಬೇರೆ, ಅವ್ರ ಕುಟುಂಬ ಬೇರೆ ಅಂತ ನೋಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿದ್ರು. ಸೊ ಅದಕ್ಕೋಸ್ಕರ ನನಗೆ ಯಾವ ಪ್ರಾಬ್ಲಮ್ ಬರಲಿಲ್ಲ ಅವ್ರ ಜೊತೆ ಇರೋವಾಗ. ಇವಾಗ ಇಬ್ರು ಮಕ್ಕಳಲ್ಲಮ್ಮ? ಹೌದು ಸರ್, ಇಬ್ರು ಮಕ್ಕಳು. ಏನು ಮಕ್ಕಳ ಹೆಸರೇನಮ್ಮ? ಮಕ್ಕಳ ಹೆಸರು ನಿಹಾಲ್ ರಾಜ್ ಶಂಕು, ವಿಭಾ ನಯನ ಶಂಕು. ವಿಭಾ ನಯನ ಶಂಕು. ವಾವ್, ನೈಸ್ ನೇಮ್ಸ್ ಮಾ. ಏನ್ ಮಾಡ್ತಿದ್ದಾರೆ ಮಕ್ಕಳು? ಏನ್ ಮಾಡ್ತಾರೆ? ಮಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಮಗಳು 3rd ಸ್ಟ್ಯಾಂಡರ್ಡ್ ಸರ್. ಆಮೇಲೆ ಲೇಟಾಗಿ ಆಯ್ತು ಮಕ್ಕಳು. ಚೆನ್ನೈಯಲ್ಲೇ? ಓಕೆ. ಇವಾಗ ನೀವು ಶೂಟಿಂಗ್ ಎಲ್ಲ ಬಂದಾಗ ಯಾರು? ಅಮ್ಮ ನೋಡ್ಕೊಂತಾರೆ ಸರ್, ಅಮ್ಮ ನೋಡ್ಕೊಂತಾರೆ. ಮನೇಲಿ ಇಬ್ರು ಇದಾರೆ ನೋಡ್ಕೊಳಕ್ಕೆ, ಕೇರ್ ಟೇಕರ್. ಮಕ್ಕಳು ಪರವಾಗಿ ಸ್ವಲ್ಪ ದೊಡ್ಡ, ಅವನು ಇವಾಗ 5th ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಅವನು ಕೆಲಸ ಎಲ್ಲ ಅವನೇ ನೋಡ್ಕೊಂತಾರೆ. ಹೌದು, ನಾನು ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಕೇಳಿದೆ. ನಂಗೆ ನಿಮ್ಮ ಮಕ್ಕಳಿಂದ ಒಂದು ಕಂಪ್ಲೇಂಟ್ ಗೊತ್ತಾಗಿದೆ ನಿಮ್ಮ ಬಗ್ಗೆ. ಅಮ್ಮ ನಮಗೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ, ಸ್ವಿಮ್ಮಿಂಗ್ ಹೋಗು, ಕ್ಲಾಸ್ ಹೋಮ್ ವರ್ಕ್ ಮಾಡು ಅಂತ. ಹೌದು, ನಾನಿದ್ರೆ ಅವ್ರಿಗೆ ಎಲ್ಲ ಹೇಳ್ತೀನಿ ಸರ್. ಅವಳು ನನ್ನ ಮಗಳು, ನೀನ್ ಮದರೇನಾ, ನೀನ್ ಮದರಾ, ನೀನು ಯಾವಾಗ್ಲೂ ಬೈತಾ ಇರ್ತೀಯ, ನೀನ್ ಎಲ್ಲ ನೋಡು ಅಲ್ಲಿ ಎಲ್ಲ ಮಕ್ಕಳು ಎಷ್ಟು ಮುದ್ದು ಮಾಡ್ತಾರೆ ಅಂದ್ರೆ. ನಾನು ಬೈಯೋದಿಲ್ಲ ಸರ್, ಯಾಕಂದ್ರೆ ನಾನು ಅವ್ರ ಜೊತೆಲಿ ತುಂಬಾ ಸ್ಪೆಂಡ್ ಮಾಡಲ್ವಲ್ಲ. ಯಾವತ್ತಾದ್ರೂ ಹೋಗೋದು ಬುದ್ಧಿ ಹೇಳ್ತಾನೆ ಅವಳಿಗೆ, ಅದು ಏನೋ ಒಂದು ದೊಡ್ಡ ಶಿಕ್ಷೆ ಕೊಟ್ಟಾಗ ಅವ್ರು ಫೀಲ್ ಮಾಡೋದು. ನಾನು ಹೇಳ್ತಾ ಇರ್ತೀನಿ, ನಮ್ಮ ತಾಯಿ ಎಲ್ಲ ನಮ್ಮನ್ನ ಹೆಂಗ್ ಹೊಡಿತಿದ್ರು ಗೊತ್ತೇನೆ ನಿನಗೆ, ನಿನ್ನ ಒಂದ್ ಮಾತು ಹೇಳಿದ್ರೆ ಕೋಪ ಬರುತ್ತಲ್ಲ ಅಂತ. ಅಮ್ಮ ಎಷ್ಟು ಗ್ರೇಟ್ ಅಂದ್ರೆ ನೋಡಿ. ಇನ್ನೊಂದು, ನಾನು ಅವ್ರು ಏನಾದ್ರು ಅನ್ನೋದಕ್ಕೆ ಮುಂಚೆ ನಮ್ಮ ಅಮ್ಮ ಬರ್ತಾರೆ, ಯಾಕೆ ಮಕ್ಕಳನ್ನ ಏನಂತೀಯ, ಮಕ್ಕಳನ್ನ ಯಾಕೆ ಬೈತೀಯ ಅಂತ. ಯಾಕಂದ್ರೆ ಅವ್ರು ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಅವ್ರ ಜೊತೆ ಸ್ಪೆಂಡ್ ಮಾಡೋದು. ಅದೇ ಹೇಳಕ್ ಬಂದೆ, ನಿಮ್ಮನ್ನ ನೋಡ್ಕೊಂಡ್ರು, ಇವಾಗ ನಿಮ್ಮ ಮಕ್ಕಳನ್ನು ಅಮ್ಮ ನೋಡ್ಕೊಂತಾರೆ. ಹೌದು ಸರ್, ಈಗ್ಲೂ ನಮ್ಮಮ್ಮ ಅವ್ರನ್ನ ನೋಡ್ಕೊಂತಾ ಇರ್ತಾರೆ, ಅವ್ರ ಸೇವೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಅನ್ನ ತಿನ್ಸೋದು ಎಲ್ಲ ಅವ್ರು ಮಾಡೋದು. ಅಮ್ಮನ ಹೆಸರು? ಅಮ್ಮನ ಹೆಸರು ಸರೋಜಾ. ಸೋ ನೈಸ್, ಯು ಆರ್ ಎ ಗ್ರೇಟ್ ಪರ್ಸನ್. ಹೌದು, ನನ್ನ ಸ್ಟಾರ್ಟಿಂಗ್ ಅವಾಗಿಂದ ಫ್ರಮ್ ದ ಬಿಗಿನಿಂಗ್ ಇಲ್ಲಿವರೆಗೂ ನಮ್ಮಮ್ಮ ನನ್ಗೊಂದು ಬೆನ್ನೆಲುಬಾಗೇ ಇದ್ದಾರೆ, ನನ್ನ ಸಪೋರ್ಟ್ ಆಗೇ ಇದ್ದಾರೆ. ಯಾವುದೋ ಒಂದು ವಿಷಯದಲ್ಲಿ ನನ್ನ ಸಪೋರ್ಟ್ ಆಗಿ ಬರ್ತಾನೆ ಇದ್ದಾರೆ ಅಮ್ಮ. ಅಂಡ್ ನಿಮ್ಮ ತಂಗಿ ಮಕ್ಕಳು, ತಮ್ಮನ ಮಕ್ಕಳೆಲ್ಲ ನಿಮ್ ಕಂಡ್ರೆ ಅತ್ತೆ ಅಂತ ಅಷ್ಟು ಇಷ್ಟ ಅಂತ? ಹೌದು, ತುಂಬಾ. ನಮ್ಮ ತಮ್ಮನ ಮಗ ಇವಾಗ ಅವಳು ಇವಾಗ ಹೀರೋಯಿನ್ ಆಗಿ ಮಾಡ್ತಿದ್ದಾಳೆ. ಕನ್ನಡ ಮೂವಿಲಿ ಮಾಡ್ತಿದ್ದಾಳೆ. ಯಾರಮ್ಮ? ಋತಿಕಾ ಶ್ರೀನಿವಾಸ್. ನಿಮ್ ತಮ್ಮನ ಮಗಳ? ಹೌದು, ಗೊತ್ತೇ ಇರ್ಲಿಲ್ಲ ಇದು. ಅವ್ರದ್ದು ದಿನೇಶ್ ಬಾಬು ಅವ್ರದ್ದೊಂದು ಮೂವಿ ರಿಲೀಸ್ ಆಯ್ತು ಇವಾಗ. ಇವ್ರದ್ದು ದೊಡ್ಡ ಬ್ಯಾನರ್ ಅಲ್ಲಿ ಮಾಡ್ತಿದ್ದಾಳೆ ಸರ್. ಮುಂಗಾರು ಮಳೆ ತೆಗೆದ್ರಲ್ಲ, ಈ ಕೃಷ್ಣಪ್ಪ, ಯೋಗರಾಜ್ ಭಟ್ ಅವ್ರ ಸಿನಿಮಾ ಮಾಡ್ತಿದ್ದಾಳೆ. ಫ್ಯಾಂಟಾಸ್ಟಿಕ್, ಆಲ್ ದಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಅಂಡ್ ತಂಗಿ ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ತಂಗಿ ಬ್ಯಾಂಗ್ಳೂರಲ್ಲೇ ಸರ್, ಅವಳು ಹೌಸ್ ವೈಫ್ ಅವಳು. ಓಕೆ. ನಿಮ್ಮ ಬ್ರದರ್ ಅಂಡ್ ಸಿಸ್ಟರ್ ಹೆಸರು ಗೊತ್ತಾಗಿಲ್ಲ ನಮಗೆ. ಬ್ರದರ್ ಹೆಸರು ಶ್ರೀನಿವಾಸ್. ಓಕೆ. ಸಿಸ್ಟರ್? ಶಶಿಕಲಾ ಅವರು. ಎಸ್. ಅಂಡ್ ಆಮೇಲೆ ಇನ್ನೊಂದು ಮಗು ನಮ್ಮ ತಾಯಿ ಅಡಾಪ್ಟ್ ಮಾಡ್ಕೊಂಡ್ರು. ಒಂದು ಪಾಪ, ಒಂದು 4 years ಬೇಬಿ ಹುಡುಗಿನ. ಅವಳು ನನ್ನ ತಂಗಿನೇ. ಅವಳು ಚೆನ್ನೈಯಲ್ಲಿದ್ದಾಳೆ. ಅವ್ರ ಹೆಸರು? ಅವಳ ಹೆಸರು ರೂಪಾ. ಸೊ ಅವಳನ್ನ ಚೆನ್ನಾಗಿ ನಾನೇ ಓದಿಸಿ ಎಲ್ಲ ಮಾಡಿದೆ. ಬಟ್ ಮದುವೆ ಅವಳೇ ಮಾಡ್ಕೊಂಡ್ಬಿಡ್ಲಿ, ಯಾಕಂದ್ರೆ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು. ಸೊ ಚೆನ್ನೈಯಲ್ಲಿದ್ದಾಳೆ. ಸೊ ನಿಮ್ಗೆ ಇಬ್ರು ತಂಗಿರು, ಒಬ್ಬ ತಂಗಿದಿರು, ಒಂದು ತಮ್ಮ. such a responsible position ಅಲ್ಲಿ ಇದ್ರೆ. ಅಂಡ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಎ ಡೀಪರ್ ವೇ ಆರ್ ಡ್ರ್ಯಾಗ್ ಮಾಡಿ ಕೇಳಿಯೋದು ಇಷ್ಟ ಇಲ್ಲ. ಇವಾಗ ಸಾರ್ ಜೊತೆಗೆ ಫ್ಯಾಮಿಲಿ ಇದು ಯಾವಾಗ ಜೊತೆಗಿದ್ದಾರ?
ನನಗೆ ಇವಾಗ ಜೊತೆಲಿ ಇಲ್ಲ ಸರ್, ನಾನು ನನ್ನ ಮಕ್ಕಳ ಜೊತೆ ಇದ್ದೀನಿ. ನನ್ನ ಪ್ರಶ್ನೆ ಇದೇನಕ್ಕಾಗಿತ್ತಂದ್ರೆ ಮ್ಯಾಮ್, ಇವಾಗ ಎರಡು ನೀವೇನೆ, ಫಾದರ್ ಆ್ಯಂಡ್ ಮದರ್ ಈ ಎರಡು ನೀವೇ ಆಗಿದ್ರೆ. ಒಂದು ಮದರ್ ಆಗಿ, ಯಾಕಂದ್ರೆ ಅವ್ರಿಗೆ ನನ್ನ ಸಿನಿಮಾದಲ್ಲಿ ಬರೋದು ಇಂಟ್ರೆಸ್ಟ್ ಇಲ್ಲ, ಸೊ ಅದರಲ್ಲಿ ಸ್ವಲ್ಪ ಇಬ್ಬರಿಗೂ ಸ್ವಲ್ಪ ಅದು ಮಾತಾಡ್ತಿರ್ತೀವಿ ಫೋನಲ್ಲಿ ಮಾತಾಡೋದು, ಬಟ್ ಆ ವಿಷಯ ಅವರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ನನಗೇನು ಅಂದರೆ ಮಾಡಲೇಬೇಕು ಮತ್ತೆ ಅಂತ ನನಗೊಂದು ಇಂಟ್ರೆಸ್ಟ್. ಆವಾಗ ಅವರು ಹೇಳಿದ್ರು ಅಂತ ರೆಸ್ಪೆಕ್ಟ್ ಮಾಡಿ ಹೋದೆ. ಮತ್ತೆ ಆಫರ್ಸ್ ಬರ್ತಾಯಿತ್ತು, ಮತ್ತೆ ಅದಕ್ಕೋಸ್ಕರ ಬಂದೆ. ಅದರಲ್ಲಿ ಅವ್ರಿಗೆ ಕೋಪ ಆಯಿತು, ನೀನು ಹೋಗಬೇಡ ಅಂದರು, ಕೇಳಲಿಲ್ಲ, ನಾನು ಬಂದ್ಬಿಟ್ಟೆ. ಬಟ್ ಇವಾಗ ಆ್ಯಸ್ ಎ ಸಿಂಗಲ್ ಮದರ್, ಆಸ್ ಎ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಜವಾಬ್ದಾರಿ ಆ್ಯಂಡ್ ವೆರಿ ವೆರಿ ಬಿಗ್, ಅಂದರೆ ತುಂಬ ಸೂಕ್ಷ್ಮವಾದ ವಿಚಾರ ಇದು. ಅಂದರೆ ಅನ್ನೋದಕ್ಕೆ ಯಾರು ಏನು ಬೇಕಾದ್ರೆ ಅಂತಾರೆ, ಎಷ್ಟೇ ಚೆನ್ನಾಗಿ ಬೆಳೆಸಿದ್ರು ನಾವು ಅದ್ರಲ್ಲಿ ತಪ್ಪು ಹುಡುಕ್ತಾರೆ ಜನಗಳು, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ಇವಾಗ ಜವಾಬ್ದಾರಿ ಆ್ಯಂಡ್ ಕಾಳಜಿ ಎರಡೂ ಇದೆ. ಇದು ಎಷ್ಟು ಚಾಲೆಂಜ್ ಅಮ್ಮ ನಿಮಗೆ? ಯಾಕೆಂದರೆ ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಅಂತಂದರೆ, ನಿಮ್ಮ ಈ ಮಾತುಗಳು ಎಷ್ಟೋ ಜನ ಹೆಣ್ಮಕ್ಳಿಗೆ, ಈ ಥರ ಸಿಂಗಲ್ ಪೇರೆಂಟ್ಸ್ ಇರೋರಿಗೆ ಒಂದು ಇನ್ಸ್ಪೈರ್ ಆಗ್ಬೋದು. ರೆಸ್ಪಾನ್ಸಿಬಲ್ ತುಂಬ ಇರುತ್ತೆ ಸರ್ ಅವಾಗ. ಯಾಕಂದರೆ ಸಿಂಗಲ್ ಪೇರೆಂಟ್ ಅನ್ನುವಾಗ ಮಕ್ಕಳನ್ನ ನೋಡ್ಕೋಬೇಕು, ಇಲ್ಲಿ ಪ್ರೊಫೆಷ್ನಲ್ ನೋಡ್ಕೋಬೇಕು, ಅವ್ರನ್ನ ತುಂಬ ಕೇರ್ಫುಲ್ಲಾಗಿ. ಯಾಕಂದರೆ ನಾನು ಮನೇಲಿ ಇರೋದಿಲ್ಲ, ಅವ್ರ ದಾರಿಲಿ ಅವ್ರು ಹೋಗೋಕ್ಕೆ ಬಿಡೋಕ್ಕಾಗಲ್ಲ. ನಾವು ಸ್ವಲ್ಪ ಮಾನಿಟರ್ ಮಾಡ್ತಾ ಇರಬೇಕು, ಫೋನಲ್ಲಿ ಮಾನಿಟರ್. ಹೋಗೋದಾಗೆಲ್ಲ ಅವ್ರ ಜೊತೆಲೇ ಸ್ಪೆಂಡ್ ಮಾಡಬೇಕು. ನನಗೆ ರೆಸ್ಟ್ ಇರಲ್ಲ. ಇಲ್ಲಿ ಮಾಡಿದ್ಮೇಲೆ ಅಲ್ಲೋದ್ರೆ ಅವ್ರ ಜೊತೆ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಏನು ಓದ್ತಿದ್ದಾರೆ, ಅವ್ರು ಸ್ಕೂಲ್ಗೆ ಹೋಗೋದು, ಅವ್ರು ಏನು ಎಲ್ಲ ಇದು ನನಗೆ ಹೇಳ್ದಂಗೆ ಆ ಕಡೆ ಈ ಕಡೆ ಬೋತ್ ಸೈಡ್ ಬ್ಯುಸಿಯಾಗಿರ್ತಾ ಇರ್ತೀನಿ. ಸೊ ಅವ್ರನ್ನ ಫೋಕಸ್ ಮಾಡ್ತಾನೆ ಇರ್ತೀನಿ ನಾನು ಮಕ್ಕಳನ್ನ. ಫ್ಯಾಂಟಾಸ್ಟಿಕ್. ಈಗ ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ನಡೀತಿದೆ? ಏನೇನು ಮಾಡ್ತಾ ಇದ್ದೀರಾ? ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಪ್ರಾಜೆಕ್ಟ್ ಅಂದರೆ ಇವಾಗ ತೆಲುಗು ಮೂವೀಸ್ ಎಲ್ಲ ಪ್ಯಾಡಿಂಗ್ ಆರ್ಟಿಸ್ಟ್ ಮೂವೀಸ್ ತುಂಬ ಮಾಡ್ತಾ ಇದ್ದೀನಿ. ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ಬ್ಯುಸಿಯಾಗಿದ್ದೀನಿ. ಸೊ ಇವಾಗ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಇಲ್ಲ ಟೆಲಿವಿಷನ್ದು ಆಫರ್ ಬಂದರೆ ಕನ್ನಡ ಮಾಡ್ತೀರಾ? ಇವಾಗ ಮಾಡ್ತೀರಾ? ಇವಾಗ ಒಳ್ಳೆ ಪ್ರಾಜೆಕ್ಟ್ ಇದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಯಾಕೆಂದ್ರೆ ವಿ ವಾಂಟ್ ಟು ಸಿ ಯು. ತುಂಬಾ ದೊಡ್ಡ ಗ್ಯಾಪ್ ಆಯ್ತು ನಿಮ್ದು ಕರ್ನಾಟಕದಲ್ಲಿ. ಎಲ್ಲರೂ ಕೇಳ್ತಿರ್ತಾರೆ, ನೀವು ಯಾಕೆ ನಮ್ಮ ಮೇನ್ ನನ್ನ ರಿಲೇಷನ್ಸ್ ಕೇಳ್ತಿರ್ತಾರೆ, ನೀವು ಕನ್ನಡದಲ್ಲಿ ಮಾಡಲಿಲ್ಲ, ಕನ್ನಡದಲ್ಲಿ ಮಾಡಲಿಲ್ಲ ಅಂತ. ಸೊ ಗ್ಯಾಪ್ ಬಂದ್ಬಿಡ್ತು. ಇವಾಗ ಕನ್ನಡದಲ್ಲಿ ಇಂಟರ್ವ್ಯೂ ಬರ್ತಿದೆ ಅಮ್ಮ. ನೆಕ್ಸ್ಟ್ ನಿಮ್ಮ ಸಿನಿಮಾ, ನಿಮ್ಮ ಟೆಲಿವಿಷನ್ ರಿಯಾಲಿಟಿ ಶೋ, ಎನಿಥಿಂಗ್ ಇಟ್ ವಿಲ್ ಕಮ್ 100%. ಆದಷ್ಟು ಬೇಗ ಆಗುತ್ತೆ. ಖಂಡಿತವಾಗ್ಲೂ ವಿ ಆರ್ ವೈಟಿಂಗ್ ನಿಮ್ಮನ್ನ ಕನ್ನಡದಲ್ಲಿ ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು, ಖುಷಿ ಆಗುತ್ತೆ ನಿಮ್ಮ ಕನ್ನಡನ ಕೇಳೋದಕ್ಕೆ. ಎಸ್ ಮ್ಯಾಮ್, ಸಿನಿಮಾ ಇಂಡಸ್ಟ್ರಿನ ನೀವು ನೋಡ್ಕೊಂಡು ಬಂದಿದ್ದೀರ. ಅಂದರೆ ನಿಮ್ದೊಂದು ಎರಾನೇ ಇದೆ ನಿಮ್ಮದು. ನಿಮ್ಗೆ ಸೀನಿಯರ್ ಖುಷ್ಬು ಅವರು ಅಂತ ಕಾಣುತ್ತೆ. ನೀವು ಆಮೇಲಿಂದ ನೀವಿರ್ಬೋದು, ಮೀನಾ ಮ್ಯಾಮ್ ಇರ್ಬೋದು, ಇಂದ್ರಜಾ ಅವ್ರಿರ್ಬೋದು, ರಂಭಾ ಅವ್ರಿರ್ಬೋದು, ನೀವೆಲ್ಲ ಸೌಂದರ್ಯ ಮೇಡಮ್ ಇರ್ಬೋದು, ಎಲ್ಲ ಒಂದು ಟೈಮಿನ ಯಾ. ನೀವು ಅವತ್ತು ನೋಡಿದ ಇಂಡಸ್ಟ್ರಿ, ಇವತ್ತಿನ ನೀವು ಇವಾಗ ನೋಡ್ತಾರೆ ಇಂಡಸ್ಟ್ರಿ ಹೇಗೆ ಅನಿಸ್ತಾ ಇದೆ? ಹೇಗಿದೆ ಇಂಡಸ್ಟ್ರಿ? ಡಿಫ್ರೆಂಟ್ ಆಗಿದೆ ಸರ್. ಯಾಕಂದರೆ ಅವಾಗ ರೀಲ್ಸ್ ಇತ್ತು, ಇವಾಗ ಡಿಜಿಟಲ್ ಬಂದ್ಬಿಡ್ತು. ನಮ್ಗೆ ಇವಾಗ ಎಷ್ಟು ಟೇಕ್ಸ್ ಬೇಕಾದ್ರೂ ತೊಗೋಬೋದು ಈಸಿಯಾಗಿ. ಅವಾಗೆಲ್ಲ ಒಂದು ಟೇಕ್ ತೊಗೋಬೇಕಂದ್ರೆ ಭಯ ಬೀಳ್ತಾ ಇದ್ವಿ. ಒಂದು ಟೇಕ್ ಆದ ತಕ್ಷಣ ಒಂಥರ ಟೆನ್ಷನ್ ಆಗ್ಬಿಡೋದು, ಅಯ್ಯೋ ರೀಲ್ಸ್ ಆಗ್ತಾ ಇದೆ, ಅಲ್ಲಿ ಪ್ರೊಡ್ಯೂಸರ್ ಕೂತಿದ್ದಾರೆ ಬೈತಾರೆ ಅಂತ, ಒಂದು ಡೈರೆಕ್ಟರ್ ಬೈತಾರೆ ಅಂತ ಭಯ ಇರ್ತೀವಿ. ಇವಾಗ ಏನಿಲ್ಲ, ಎಷ್ಟು ಟೇಕ್ ಬೇಕಾದರೂ ತೊಗೋಬೋದು, ಟೆನ್ಷನ್ ಇಲ್ಲ. ಇನ್ನೊಂದೇನೆಂದರೆ ಕ್ಯಾರವಾನ್ಸ್ ಬಂದ್ಬಿಡ್ತು. ಅವಾಗೆಲ್ಲ ಆರ್ಟಿಸ್ಟ್ಗಳು ಹೆಂಗಂದರೆ ಒಂದು ಮರದ ಕೆಳಗಡೆನೋ ಏನೋ ಒಂದು ಮನೆ ಕೊಟ್ಟರೆ ಎಲ್ಲ ಅದರಲ್ಲಿ ಕೂತ್ಕೊಂಡು ಎಲ್ಲ ಆರ್ಟಿಸ್ಟ್ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಒಂದು ಯೂನಿಫಾರ್ಮ್. ಇವಾಗ ನಮ್ಮ ಸ್ಕೂಲ್ಗೆ ಹೋದ್ರೆ ಮಕ್ಕಳೇ ಒಂದೇ ಥರ ಇರ್ತಾರೆ, ಆ ಥರ ಇರ್ತದೆ. ಇವಾಗ ಆಗಲ್ಲ. ಕ್ಯಾರವಾನ್ ಬಂದರೆ ಅವ್ರವ್ರ ರೂಮಲ್ಲಿ ಹೋಗಿ ಕೂತ್ಕೊಳ್ತಾರೆ. ಕ್ಯಾರವಾನಲ್ಲಿ ಯಾರ್ಯಾರು ಇಂಟ್ರಾಕ್ಟ್ ಇರಲ್ಲ, ಒಂದು ಕನೆಕ್ಟಿವಿಟಿ ಇರಲ್ಲ, ಒಂದು ಬಾಂಡಿಂಗ್ ಇರಲ್ಲ. ಆಯ್ತು ಆ್ಯಕ್ಟ್ ಮಾಡಿದ್ವಿ, ಓಕೆ ಬಾಯ್ ಬಾಯ್, ಆ ಥರ ಆಗ್ಬಿಟ್ಟಿದೆ. ವೆರಿ ಮೊನೋಟನಸ್ ಆಗ್ಬಿಟ್ಟಿದೆ. ಹೌದು, ಮೊನೋಟಸ್ ಆಗ್ಬಿಟ್ಟಿದೆ. ಆದರೆ ಏನಂದರೆ ಇವಾಗ ಬರೋ ಯಂಗ್ಸ್ಟರ್ಸ್ ಡೈರೆಕ್ಟರ್ಸ್ ಎಲ್ಲ ಇವಾಗ, ಅವಾಗೆಲ್ಲ ಬಾಪು ಸರ್ ತೆಗಿಯೋ ಥರ ನ್ಯಾಚುರಲ್ ಬೇಕಂದ್ರಲ್ಲ, ಇವಾಗ ಕೆ ವಿಶ್ವನಾಥ್ ಸರ್ ಆ ಟ್ರೆಂಡಲ್ಲಿ ತೆಗಿತಿದ್ದಾರೆ. ಎಲ್ಲರಿಗೂ ತುಂಬ ಈ ಡ್ರಾಮ್ಯಾಟಿಕ್ ಆಗಿ ಓವರ್ ಆಗಿ ಮಾಡೋದಿಲ್ಲ, ಎಲ್ಲರೂ ತುಂಬ ನ್ಯಾಚುರಲ್ ಆಗಿ ಬೇಕು ಅಂತಾರೆ. ಸೊ ಅದೆಲ್ಲ ಚೆನ್ನಾಗಿದೆ ಈಗ. ಆ್ಯಂಡ್ ಇವಾಗ ನಾವು ಅಂದರೆ ಇವತ್ತಿನ ಕೆಲವು ಯಂಗ್ಸ್ಟರ್ಸ್ಗಳು, ಪರ್ಟಿಕ್ಯುಲರ್ಲಿ ಆರ್ಟಿಸ್ಟ್ಗಳಿರ್ಬೋದು, ಅದು ಹೀರೋಯಿನ್ಸ್ ಇರ್ಬೋದು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡೋರು ಇರ್ಬೋದು, ಭಾಳ ಬೇಗ ಎಲ್ಲರೂ ಅಂತಲ್ಲ, ಕೆಲವರು, ಅಗೇನ್ ಇನ್ ಕೋಟ್ಸ್ ಐ ಆಮ್ ಟೆಲ್ಲಿಂಗ್, ನಾಟ್ ಎವ್ರಿಬಡಿ, ಭಾಳ ಬೇಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಂದರೆ ಒಂದು ಪಾಪ್ಯುಲಾರಿಟಿ ರೆಕಗ್ನಿಷನ್ನ ಸ್ಟಾರ್ಡಮ್ ಅನ್ಕೊಂಡ್ಬಿಡ್ತಾರೆ. ಆ್ಯಂಡ್ ಏನು ಮೀಟು ಕೇಸ್ಗಳಂತ ಹೇಳ್ತಾರೆ. ಇರ್ಬೋದು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಅದು ನಾವು ಎಲ್ಲ ಕಡೆನೂ ಇರ್ತದೆ. ಬಟ್ ಕಣ್ಣು ಕಾಣೋದು ನಮ್ಮ ಸಿನಿಮಾ ಮೀಡಿಯಾ. ಇದು ನಮ್ಮ ಸಿನಿಮಾ ಎಲ್ಲರಿಗೂ ಗೊತ್ತಲ್ವಾ, ಪಬ್ಲಿಕ್ ಫಿಗರ್ ತರ ನಾವೆಲ್ಲರೂ ಕಾಣಿಸ್ತೀವಲ್ಲ, ಅದಕ್ಕೋಸ್ಕರ ಬೇಗ ಎಕ್ಸ್ಪೋಸ್ ಆಗುತ್ತೆ. ಸೊ ನಿಮ್ಮ ಟೈಮ್ನಲ್ಲಿ ಅಥವಾ ನಿಮ್ಮ ಕೊಲೀಗ್ಸು ಅಥವಾ ಯಾರು ಈ ಥರದ್ದು ಈ ಅನ್ಡ್ಯೂ ಅಡ್ವಾಂಟೇಜ್ ತೊಗೊಳಕ್ಕೆ ಬರೋದು ಹೆಣ್ಮಕ್ಳ ಹತ್ರ, ಅಥವಾ ಸಿನಿಮಾ ಅಂತಂದರೆ ಇವತ್ತು ನೀವೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನೀವು ಕೆಲವು ಮಾಡಿರೋ ಪಾತ್ರಗಳೆಲ್ಲ ನೋಡಿದ್ರೆ ರೆಸ್ಪೆಕ್ಟ್ ಬರುತ್ತೆ ನಮಗೆ ನಿಮ್ಮ. ಯಾಕೆಂದರೆ ಯು ಆರ್ ವೆರಿ ಚೂಸಿ. ಆಮ್ನಿ ಅವರು
ತುಂಬಾನೇ ಮಾಡ್ಬೇಕಂದ್ರೆ ಇಷ್ಟೊತ್ತು ಇನ್ನೂ ಜಾಸ್ತಿ 100 ಅಲ್ಲ ಇನ್ನೂ ಜಾಸ್ತಿ ಪಿಕ್ಚರ್ಗಳಾಗಿರೋದು. ಬಟ್ ನೀವು ನಿಮ್ಮದೇ ಆದಂಥ ಕೆಲವು ರಿಸ್ಟ್ರಿಕ್ಷನ್ ಅಲ್ಲಿ ಇದ್ರಿ, ಕೆಲವು ಬೌಂಡ್ರಿಗಳನ್ನ ಹಾಕೊಂಡಿದ್ರಿ, ನೀವು ಆ ಬೌಂಡ್ರಿ ದಾಟ್ಕೊಂಡು ಹೋಗ್ಲಿಲ್ಲ. ಸೊ ನಿಮ್ಮ ಟೈಮ್ನಲ್ಲಿ ಕೂಡ ಈ ಥರ ಕೆಲವು ಅನ್ಯೂ ಅಡ್ವಾಂಟೇಜ್ ತಗೊಳ್ಳೋವಂಥದ್ದು ಅಥವಾ ಇವಾಗ ಈ ಮೀಟು ಗೀಟು ಅಂತ ಏನು ಹೇಳ್ತಾರೆ ಆ ಥರದ್ದೆಲ್ಲ ಏನಾದರೂ ಇತ್ತಮ್ಮ ಆ ಟೈಮ್ನಲ್ಲೆಲ್ಲ ಇತ್ತಾ? ಎಲ್ಲ ಟೈಮಲ್ಲೂ ಇದೆ ಸರ್, ಅವಾಗಲೂ ಇದೆ. ಬಟ್ ಏನಂದರೆ ನಾವು ಚೂಸ್ ಮಾಡ್ಕೊಳ್ಳೋದು ಇವಾಗ ನಮ್ಗೆ ಇದು ಒಳ್ಳೇದು ಇದು ಕೆಟ್ಟದಂದ್ರೆ ಬೇಡ, ನಾವು ಈ ಕಡೆನೇ ಹೋಗೋಣ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಕಡೆನೇ ಹೋಗೋಣ, ಒಳ್ಳೇದೇ ಚೂಸ್ ಮಾಡ್ಕೊಳ್ಳೋಣ, ಒಳ್ಳೆಯವ್ರ ಹತ್ರನೇ ವರ್ಕ್ ಮಾಡೋಣ, ಆ ಥರ ಚೂಸ್ ಮಾಡ್ಕೊಂಡು ಬಂದಿರೋದಕ್ಕೆ ಎಲ್ಲ ಟೈಮಲ್ಲೂ ಎಲ್ಲ ಇದೆ. ಹೌದು, ಅವ್ರವ್ರು ಇಂಡಿವಿಜುವಲ್ ಇಂಟ್ರೆಸ್ಟ್, ಪರವಾಗಿಲ್ಲ ನಾನು ಹಂಗೂ ಇರ್ತೀನಿ ಅನ್ನೋರು ಹೋಗೋರು ಹೋಗ್ತಾರೆ. ಇಲ್ಲ ನನಗೆ ಈ ಥರನೇ ಇವಾಗ ಸೌಂದರ್ಯ ಇದ್ದಾರೆ, ನಾನು ಎಕ್ಸ್ಪೋಸ್ ಮಾಡಲ್ಲ, ನಾನು ಈ ಥರನೇ ಮಾಡ್ತೀನಿ, ನನಗೆ ಬರೋ ಕ್ಯಾರೆಕ್ಟರ್ಸ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಇವಾಗ ಅವರು ದೊಡ್ಡ ಹೀರೋಯಿನ್ ಆಗಲಿಲ್ವಾ ಆ ಥರ. ಇವಾಗ ನಮಗೆ ಯಾಕಂದರೆ ನಾನು ಸ್ಟಾರ್ಟಿಂಗು ಅಪ್ಪ ಡಿಸ್ಟ್ರಿಬ್ಯೂಟರೇ, ಬಟ್ ಬ್ಯಾಕ್ಗ್ರೌಂಡ್ ಇಲ್ದಂಗೆ ಬಂದೆ. ಯಾರಿಗೂ ಅಪ್ಪ ಡಿಸ್ಟ್ರಿಬ್ಯೂಟರು ಈ ಥರದ್ದು ಯಾರಿಗೂ ನಾನು ಎಕ್ಸ್ಪೋಸ್ ಮಾಡಲೇ ಹೇಳಲಿಲ್ಲ ನಾನು. ಸೊ ಅವಾಗ ನಾನು ಸ್ವಿಮ್ ಸೂಟ್ ಹಾಕ್ಕೊಳ್ತೀರಾ ಮೇಡಮ್, ನಮ್ಮ ಇದರಲ್ಲಿ ಇದೆ, ಯಾಕಂದರೆ ಜಂಬಲ ಕಡೆ ಬೊಮ್ಮದಲ್ಲಿ ನಾನು ಸ್ವಿಮ್ ಸೂಟ್ ಹಾಕಿದ್ದೀನಿ, ನಾನು ಹಾಕಿದೆ ನಾನು. ಸೊ ನನಗಿಷ್ಟ, ಸೌಂದರ್ಯಗೆ ಇಷ್ಟ ಇಲ್ಲ ಅಂದಾಗ ಅದು ಕೆಟ್ಟದು ಒಳ್ಳೇದಂತ ಹೇಳಕ್ಕಾಗಲ್ಲ, ಅದು ಅವ್ರವ್ರು ಇಂಡಿವಿಜುವಲ್ ಪರ್ಸೆಪ್ಷನ್ ಅದು ಆ ಥರನೇ ಅದನ್ನು, ಅದು ಅವ್ರವ್ರ ಇಷ್ಟ. ಬಟ್ ನಿಮ್ಮ ಹತ್ರ ಅವಾಗ ಅಂದರೆ ಆಮ್ನಿ ಸ್ಟಾರ್ ಆಗಕ್ಕೆ ಮುಂಚೆ ಯಾವುದು ಈ ಥರದ ಮಿಸ್ಬಿಹೇವ್ಗಳು ಈ ಥರದ್ದೆಲ್ಲ ಅಂದ್ರೆ ತಮಿಳಲ್ಲಿ ಇತ್ತು. ಯಾರೋ ಒಬ್ರು ನಿಮ್ಮ ಹತ್ರ ಕಮಿಷನ್ ಕೂಡ ಕೇಳಿದ್ರಂತಲ್ಲ, ರೆಮ್ಯುನರೇಷನ್ ಅಲ್ಲಿ ಇಷ್ಟು % ಕೊಡಬೇಕು, ಇಸ್ ಇಟ್ ಟ್ರೂ? ಅದನ್ನು ಅದೇ ತಮಿಳಲ್ಲಿ ನಡೀತು ಸರ್ ಆ ಥರ ಎಲ್ಲ. ಎಲ್ಲನೇ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಬಟ್ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬಂದೆ. ನಾನು ಒಂದು ಕಂಪನಿಗೆ ಹೋದರೆ ಮೇಡಮ್ ನನಗೆ ಈ ಥರ ಡ್ರೆಸ್ ಹಾಕೋಬೇಕು, ಸ್ವಿಮ್ ಸೂಟ್ ಹಾಕೋಬೇಕು, ನನಗೆ ಸ್ವಲ್ಪ ಇಲ್ಲೆಲ್ಲ ಏನಾದರೂ ಮಚ್ಚಿ ಇರ್ತಾ ನೋಡಬೇಕು, ಈ ಥರ ಎಲ್ಲ ಕೇಳ್ತಾರೆ, ಕೇಳ್ತಿದ್ರು. ನಾನು ಅವಾಗ ಇಲ್ಲ ಸರ್, ಅದು ಕೇಳೋರು ಅದು ಆ ಥರ ಕಂಪನಿಗಳೇನಂದ್ರೆ ಅದು ಹೆಸರೇ ಇರೋಲ್ಲ, ಅವರು ಪ್ರೊಫೆಷನಲ್ಸ್ ಯಾರು ಮಾಡಲ್ಲ. ಪ್ರೊಫೆಷನಲ್ಸ್ ಇರೋರೆಲ್ಲ ಆ ಥರ ಕೇಳೋರು ಅಲ್ಲ. ದೊಡ್ಡ ಕಂಪನಿ, ಇವಾಗ ಮುಕ್ತಾ, ಗಂಗೆ ಅಮರನ್ ಸರ್, ಈ ಥರ ದೊಡ್ಡವ್ರೆಲ್ಲ ಮಣಿರತ್ನ ಸರ್, ಬಾಲಚಂದ್ರ ಸರ್, ಈ ಕಂಪನಿ ಎಲ್ಲ ಆ ಥರ ಕೇಳಲ್ಲ ಸರ್. ಅವರು ಓನ್ಲಿ ಪ್ರೊಫೆಷನಲ್ಸ್ ಆಗಿ ನಮ್ಮನ್ನು ನೋಡ್ತಾರೆ, ಆರ್ಟಿಸ್ಟ್ ಆಗಿ ನೋಡ್ತಿದ್ರು. ಇವಾಗ ನಮ್ಗೆ ಗೊತ್ತಿಲ್ಲಂಗೆ ಮ್ಯಾನೇಜರ್ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಕಂಪ್ನಿ, ನಮ್ಗೆ ಗೊತ್ತಿರಲ್ಲ ಸರ್. ಅದಾಗ ನಾವು ಇಲ್ಲ ಸರ್ ನಾನು ಆ ಥರ ಇಲ್ಲ ಅಂದ್ಬಿಟ್ಟು ನಾನು ಬಂದ್ಬಿಡ್ತಿದ್ವಿ ಅಷ್ಟೇ. ಅದು ಬೇಕು ಅನ್ನೋರು ಮಾಡ್ತಿದ್ರೇನೋ, ನಮ್ಗೆ ಆ ಥರ ಬಂದಾಗ ಅದನ್ನ ಅವಾಯ್ಡ್ ಮಾಡ್ತಿದ್ವಿ. ದಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಷ್ಟೇ. ಫ್ಯಾಂಟಾಸ್ಟಿಕ್, ನಾ ಸೋ ಹ್ಯಾಪಿ ಅಂಡ್ ಸೋ ಪ್ರೌಡ್ ಅಬೌಟ್ ಯು. ಅಂಡ್ ಇನ್ನೊಂದು ನಿಮ್ಮ ಬಗ್ಗೆ, ನಮ್ಮ ಮೆಗಾ ಸ್ಟಾರ್ ಅವರ ದೊಡ್ಡ ಫ್ಯಾನ್ ಅಂತೆ ನೀವು, ಚಿರಂಜೀವಿ ಸರ್ ಫ್ಯಾನ್ ಸರ್. ನಾನು ಕನ್ನಡ ಇಂಡಸ್ಟ್ರಿ ಬ್ಯಾಂಗ್ಳೂರಲ್ಲಿ ಕನ್ನಡ ಸಿನಿಮಾ ನೋಡ್ತಾ ಇದ್ರು, ತೆಲುಗು ಸಿನಿಮಾ ನೋಡ್ತಾ ಇರ್ತೀವಲ್ಲ, ಚಿರಂಜೀವಿ ಸರ್ ಅಂದ್ರೆ ನನಗೆ ತುಂಬ ಕ್ರೇಜು. ಅವರು ಸಿನಿಮಾ ಯಾವ್ದು ಬಂದ್ರೂ ನಮ್ಮಮ್ಮನ್ನ ಹಠ ಮಾಡಿ ಕರ್ಕೊಂಡು, ನಮ್ಮಪ್ಪ ಡಿಸ್ಟ್ರಿಬ್ಯೂಟರ್ ಅಲ್ವಾ, ಅವ್ರಿಗೆ ತುಂಬ ಥಿಯೇಟರ್ಸಲ್ಲಿ ಫ್ರೀ ಟಿಕೆಟ್ಸ್ ಇತ್ತು. ಅದೇ ಥರ ಅಪ್ಪ ಕಾರ್ಬನ್ಸ್ ಇದೆಲ್ಲ ಸಪ್ಲೈ ಅಂತ ಮಾಡೋರು, ಅದನ್ನು ಮಾಡೋರಪ್ಪ. ಸೊ ಅದಕ್ಕೆ ನಮಗೆ ಎಲ್ಲ ಥಿಯೇಟರ್ಸಲ್ಲಿ ಅದೇ ನಾವು ಫ್ರೀಯಾಗಿ ಹೋಗಿ ಕೂತ್ಕೊಂಡು ನೋಡ್ಕೊಂಬರ್ತಿದ್ವಿ ಸಿನಿಮಾ ಎಲ್ಲ. ಸೊ ಅವಾಗ ನನಗೆ ಚಿರಂಜೀವಿ ಅಂದರೆ ತುಂಬ ಇಷ್ಟ. ಯಾವ ಸಿನಿಮಾ ಬಂದರೂ ಬಿಡ್ತಿರ್ಲಿಲ್ಲ ನಾನು ನಮ್ಮ ತಮ್ಮನ ಕರ್ಕೊಂಡು ಹೊರಟೋಗ್ತಿದ್ದೆ. ಅದೇ ಥರ ಅವಾಗ ಅಲ್ಲಿ ಫೋಟೋಸ್ ಎಲ್ಲ ಮಾರ್ತಿದ್ರಲ್ಲ, ಅದನ್ನೆಲ್ಲ ನಮ್ಮ ತಮ್ಮನ ಕಾಸು ಕೊಟ್ಟು ತಗೊಂಬಾರೋ ಅಂತ ಕಳ್ತನದಿಂದ ಹೇಳ್ತಿದ್ದೆ. ಅವ್ನು ತಗೊಂಬಂದು ಕೊಡೋನು, ಅದನ್ನೆಲ್ಲ ನಮ್ಮ ತಾಯಿ ಗೊತ್ತಾದ್ರೆ ಹೊಡೆದ್ಬಿಡ್ತಾರೆ ಅಷ್ಟೇ. ಅದೆಲ್ಲ ಮಾಡಿದ್ರೆ ಇಷ್ಟ ನಮ್ಮ ಅಪ್ಪನಿಗೆ ಅದು ಇಷ್ಟ ಆಗಲ್ಲ. ನಾನೇನು ಮಾಡ್ತಿದ್ದೆ, ಒಂದು ವೇಸ್ಟ್ ಬುಕ್ ತಗೊಂಡು ಅದರೆಲ್ಲ ಅನ್ಸಿ ಒಂದು ಬಾಲ್ ಬಬ್ ಥರ ಮಾಡಿ ಅವಾಗ ನೋಡಿ ಅದೊಂದು ಕ್ರೇಜು. ಆಮೇಲೆ ಚಿರು ಸರ್ ಇಂಡಸ್ಟ್ರಿಗೆ ಬಂದ ಯಾವಾಗ ಫಸ್ಟ್ ನೋಡಿದ್ದು ನೀವು? ನಾನು ನೋಡಿದೆ ಸರ್. ನಾನು ಫಸ್ಟ್ ಅವ್ರನ್ನ ನೋಡಿದ್ದು ಅದೊಂದು ಪ್ರೆಸ್ ಮೀಟಿಂಗಲ್ಲಿ ನೋಡಿದೆ. ಆಮೇಲೆ ನನ್ನ ಶುಭಲಗ್ನ 100 days ಫಂಕ್ಷನ್ ಅವರೇ ಬಂದಿದ್ರು, ಅವರೇ ಶೀಲ್ಡ್ ಅವ್ರ ಕೈಯಲ್ಲಿ ಶೀಲ್ಡ್ ತಗೊಂಡು ಅವ್ರು ಹೊಗಳಿದ್ರು ನನ್ನ. ತುಂಬ ಸಂತೋಷ ಆಯಿತು. ಆಮೇಲೆ ನೆಕ್ಸ್ಟ್ ಅವ್ರ ಮೂವಿ ಬಂತು, ನನಗೆ ಬುಕ್ ಆದೆ. ಅದು ಏನೋ ಸ್ವಲ್ಪ ಹಂಗೆ ಅಲ್ಲಿ ಏನಾಯಿತು ಅಂದರೆ ಒಂದು ಡೈರೆಕ್ಟರ್ ಏನೋ ಚೇಂಜ್ ಆದರು. ಆದ ತಕ್ಷಣ ನನ್ನ ಚೇಂಜ್ ಮಾಡಿದ್ರು. ಅದು ಏನು ಪಾಲಿಟಿಕ್ಸ್ ಆಯಿತು ಗೊತ್ತಿಲ್ಲ. ಸೊ ಅದು ಅನ್ಫಾರ್ಚುನೇಟ್ಲಿ ನಾನು ಮಿಸ್ ಆದೆ. ಬಟ್ ಆಮೇಲೆ ಇನ್ನೊಂದು ಅವ್ರ ತಂಗಿ ಕ್ಯಾರೆಕ್ಟರ್ ಬಂದ್ರೆ ಮಾಡಲ್ಲ ಅಂತ ಹೇಳಿದ್ರು. ಸ್ಟಾಲಿನಲ್ಲಿ ಅದು ಕೇಳಿ ಸಿಸ್ಟರ್ ಕ್ಯಾರೆಕ್ಟರ್ ಮುರುಗದಾಸ್ ಫಿಲಮ್ ಕೇಳಿದ್ರು. ಅವಾಗ ನನಗೇನಂದ್ರೆ ಅವತ್ತು ಕ್ರೇಜರ್ ಇದ್ನಲ್ಲ, ಅದೇ ಇಂಪ್ಯಾಕ್ಟ್ ಹೋಗ್ಲಿಲ್ಲ ನನಗೆ. ಅವ್ರ ಜೊತೆ ಹೀರೋಯಿನ್ ಆಗಲೇ ಮಾಡಬೇಕು ಅಂತ ಮಾಡಿದ್ರೆ, ಆದ್ರಿಂದ ನಾನು ಮಾಡಲ್ಲ ಅಂದ್ಬಿಟ್ಟೆ ಅದನ್ನ. ವೆಂಕಟೇಶ್ ಸರ್ ಅಂಡ್ ಚಿರಂಜೀವಿ ಸರ್ ಇಬ್ಬರೇ ಮಿಸ್ ಆಯ್ತು. ಇಂಟ್ರೆಸ್ಟ್ ಸರ್ ಜೊತೆ ಏನು ನನಗೆ ಆಫರೇ ಬರಲಿಲ್ಲ, ಬಟ್ ಚಿರಂಜೀವಿ ಸರ್ ಬಂದು ಮಿಸ್ ಆಯ್ತು. ಓಕೆ, ಬಾಲಯ್ಯ ಜೊತೆ ಮಾಡಿದೀನಿ, ಇವರು ನಾಗಾರ್ಜುನ ಸರ್ ಜೊತೆ ಮಾಡಿದ್ದೀನಿ, ಜಗಪತಿ ಬಾಬು ಸರ್ ಗೊತ್ತಿಲ್ಲ. ನಾಗಾರ್ಜುನ ಅವ್ರ ಜೊತೆ ಯಾವ ಫಿಲ್ಮ್ ಅಮ್ಮ ಬಂದಿದ್ದು? ಇದು ಒಂದು ಹಲೋ ಬ್ರದರ್ ಸಾಂಗ್. ಹಲೋ ಬ್ರದರ್, ಇನ್ನೊಂದು ಭೀಮವರಂ ಬುಲ್ಲೋಡ, ಅದು ಸೂಪರ್ ಹಿಟ್ ಸಾಂಗ್ ಅಲ್ಲ ಅದು? ಸೂಪರ್.
ಇವಾಗ ಅಪ್ಕಮಿಂಗ್ ಇಂಡಸ್ಟ್ರಿಗೆ ಬರಬೇಕು ಅಂತಿರೋ ಆಮ್ನಿಯವ್ರ ಥರ ನೋಡಿ, ಸೌಂದರ್ಯ ಅವ್ರ ಥರ ನೋಡಿ, ನಾನು ಹಿಂಗಾಗಬೇಕು ಅಂತ ಇರೋ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಏನೊಂದು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇವಾಗ ಬರೋ ಹೀರೋಯಿನ್ಸ್ ನಾವು ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಅವ್ರಿಗೆ ಹೇಳ್ಕೊಡೋದು ಏನಿಲ್ಲ, ಯಾಕಂದ್ರೆ ಅವ್ರು ಬರೋವಾಗಲೇ ಲ್ಯಾಂಗ್ವೇಜ್ ಕಲ್ತ್ಕೊಂತಾರೆ ಚೆನ್ನಾಗಿ. ಇವಾಗ ತೆಲುಗಿಂದ ಬಂದರೆ ಎಲ್ಲ ದೇ ಆರ್ ಅಡ್ವಾನ್ಸ್ ಲ್ಯಾಂಗ್ವೇಜ್ ಕಲ್ತಿರ್ತಾರೆ, ದೇ ಆರ್ ಪ್ರೊಫೆಷನಲ್ ಎಲ್ಲ ಕರೆಕ್ಟ್. ಆದರೆ ನಿಮ್ಮ ಒಳಗಡೆ ಇತ್ತಲ್ಲ ಪೇಷನ್ಸ್ ಲೆವೆಲ್, ಅದು ಪೇಷನ್ಸ್ ಇಲ್ಲ. ಸ್ವಲ್ಪ ಹೇಳ್ದಂಗೆ ಅವ್ರಿಗೆ ಸ್ವಲ್ಪ ಟೈಮಿಂಗ್ಸು 6 ಗಂಟೆ ಆದ ತಕ್ಷಣ ಹೊಟ್ಟೋಗ್ಬೇಕು ಅಂತ. ನಾವೆಲ್ಲ ಎಷ್ಟೊತ್ತಾದರೂ ನೈಟ್ಸು 2 ಗಂಟೆ 3 ಗಂಟೆ ಆದರೂ ಮಾಡ್ತಿದ್ದೆ. ಅಂದರೆ ಡೆಡಿಕೇಶನ್ ನಮ್ಗೆ. ಅವಾಗ ಯಾರು ಸೌಂದರ್ಯ ಆಗಲಿ, ರಮ್ಯಕೃಷ್ಣ, ಎಲ್ಲರೂ ಮೇಡಮ್ ಎಲ್ಲರೂ ಎಷ್ಟೊತ್ತಾದರೂ ನಾವು ಜಾಲಿಯಾಗಿ ವರ್ಕ್ ಮಾಡ್ತಿದ್ವಿ. ಇವಾಗೆಲ್ಲ ಈ ಬರೋ ಆರ್ಟಿಸ್ಟ್ ಹೇಗಂದರೆ 6 ಗಂಟೆ ಅಂದರೆ ನಾನು 6 ಗಂಟೆ ಮೇಲೆ ಮಾಡಲ್ಲ, ಬೆಳಿಗ್ಗೆ 9 ಗಂಟೆ ಮೇಲೆ ಬರ್ತೀವಿ, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ ಇದೆ. ಬಟ್ ಈಗಲೇ ಅವ್ರದ್ದು ನಡೀತಾ ಇದೆ. ಆ ಥರ ಇದ್ರೆ ಎಲ್ಲ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಆಕ್ಸೆಪ್ಟ್ ಮಾಡ್ತಿದ್ದಾರೆ. ಸೊ ಅವ್ರ ಕನ್ವೀನಿಯೆಂಟ್. ಥ್ಯಾಂಕ್ ಯು ಮಾ. ಈ ಒಂದು ಕಾಲ್ ಅವರಲ್ಲಿ ನಾನು ನನ್ನ ಕೈನಲ್ಲಾದಷ್ಟು ನಿಮ್ಮ ಒಂದು ಮೆಮೊರೀಸ್ನ ಅಥವಾ ನಿಮ್ಮ ಬೆಂಗಳೂರಿನ ದಿಸ್ಗಳನ್ನ ಸ್ವಲ್ಪ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಕಂಪ್ಲೀಟ್ ಒಂದು ಲೈಫ್ನ ಒಂದ್ಸತಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಇವಾಗ ಹಿಂದೆ ತಿರುಗಿ ನೋಡಿದಾಗ ಏನು ಅನಿಸ್ತಂದರೆ, ನಾವು ಅಂದರೆ ಸಾಧನೆ ಮಾಡಿದೀವಿ ನಾವು ಅಂದ್ಕೊಂಡು, ಬಟ್ ಇನ್ನೂ ಸಾಧನೆ ಮಾಡೋದು ತುಂಬ ಇದೆ. ಬಟ್ ಇಷ್ಟುವರೆಗೂ ದೇವ್ರು ನಮ್ಮನ್ನ ಕರ್ಕೊಂಬಂದಿರೋದಕ್ಕೆ ದೇವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ನನ್ನ ಈ ಥರ ಇಲ್ಲಿ ತೆಲುಗುಲಿ ಆಗಲಿ, ಕನ್ನಡದಲ್ಲೂ 2 ಸಿನಿಮಾ ಮಾಡಿದ್ರು, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ತೆಲುಗುಲಿ ಇಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಪ್ರೊಡ್ಯೂಸರ್ಸ್ ಎಲ್ಲ ನನಗೆ ಎನ್ಕರೇಜ್ ಮಾಡಿ ಈ ಸ್ಥಾನಕ್ಕೆ ತೊಗೊಂಬಂದಾಗ ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ. ಬಟ್ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ಇನ್ನೂ ಇದು ಸಿನಿಮಾದಲ್ಲಿ ನಾವು ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಸರ್. ಅಪ್ಪಾಜಿಯವರು ರಾಜ್ಕುಮಾರ್ ಸರ್ ಹೇಳ್ತಾ ಇರ್ತಾರೆ, ಎಷ್ಟು ಮಾಡಿದ್ರೆ ಇನ್ನೂ ಒಳ್ಳೆ ಕ್ಯಾರೆಕ್ಟರ್. ಅವ್ರು ಎಲ್ಲ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ಆದರೂ ಅವರು ಇನ್ನೂ ಮಾಡಬೇಕು ಅನಿಸುತ್ತೆ ಅಂತ ನಾನು ಒಂದು ಇದರಲ್ಲಿ ಕ್ಲಿಪ್ಪಿಂಗ್ಸ್ ನೋಡಿದೆ. ಆ ಥರ ನಮಗೆ ಆರ್ಟಿಸ್ಟ್ಗೆ ಅನಿಸ್ತಾ ಇರುತ್ತೆ. ಸೊ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು, ಇನ್ನೂ ಸಾಧನೆ ಮಾಡಬೇಕು. ಎಸ್ ಮಾ. ಇವಾಗ 2 ಪ್ರಶ್ನೆ. ಒಂದು, ನಿಮ್ಮ ಕನ್ನಡದ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಮೊದಲು ಅದನ್ನು ಹೇಳ್ಬಿಡಿ ಮಾ. ನಿಮ್ಮ ಫ್ಯಾನ್ಸ್ ಅಂತ ಏನಿದ್ದಾರೆ ಅವ್ರಿಗೆ ಏನು ಹೇಳ್ತೀರಾ? ನನ್ನ ಕನ್ನಡದ ಅಭಿಮಾನಿಗಳಿಗೆ ನನಗೂ ತುಂಬ ಸಂತೋಷ ಆಗ್ತಿದೆ. ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ. ಸೊ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನ್ನ ಜೊತೆ ಇರಬೇಕು, ನನ್ನ ಮೇಲೆ ಇರಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕು. ಒಳ್ಳೆ ಸಿನಿಮಾ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಮತ್ತು ನಿಮ್ಮ అభినందన ಎಲ್ಲ ನಾನು నెరవేరుస్ತೀನಿ. థ్యాంక్ యూ సో మచ్. మా మీ తెలుగు ప్రేక్షకులకి క్షమించండి, తెలుగు నాకు కొంచెం వస్తుంది, ప్రాపర్గా రాలేదు. మీ తెలుగు అభిమాని పీపుల్కి ఏం చెప్తారు మా? తెలుగు ప్రేక్షకులు చాలా ఆల్రెడీ నన్ను చాలా ఆదరిస్తూ ఉన్నారు. నాకు ఎప్పుడు వాళ్ళు నాకు తోడుంటారు. సో నాకు ఎప్పుడు భయం లేదు. ఇంకా మంచి క్యారెక్టర్స్ చేసి మీ అందరికీ నేను ఇంకా మీ ఇంటి ఆడబిడ్డగా ఉండాలి, ఇలాగే చేయాలని కోరుకుంటాను. మీ ಬ್ಲೆಸ್ಸಿಂಗ್ಸ್ ಎప్పుಡೂ ఉండాలి నాకు. ಎಸ್ ಮಾ. ಫೈನಲಿ ನಿಮ್ಮ ಮಕ್ಕಳುಗಳು ನಿಮ್ಮ ಸಿನಿಮಾಗಳೆಲ್ಲ ನೋಡಿದಾರಾ? ನೋಡ್ತಾರೆ. ನಮ್ಮ ತಾಯಿ ನೋಡ್ತಾ ಇರ್ತಾರಲ್ಲ, ಅವಾಗ ನೋಡ್ತಾ ಇರ್ತಾರೆ. ನನ್ನ ಮಗಳು ತುಂಬ, ಅವಳಿಗೆ ನನ್ನ ಮಗ ಸುಮ್ಮನೆ ನೋಡ್ದಂಗೆ ಹೊಟ್ಟೋಗ್ತಾನೆ. ನನ್ನ ಮಗಳು ತುಂಬ ಅವಳು ಹೈಪರ್ ಆಗಿರ್ತಾಳೆ. ಅವಳು ಹೇಳ್ತಾಳೆ, ನೀನಾ ಏನಿದೆ ಅಲ್ಲ, ಅಷ್ಟು ಚೆನ್ನಾಗಿದ್ಯಾ ಇವಾಗ ನಿಂಗೆ. ಅಂದರೆ ಮನೇಲಿ ಅವಾಗ ಹೆಂಗಿರ್ತೀವಿ ಸರ್, ಒಂದು ನೈಟಿ ಹಾಕೊಂಡು ಒಂದು ಡ್ರೆಸ್ ಹಾಕೊಂಡು ಒಂದು ಇರ್ತೀವಿ. ಅಲ್ಲಿ ಅಷ್ಟು ಚೆನ್ನಾಗಿದ್ಯಾ, ಇಲ್ಲಿ ಹಿಂಗಿದ್ಯಾ ನೀನು ಅಂತಿರ್ತಾಳೆ ಅವಳು. ಆಮೇಲೆ ಡ್ಯಾನ್ಸ್ ಮಾಡಿದ್ರೆ ನೋಡಿ, ಮಮ್ಮಿ ನೋಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತಿರ್ತಾಳೆ ಅವಳು. ನನ್ನ ಇನ್ಸ್ಟಾದಲ್ಲಿ ನನಗಿಂತ ಅವಳೇ ಜಾಸ್ತಿ ಇರ್ತಾಳೆ ಸರ್. ಅವಳು ತುಂಬ ರೀಲ್ಸ್ ಮಾಡ್ತಾಳೆ. ನಂತ ಅವಳಿಗೆ ಇಂಟ್ರೆಸ್ಟ್. ಅಂದರೆ ನಾನು ಅವಳಿಗೆ ಎನ್ಕರೇಜ್ ಇವಾಗಲ್ಲ, ಸ್ವಲ್ಪ ದೊಡ್ಡವಳು ಓದ್ಲಿ ಫಸ್ಟ್, ಚೆನ್ನಾಗಿ ಓದಿ ಸ್ಟಡೀಸ್ ಅಂತ. ಸೊ ಅವಳೇ ತುಂಬ ಫೋಕಸ್ ಮಾಡ್ತಿರ್ತಾಳೆ ನಂದೆಲ್ಲ. ಒಳ್ಳೆದಾಗಲಿ ಪುಟ್ಟ, ಗಾಡ್ ಬ್ಲೆಸ್ ಯು, ದೇವ್ರು ಚೆನ್ನಾಗಿಟ್ಟಿರಲಿ ನಿಮಗೆ. ಅಂಡ್ ನೀವು ಮೊಬೈಲೇ ಕೊಡಲ್ವಂತಲ್ಲ ಮಕ್ಕಳು? ಮೊಬೈಲ್ ನೀವು ಹೋದ್ರೆ ಇಟ್ಕೊಂಡ್ಬಿಡ್ತೀನಿ ಸರ್. ಕೊಡಲ್ಲ, ತಗೊಂಡು ಇಲ್ಲಿ ನನ್ನ ಬ್ಯಾಗ್ ಇದ್ರೆ ತಗೊಂಡು ಹೋಗ್ಬಿಡ್ತಾರೆ ಸರ್. ಇಬ್ರು ಒಂದು 2 ಇರ್ತಾನೆ ಮೊಬೈಲ್, ಇಬ್ರು ಒಂದೊಂದು ತಗೊಂಡ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ನನಗೆ ನಮ್ಮಮ್ಮ ಬೈತಾ ಇರ್ತಾರೆ, ಮಕ್ಳು ಮೊಬೈಲ್ ಕೊಡಬೇಡ ಅಂತ. ತೆಗ್ದು ಎಲ್ಲಾದ್ರೂ ಬಚ್ಚಿಕ್ಬಿಟ್ಟು ಒಂದು ಚಿಕ್ಕ ಮೊಬೈಲ್ ಯೂಸ್ ಮಾಡ್ತಿರ್ತೇನೆ ಮನೇಲಿ. ಇದರಿಂದ ಅವ್ರಿಬ್ಬರ ನಾನು ಬೈಸ್ಕೊಳ್ತಾನೆ ಇರ್ತೀನಿ. ನನ್ನ ಮೊಬೈಲ್ ಕೊಡಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮೊಬೈಲ್ ಇಟ್ಕೊಳ್ತಾರೆ, ಕೊಡಲ್ಲ ಅಂತ ಬೈತಾನೆ ಇರ್ತಾರೆ ಇಬ್ರು. ನಾನು ಕೇರ್ ಮಾಡಲ್ಲ. ಬೆಂಗಳೂರಿಗೆ ಯಾವಾಗ ಬಂದಾಗ ಪ್ಲೀಸ್ ಕಾಲ್ ಮಾಡಿ, ಮನೆಗೆ ಬನ್ನಿ, ಪ್ಲೀಸ್ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನನಗಂತೂ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಫಾರ್ ದಟ್. ನಿಮ್ಗೆ ಅನ್ನಿಸ್ತು ನಮ್ಮ ಜೊತೆ ಮಾತಾಡಿದ್ದು? ತುಂಬಾ ಸಂತೋಷ ಆಯ್ತು ಸರ್. ನನಗೆ ವಿನೋದ್ ಆಳ್ವ ಸರ್ ಒಂದು 6 ತಿಂಗಳಿಂದ ಹೇಳ್ತಾನೆ ಇದ್ದಾರೆ, ಅಮ್ನಿ ಈ ತರ ಇದು, ನನಗೆ ಒಬ್ರು ರಘು ಅಂತ ಗೊತ್ತು, ನೀನು ಕೊಡ್ಲೇಬೇಕು. ನಾನೇನು ಹೇಳಿದೆ, ನಾನು ಒಂದ್ಸತಿ ಕನ್ನಡ ಮೂವಿ
ಒಂದು ಕನ್ನಡ ಮೂವಿ ಬುಕ್ ಆಗಿತ್ತು ರವಿಚಂದ್ರನ್ ಸರ್ ಜೊತೆ ಯಾವುದೋ ಒಂದು ಆಮೇಲೆ ಅದು ಕ್ಯಾನ್ಸಲ್ ಆಯಿತು. ಸೊ ಅವಾಗ ನಾನು ಬಂದಾಗ ಕೊಡ್ತೀನಿ ಸರ್ ಅಂತ ಹೇಳಿದ್ದೆ, ನಾನು ಬರಲಿಲ್ಲ. ಆಮೇಲೆ ಮತ್ತೆ ಮೊನ್ನೆ ಒಂದ್ಸತಿ ಫೋನ್ ಮಾಡಿ ಹೇಳಿದಾಗ ಈ ಸರಿ ತುಂಬಾ ಸತಿ ಕೇಳ್ತಿದಾರಲ್ಲ, ಈ ಸಾರಿ ಕೊಡ್ಲೇಬೇಕು ಅಂದ್ಬಿಟ್ಟು ಸರ್ ನಾನು ಈ ಸಾರಿ ಕೊಡ್ತೀನಿ ಸರ್ ನಾನು. ಸೊ ಹೋಪ್ ಯು ಆರ್ ಕಂಫರ್ಟಬಲ್ ಇಂಟರ್ವ್ಯೂ ಕಂಫರ್ಟಬಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ, ಯಾಕಂದ್ರೆ ಒಂದು ಕನ್ನಡದಲ್ಲಿ ನಾನು ಇಂಟರ್ವ್ಯೂ ಕೊಟ್ಟು ನಿಮ್ಮಂತ ಒಳ್ಳೆಯವ್ರ ಜೊತೆ ಎಲ್ಲ ಈ ತರ ಒಂದು ಫ್ರೆಂಡ್ಶಿಪ್ ಮಾಡ್ಕೊಡೋದಕ್ಕೆ ತುಂಬಾ ತುಂಬಾ ಸಂತೋಷ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವಿನೋದ್ ಸರ್ ಒನ್ಸ್ ಅಗೇನ್, ಅಂಡ್ ವಿಲ್ ಕಂಟಿನ್ಯೂ ವಿ ವಿಲ್ ವರ್ಕ್ ಇನ್ ಕನ್ನಡ. ಆದಷ್ಟು ಬೇಗ ನೀವು ಕನ್ನಡದಲ್ಲಿ ಮಾಡಬೇಕು, ಅದು ನಮ್ಗೆ ಆಸೆ. ಇದು ಮಾಡೋಣ. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ತುಂಬಾ ಥ್ಯಾಂಕ್ಸ್. ಮ್ಯಾಮ್ಗೆ ಇವಾಗ ಶೂಟಿಂಗ್ ಇದೆ, ಶೂಟಿಂಗ್ ಹೋಗಿ ಶೂಟಿಂಗ್ ಮುಗಿಸಿ ರಾತ್ರಿ ಬಂದು ಬೆಳಗ್ಗೆ ಮತ್ತೆ ಚೆನ್ನೈಗೆ ಹೋಗ್ಬೇಕು. ನಿಮ್ಮ ಟೈಮ್ ಇನ್ನ ತೊಗೊಳಲ್ಲ, ಕರೆಕ್ಟ್ ಟೈಮ್ ವೈಂಡಿಂಗ್ ಅಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಟೈಮ್ ಕೀಪ್ ಅಪ್ ಮಾಡಿದ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಆಮ್ನಿ ಮೇಡಮ್ ಅವರ 101 ನೆನಪು. ಈ ಸರಣಿ ನಿಮಗೆ ಖುಷಿ ಕೊಟ್ಟಿದೆ ತಿಳ್ಕೊಂಡು, ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಆಮ್ನಿ ಮೇಡಮ್ ಅವ್ರಿಗೆ, ವಿನೋದ್ ಸರ್ಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಮುಂದಿನ 101 ನೆನಪು ಸರಣಿನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಮಾಡೋಕ್ಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತಿಗಳನ್ನ, ಸಾಧಕರನ್ನ ಎಲ್ಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸಿ ಮರೆಯೋದಲ್ಲ ಅಂತ ಹೇಳ್ತಾ ಈ ಸರಣಿಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.